ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಯೋऽन्तಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಸೀತಾಲಕ್ಷ್ಮಣಶೋಭಿಪಾರ್ಶ್ವಯುಗಲಃ ಪ್ರೀತ್ಯಾವನಮ್ರಾಕೃತಿಂ ವಕ್ತ್ರಾಂಭೋರುಹಸಕ್ತಹಸ್ತಕಮಲಂ ಭಕ್ತಂ ಭಟಾಗ್ರೇಸರಂ. ಏಕಾಂತೆ ಹನುಮಂತಮುಕ್ತಿಸುಧಯಾ ಸಂತರ್ಪಯನ್ ಸಂತತಂ. ರಾಮಸ್ತಂಭಿತವಾರಿಧಿರ್ವಿಜಯತೆ ಧಾನುಷ್ಕಚೂಡಾಮಣಿಃ. ಬುದ್ಧಿರ್ಬಲಂ ಯಶೋ ಧೈರ್ಯಂ ನಿರ್ಭಯತ್ವಮರೋಗತಾ. ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ಸ್ಮರಣಾತ್ ಭವೇತ್. ನಮೋ ವಸ್ತಾತ್ವಿಕಾ ದೇವಾ ವಿಷ್ಣುಭಕ್ತಿಪರಾಯಣಾಃ. ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ವಾಲ್ಮೀಕೇರ್ಗೌಃ ಪುನೀಯಾನ್ನೋ ಮಹೀಧರಪದಾಶ್ರಯಾ. ಯದ್ದುಗ್ಧಮುಪಜೀವಂತಿ ಕವಯಸ್ತರಣಕಾ ಇವ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ. ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್. ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ತಪಸ್ವಾಧ್ಯಾಯ ನಿರತಂ ತಪಸ್ವಿ ವಾಗ್ವಿದಾಂಬರಂ. ನಾರದಂ ಪರಿಪಪ್ರಚ್ಛ ವಾಲ್ಮೀಕಿರ್ ಮುನಿಪುಂಗವಂ. ನಿನ್ನೆ ದಿವಸ ವಿಶ್ವಾಮಿತ್ರರು ರಾಮ ಮತ್ತು ಲಕ್ಷ್ಮಣರನ್ನ ಅಯೋಧ್ಯೆಯಿಂದ ಕರ್ಕೊಂಡು ಸರಯೂ ನದಿ ಹತ್ರ ಬಂದ್ರು. ಸರಯೂ ನದಿ ಹತ್ರ ಆ ರಾತ್ರಿ ತಂಗಿ ಮತ್ತೆ ಮುಂದಿನ ರಾತ್ರಿಯನ್ನ ಸರಯೂ ಮತ್ತು ಗಂಗಾ ಈ ಸಮಾಗಮ ಸ್ಥಳದಲ್ಲಿ ಬಂದು ಅಲ್ಲಿ ಆ ರಾತ್ರಿಯನ್ನ ಕಳೆದ್ರು. ಮುಂದೆ ಬರ್ತಾ ಇದ್ದ ಹಾಗೆ ಘೋರ ಅರಣ್ಯವನ್ನ ನೋಡಿ ರಾಮ ಲಕ್ಷ್ಮಣರು ವಿಶ್ವಾಮಿತ್ರರನ್ನ ಕೇಳ್ತಾರೆ. ಅವಾಗ ಆ ವಿಶ್ವಾಮಿತ್ರರು ಆ ಅರಣ್ಯದ ಬಗ್ಗೆ, ಕಾಡು ಯಾಕಾಯ್ತು, ಮೊದಲು ಮಲದ ಕರುಷ ಎಂಬುವಂತಹ ದೇವತೆಗಳು ನಿರ್ಮಿಸಿದ ಪಟ್ಟಣ ಇತ್ತು, ಈಗ ಕಾಡು ಯಾಕಾಯ್ತು ಅಂತ ಅನ್ನೋದನ್ನ ನಿರೂಪಿಸ್ತಾ ತಾಟಕಿ, ಆ ತಾಟಕಿಯ ಬಗ್ಗೆ ಅನೇಕ ವಿಚಾರಗಳನ್ನ ಹೇಳಿ ಆ ತಾಟಕಿ ಬಗ್ಗೆ ಇನ್ನೊಂದು ಸ್ವಲ್ಪ ಇನ್ಫಾರ್ಮೇಶನ್ ಕೊಡ್ತಾ ಇದ್ದಾರೆ ನಮಗೆ. ಪೂರ್ವಮಾಸೀನ್ ಮಹಾಯಕ್ಷ ಸುಕೇತುರ್ನಾಮ ವೀರ್ಯವಾನ್ ಅನಪತ್ಯ ಶುಭಾಚಾರ ಸಚ ತೇಪೆ ಮಹತ್ತಪಃ. ಹಿಂದೆ ಒಬ್ಬ ದೊಡ್ಡ ಮಹಾಯಕ್ಷ ಇದ್ದಂತೆ, ಅವನ ಹೆಸರು ಸುಕೇತು ಅಂತ. ಪಾಪ ಒಳ್ಳೆಯವನು, ವೀರ್ಯವಾನ್, ಒಳ್ಳೆ ಪರಾಕ್ರಮಶಾಲಿ ಆಗಿದ್ದ. ಆದ್ರೆ ಅವನಿಗೂ ಕೂಡ ಅನಪತ್ಯ, ಮಕ್ಕಳಿರ್ಲಿಲ್ಲ ಅಂತೆ. ಆದ್ರೂ ಶುಭಾಚಾರ, ಒಳ್ಳೆ ಆಚಾರನಿಷ್ಠನಾಗಿದ್ದ. ಅವನು ಒಂದ್ಸರ್ತಿ ಮಕ್ಕಳಿಗೋಸ್ಕರ ನಾನು ತಪಸ್ಸು ಮಾಡ್ತೀನಿ ಅಂತ ಸಂಕಲ್ಪ ಮಾಡಿ ತಾನು ತಪಸ್ಸು ಮಾಡ್ತಾನಂತೆ. ಬ್ರಹ್ಮದೇವರನ್ನ ಕುರಿತು ತಪಸ್ಸು ಮಾಡ್ತಾನೆ. ಪಿತಾಮಹಸ್ತು ಸುಪ್ರೀತಃ ತಸ್ಯ ಯಕ್ಷಪತೇಸ್ತದ. ಆ ಯಕ್ಷಪತಿಯಾದಂತಹ ಸುಕೇತು ಅನ್ನುವ ಆ ಯಕ್ಷ ಮಾಡಿದ ತಪಸ್ಸಿನಿಂದ ಬ್ರಹ್ಮದೇವರಿಗೆ ಬಹಳಷ್ಟು ಸಂತೋಷ ಆಗ್ತದಂತೆ. ತಾವು ಬ್ರಹ್ಮದೇವರು ಪ್ರತ್ಯಕ್ಷರಾಗಿ ಕನ್ಯಾರತ್ನಂ ದದೌ ರಾಮ ತಾಟಕಾಂ ನಾಮ ನಾಮತಃ. ಆ ಸುಕೇತು ಎಂಬ ಯಕ್ಷನಿಗೆ ಒಬ್ಬ ಕನ್ಯಾರತ್ನವನ್ನ ಕೊಟ್ಟಂತೆ. ಅವಳಿಗೆ ತಾಟಕ ಅಂತ ನಾಮಕರಣ ಮಾಡಿದ್ರು. ಅಷ್ಟೇ ಅಲ್ಲ, ದದೌ ನಾಗಸಹಸ್ರಸ್ಯ ಬಲಂಚಾಸ್ಯ ಪಿತಾಮಹ. ಆ ಯಕ್ಷಿಣಿಗೆ ನಾಗಸಹಸ್ರಸ್ಯ 1000 ಆನೆಯ ಬಲಗಳನ್ನು ಕೊಟ್ರು ಅಂತ. ಈ ರೀತಿ ಬ್ರಹ್ಮದೇವರ ವರದಿಂದಾಗಿ ತಾಟಕಿ ಅಷ್ಟು ತಾನು ಸಾಮರ್ಥ್ಯ ಪೂರ್ಣಳಾಗಿದ್ಲು. ಅಂತಹ ತಾಟಕಿಯನ್ನ ಈ ಸುಕೇತು ತಂದೆ ಏನು ಮಾಡಿದ, ಜಂಭಪುತ್ರಾಯ ಸುಂದಾಯ ದದೌ ಭಾರ್ಯಾಂ ಯಶಸ್ವಿನೀಂ. ಜಂಭ ಅಂತ ಒಬ್ಬ ಅವನ ಮಗ ಸುಂದ ಅಂತ. ಆ ಸುಂದನಿಗೆ ಈ ಸುಕೇತು ತನ್ನ ಮಗಳು ತಾಟಕಿಯನ್ನ ಕೊಟ್ಟು ಮದುವೆ ಮಾಡಿದ. ಈ ಸುಂದ ಮತ್ತು ಈ ತಾಟಕಿ ಇವರಿಬ್ಬರಲ್ಲಿ ಹುಟ್ಟಿದ ಮಗನೇ ಮಾರೀಚ ಅಂತ. ಹಾಗಾಗಿ ಸುಂದೇತು ನಿಹತೆ ರಾಮ ಅಗಸ್ತ್ಯಂ ಋಷಿ ಸತ್ತಮಂ. ಇಬ್ಬರಲ್ಲಿ ಮಾರೀಚ ಎಂಬಂತಹ ಮಗನನ್ನ ಪಡೆದ್ಲು ತಾಟಕಿ. ಪಡೆದು ಕೊನೆಗೆ ಏನಾಗ್ತದೆ, ಸುಂದ ತಾನೇನೋ ಅಚಾತುರ್ಯ ಮಾಡ್ಲಿಕ್ಕೆ ಹೋಗಿ ಸ್ವಲ್ಪ ರಾಕ್ಷಸ ಸ್ವಭಾವದವನು ಅಗಸ್ತ್ಯ ಋಷಿಗಳಿಗೆ ಏನೋ ಕಾಟ ಕೊಡ್ತಾನೆ. ಅಗಸ್ತ್ಯ ಋಷಿಗಳು ಶಾಪ ಕೊಟ್ಟು ಅವನನ್ನ ನಾಶ ಮಾಡಿಬಿಡ್ತಾನೆ, ಸಂಹಾರ ಮಾಡಿಬಿಡ್ತಾನೆ. ಹೀಗಾಗಿ ಗಂಡನನ್ನ ಕಳ್ಕೊಂಡಂತಹ ಈ ತಾಟಕಿ ಮತ್ತು ಮಗ ಇಬ್ಬರು ಕೂಡ ಏನ್ ಮಾಡಿದ್ರು, ಈ ಅಗಸ್ತ್ಯ ಋಷಿಗಳ ಆಶ್ರಮಕ್ಕೆ ಹೋಗಿ ಆ ಅಗಸ್ತ್ಯ ಋಷಿಗಳಿಗೆ ಅನೇಕ ತರತರದ ಪೀಡೆಗಳನ್ನ ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದರು. ಅಗಸ್ತ್ಯರು ಮಹಾ ತಪಸ್ವಿಗಳು. ಅವರು ಯಾರನ್ನ ಅವರ ತಪ ಪ್ರಭಾವದಿಂದ ಯಾರನ್ನು ಬೇಕಾದ್ರೂ ಭಸ್ಮ ಮಾಡಿಬಿಡುವವರು. ಅವರು ಸುಂದನನ್ನ ಕೊಂದಿದ್ರು. ಇವರನ್ನ ಮತ್ತೆ ಸಾಯಿಸೋದು ಬೇಡ ಅಂತ ಹೇಳಿ ಪಾಪ ಬಹಳಷ್ಟು ತಡ್ಕೊಂಡ್ರಂತೆ. ಆದ್ರೆ
ತಡ್ಕೊಳ್ಳದೆ ಪ್ರದರ್ಶಯಿತು ಇಚ್ಛತಿ. ಆ ತಾಟಕ ಸಹ ಪುತ್ರೇಣ ಪ್ರದರ್ಶಯಿತು ಇಚ್ಛತಿ. ತಾಟಕೆ ತಾನು ತನ್ನ ಮಗನನ್ನು ಕರ್ಕೊಂಡು ಹೋಗಿ ಒಟ್ಟಿಗೆ ಇಬ್ರು ಅಗಸ್ತ್ಯ ಮಹರ್ಷಿಗಳನ್ನ ಪೀಡಿಸ್ತಾ ಇದ್ದಾರಂತೆ. ಕೊನೆಗೆ ಅಗಸ್ತ್ಯ ಮಹರ್ಷಿಗಳಿಗೆ ಸಿಟ್ಟು ಬಂತು. ರಾಕ್ಷಸತ್ವಂ ಭಜಸ್ವೇತಿ ಮಾರೀಚಂ ಯಾಜಹಾರ ಸಹ. ನೀನು ರಾಕ್ಷಸರ ಪ್ರವೃತ್ತಿಯನ್ನ ತೋರಿಸ್ತಾ ಇದೆಯಲ್ಲ, ಇಲ್ಲಿ ಬಂದು ನೀನು ರಾಕ್ಷಸನಾಗಿ ಬಿಡು ಅಂತ ಆ ಮಾರೀಚನಿಗೆ ಶಾಪ ಕೊಟ್ಟರು. ಮಾರೀಚ ದೊಡ್ಡ ರಾಕ್ಷಸನಾದ. ಮೊದಲೇ ರಾಕ್ಷಸ ಸ್ವಭಾವ ಇತ್ತು ಅವನಿಗೆ, ಪೂರ್ಣ ರಾಕ್ಷಸನೇ ಆಗಿಬಿಟ್ಟ ಅಂತ. ಅಷ್ಟೇ ಅಲ್ಲ, ತಾಟಕಿನೂ ಕೂಡ ತೊಂದರೆ ಕೊಡ್ತಾ ಇದ್ಲು. ಯಾಕೆಂದ್ರೆ ತಾಟಕಿ ಪ್ರೇರಣೆಯಿಂದ ಮಾರೀಚ ಕೊಡ್ತಾ ಇದ್ದ. ಮಾರೀಚನಿಗೆ ಬರೀ ಸಣ್ಣ ಶಾಪ, ರಾಕ್ಷಸ ಆಗುವಂತ. ತಾಟಕಿಗೆ ವಿಸ್ತೃತವಾದ ಒಂದು ಶಾಪ ಕೊಡ್ತಾರೆ. ಪುರುಷಾದಿ ಮಹಾಯಕ್ಷಿ ವಿಕೃತ ವಿಕೃತಾನನ ಇದಂ ರೂಪಂ ವಿಹಾಯಾಶು ದಾರುಣಂ ರೂಪಮಸ್ತುತೆ. ಪುರುಷಾದಿ ಮನುಷ್ಯರನ್ನ ತಿನ್ನುವಂತಹ ಸ್ವಭಾವನಿಂದಾಗ್ಲಿ, ಅಷ್ಟೇ ಅಲ್ಲ ವಿಕೃತಾನನ ವಿಕೃತವಾದಂತಹ ಮುಖ, ನಿನ್ನ ಮುಖ ನೋಡಿದ್ರೆ ಇನ್ನೊಮ್ಮೆ ಮುಖ ನೋಡೋದು ಬೇಡ ಅನ್ನಿಸ್ಬೇಕು ಅಂತ ವಿಕಾರವಾದ ಮುಖನಿಂದಾಗ್ಲಿ, ಇದಂ ರೂಪಂ ವಿಹಾಯಾಶು, ಈಗೇನು ನಿನಗೆ ರೂಪ ಇದೆ ಈ ರೂಪ ಎಲ್ಲ ಹೋಗಿ ದಾರುಣಂ ರೂಪಮಸ್ತುತೆ, ಅತ್ಯಂತ ದಾರುಣವಾದ ಭಯಂಕರವಾದ ರೂಪ ನಿನ್ನದಾಗ್ಲಿ ಅಂತ ಹೇಳಿ ಅಗಸ್ತ್ಯ ಮಹರ್ಷಿಗಳು ಶಾಪ ಕೊಟ್ಟರು. ಅವಾಗಿಂದ ಆ ತಾಟಕಿ ಗಾತ್ರದಲ್ಲಿ ದೊಡ್ಡ ಶರೀರ, ವಿಕೃತವಾದಂತಹ ಮುಖ, ಒಂದು ಕಣ್ಣು ಮೇಲಿದ್ರೆ ಇನ್ನೊಂದು ಕಣ್ಣು ಕೆಳಗಿರ್ತದೆ, ಈ ರೀತಿ ಅಂಥ ವಿಚಿತ್ರವಾದ ಮುಖದವಳಾಗಿ ತಾಟಕಿ ಪರಿಣಾಮ ಹೊಂದಿದ್ಲು. ಇಷ್ಟಾಗಿ ಅವಳು ಈ ಪುರುಷಾದಿ ಮನುಷ್ಯರನ್ನೆಲ್ಲ ತಿನ್ಕೊಂಡು ಈ 2 ಗ್ರಾಮಗಳು ಏನು ನಿನ್ನೆ ನಾವು ನೋಡಿದ್ವಿ, ಮಲದ ಮತ್ತೆ ಕರುಷ, ಈ ಗ್ರಾಮಕ್ಕೆ ಬಂದು ಇಡೀ ಗ್ರಾಮದ ಜನರನ್ನ ಪೀಡಿಸಿ ಕೊನೆಗೆ ಆ ಗ್ರಾಮ ಕುಗ್ರಾಮ ಆಗಿ ಕಾಡಾಗುವಂತಹ ಪರಿಸ್ಥಿತಿ ಬಂತು. ಎಲ್ಲ ಜನಪದ ಅಲ್ಲಿದ್ದ ಜನರೆಲ್ಲರೂ ಕೂಡ ಓಡಿ ಬೇರೆ ಪಟ್ಟಣವನ್ನ ಸೇರ್ಕೊಂಡ್ರು. ಈ ರೀತಿ ಇಡೀ ಕಾಡನ್ನ ಆಕ್ರಮಿಸಿ ತಾಟಕಿ ಇಲ್ಲಿ ತಾನು ರಾಜ್ಯವನ್ನ ಆಳ್ತಾ ಇದ್ದಾಳವಳು ಅಂತ ಹೇಳಿ ರಾಮನಿಗೆ ವಿಶ್ವಾಮಿತ್ರರು ಇಷ್ಟ ಕಥೆಯನ್ನ ಹೇಳ್ತಾರೆ. ಅಂತಹ ತಾಟಕಿಯನ್ನ ರಾಮ ನೀನು ಸಂಹಾರ ಮಾಡಬೇಕಾಗಿದೆ. ನಹಿತೇ ಸ್ತ್ರೀವಧ ಕೃತೆ ಘೃಣಾಕಾರ್ಯ ನರೋತ್ತಮ ಚಾತುರ್ವರ್ಣ್ಯ ಹಿತಾರ್ಥಂ ಹಿ ಕರ್ತವ್ಯಂ ರಾಜಸೂನುನ. ನೀನೊಬ್ಬ ರಾಜನ ಮಗ ಆದ್ರಿಂದಾಗಿ ಒಬ್ಬ ಹೆಣ್ಣು ಮಗಳನ್ನ ಸಾಯಿಸ್ತಾ ಇದ್ದೇನೆ, ಸ್ತ್ರೀವಧದಿಂದ ಬರುವಂತಹ ದೋಷ ನನಗೆ ಬರುತ್ತದೆ ಅಂತ ಹೆದರ್ಕೊಂಡು ಇವಳನ್ನ ಸಾಯಿಸದೆ ಕೂಡಬೇಡ. ಯಾಕೆ? ಚಾತುರ್ವರ್ಣ್ಯ ಹಿತಾರ್ಥಂ ಹಿ, ಚತುರ್ವರ್ಣದ ಎಲ್ಲರೂ ಕೂಡ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಇವರಿಗೆ ಇವಳು ಸಾಯೋದ್ರಿಂದ ಹಿತ ಆಗ್ತದೆ. ಇವಳು ಇದ್ರೆ ಇವರಿಗೆ ಅಪಾಯ, ಇವಳು ಸಾಯೋದ್ರಿಂದ ಇವರೆಲ್ಲರಿಗೂ ಹಿತ ಆಗ್ತದೆ. ಹಂಗಾಗಿ ನೀನೇನ್ ಮಾಡ್ಬೇಕಾಗಿದೆ, ಇವಳನ್ನ ಅವಶ್ಯವಾಗಿ ಸಂಹಾರ ಮಾಡಲೇಬೇಕಾಗಿದೆ. ಅಷ್ಟೇ ಅಲ್ಲ, ನೃಶಂಸಂ ಅನೃಶಂಸಂ ವಾ ಪ್ರಜಾರಕ್ಷಣ ಕಾರಣಾತ್ ಪಾತಕಂ ವಾ ಸದೋಷಂ ವಾ ಕರ್ತವ್ಯಂ ರಕ್ಷತಾ ಸದಾ. ಒಬ್ಬ ರಕ್ಷಕ ರಾಜ ಅಂತಂದ ಮೇಲೆ ಪ್ರಜೆಗಳಿಗೆ ಹಿತ ಆಗ್ತದೆ ಅಂತಂದ್ರೆ ಅಯ್ಯೋ ಅದನ್ನ ಮಾಡಿಬಿಟ್ರೆ ನನಗೆ ಪಾಪ ಬರ್ತದಲ್ಲ ಅಂತ ಆಲೋಚನೆ ಮಾಡಬಾರದಂತೆ. ತನಗೆ ಪಾಪ ಬಂದ್ರೂ ಚಿಂತೆ ಇಲ್ಲ, ಪ್ರಜೆಗಳಿಗೆ ಹಿತ ಆಗ್ತದೆ ಅಂತಾದ್ರೆ ಅದನ್ನು ಅವಶ್ಯವಾಗಿ ಮಾಡಬೇಕು. ನೃಶಂಸಂ ಅನೃಶಂಸಂ ವಾ, ಅದು ಎಷ್ಟು ಕ್ರೂರ ಕರ್ಮನೂ ಆಗಿರ್ಬೋದು ಅಥವಾ ಕ್ರೂರ ಕರ್ಮವನ್ನ ಬಿಟ್ಟು ಪುಣ್ಯ ಕರ್ಮವನ್ನ ಆಗಿರ್ಬೋದು. ಈ ಪ್ರಜೆಗಳಿಗೆ ಹಿತ ಆಗ್ತದೆ ಅಂತಂದ್ರೆ ಅದು ಕ್ರೂರ ಕರ್ಮನೋ ಅಕ್ರೂರ ಕರ್ಮನೋ ಅಂತ ಆಲೋಚನೆ ಮಾಡಬಾರದು, ಅದನ್ನ ಅವಶ್ಯವಾಗಿ ರಾಜನಾದವನು ಮಾಡಬೇಕು. ಯಾಕೆ ಹಿಂಗೆ ಹೇಳ್ತಾರೆ ಅಂತಂದ್ರೆ, ರಾಜನಿಗೆ ತನ್ನ ಸ್ವಂತ ಪುಣ್ಯ ಅಂತ ಇರೋದಿಲ್ಲ ಅಂತೆ. ಪ್ರಜೆಗಳನ್ನ ನೋಡ್ಕೊಂಡ್ರೆ ಆ ಪ್ರಜೆಗಳೆಲ್ಲ ಹೇಳ್ಕೊಂಡು ಓಡಾಡ್ತಾರಲ್ಲ 4 ಮಂದಿ ಹತ್ರ, ಅದೇ ಅವನಿಗೆ ಸಿಗುವಂತಹ ಪುಣ್ಯ. ಆ ಪುಣ್ಯ ಅತಿಶಯದಿಂದ ತಾನು ಇನ್ನೂ ಮೇಲೆ ಮೇಲೆ ಲೋಕಗಳಿಗೆ ಹೋಗ್ತಾನವನು. ಹಂಗಾಗಿ ಒಬ್ಬ ರಾಜ ಅಂತಂದ್ರೆ ಅವನ ಸತ್ತ ಮೇಲೂ ವರ್ಷಗಳ ಗಟ್ಲೆ ಅವನ ಬಗ್ಗೆ ಮಾತಾಡ್ಕೊಳ್ತಿರ್ತಾರಂತ. ಹಂಗಾಗಿ ಅವನು ಇನ್ನೂ ಸ್ವರ್ಗಕ್ಕೆ ಏರ್ತಾನೆ ಇರ್ತಾನ ಅವಾಗ ಅಂತ. ಹಂಗಾಗಿ ರಾಜನಾದವನು ಪ್ರಜೆಗಳ ಹಿತವೇ ಅವನ ಮೊದಲ ಗುರಿ. ಹಾಗಾಗಿ ಈ ತಾಟಕೆಯನ್ನ ನೀನು ಅವಶ್ಯವಾಗಿ ಸಂಹಾರ ಮಾಡಬೇಕು ಅಂತ ಹೇಳಿದಾಗ, ಕರಿಷ್ಯಾಮಿನ ಸಂದೇಹ ತಾಟಕ ವದಮುತ್ತಮಂ. ಆಯ್ತು ಗುರುಗಳೇ, ನೀವು ಹೇಳಿದ್ರಲ್ಲ, ನನಗೆ ಈಗ ಸಮಾಧಾನ ಆಯ್ತು, ನಾನು ಅವಶ್ಯವಾಗಿ ಆ ತಾಟಕೆ ವಧೆಯನ್ನ ಮಾಡ್ತೇನೆ. ಗೋಬ್ರಾಹ್ಮಣ ಹಿತಾರ್ಥಾಯ ದೇಶಸ್ಯ ಚ ಹಿತಾಯ ಚ ತವ ಚೈವ ಪ್ರಮೇಯಸ್ಯ ವಚನಂ ಕರ್ತು ಮುದ್ಯತಃ. ನೋಡ್ರಿ, ನೀವು ಹೇಳಿದ್ರಲ್ಲ ಇಡೀ ಜಗತ್ತಿಗೆ ಹಿತ ಆಗ್ತದೆ ಇಂಥ ರಾಕ್ಷಸಿಯರನ್ನ ಸಂಹಾರ ಮಾಡೋದ್ರಿಂದ ಅಂತಂದ್ರೆ ಅವಶ್ಯವಾಗಿ ಮಾಡ್ತೀನಿ, ಈಗಲೇ ಮಾಡ್ತೀನಿ ಅಂತ ಹೇಳಿ ತಾನು ಸಂಕಲ್ಪ ಮಾಡಿ, ಏವ ಮುಕ್ತ ಧನುರ್ಮಧ್ಯೆ ಬದ್ಧ್ವಾ ಮುಷ್ಟಿ ಮರಿಂದಮಃ ಜಾಘೋಷಮಕರೋ ತೀವ್ರಂ ದಿಶ ಶಬ್ದೇನ ನಾದಯನ್. ತಾನು ತನ್ನ ಧನುಸ್ಸನ್ನ ಹಿಡ್ಕೊಂಡ, ಆ ಸೂತ್ರ ಕೈಯಲ್ಲಿ ಏನು ಹಗ್ಗ ಇರ್ತದೆ ಅದಕ್ಕೆ ಮುಷ್ಟಿ ಮಾಡಿ ಹಿಡಿದು ಆ ಹಗ್ಗವನ್ನು ಜೋರಾಗಿ ಎಳೆದು ಒಂದ್ಸತಿ ಬಿಟ್ಟಾಗ ಜೋರಾಗಿ ಒಂದು ಠೇಂಕಾರದ ಶಬ್ದ ಬಂತು. ಆ ಶಬ್ದ ಹೆಂಗಿತ್ತು ಅಂದ್ರೆ ಇಡೀ ಕಾಡನ್ನ ಆವರಿಸಿ ತುಂಬಿ ಬಿಡುತ್ತು ಅಂತ. ಆ ಶಬ್ದ ಹೊರಗೆ ಬಂದಂತೆ ಕಾಣ್ತಿತ್ತಂತ. ಅಂದ್ರೆ ಈ ಪಕ್ಷಿಗಳು ಪ್ರಾಣಿಗಳು ಎಲ್ಲ ಎದ್ದು ಓಡ್ಲಿಕ್ಕೆ ಪ್ರಾರಂಭ ಆದವು. ಆ ಶಬ್ದ ಓಡಿ ಹೋಗಿ ಆ ತಾಟಕಿಯಲ್ಲಿದ್ಲೋ ಅವಳ ಕಿವಿಯನ್ನ ಜೋರಾಗಿ ಚುಚ್ಚಿ ಬಿಡ್ತು. ಅಂಥ ಘೋರವಾದಂತಹ ಶಬ್ದವನ್ನ ರಾಮ ತನ್ನ ಧನುಸ್ಸಿನಿಂದ ಮಾಡಿದ. ಈ ಶಬ್ದ ಕೇಳಿದ ಕೂಡಲೇ ತಾಟಕಿಗೆ ಗೊತ್ತಾಯ್ತಂತೆ, ಯಾರೋ ಬಂದಿದ್ದಾರೆ, ನನ್ನ ಈ ಕಾಡಿಗೆ ಯಾರೋ ಬಂದಿದ್ದಾರೆ ಅಂತ ಹೇಳಿ ಅವರನ್ನ ಮುಗಿಸೇ ಬಿಡಬೇಕು ಅಂತ ಹೇಳಿ ತಾನು ಓಡಿ ಬರ್ತಾ ಇದ್ದಾಳೆ. ದೂರದಿಂದ ಬರ್ಬೇಕಾದ್ರನೆ ಲಕ್ಷ್ಮಣನನ್ನ ಕರೆದು ಹೇಳ್ತಾನಂತೆ,
ತಾಂ ದೃಷ್ಟ್ವಾ ರಾಘವ ಕ್ರುದ್ಧಾಂ ವಿಕೃತಾಂ ವಿಕೃತಾನನಾಂ, ವಿಕಾರವಾದ ಮುಖವುಳ್ಳಂತಹ ರಾಕ್ಷಸಿಯನ್ನ ನೋಡಿ ಲಕ್ಷ್ಮಣನಿಗೆ ಹೇಳ್ತಾನಂತೆ, ನೋಡು ಇಂಥ ರಾಕ್ಷಸಿ, ಅವಳ ಮುಖ ನೋಡು, ಅವಳ ಶರೀರದ ಗಾತ್ರ ನೋಡು, ನಾವೆಲ್ಲ ಇಷ್ಟೇ ಇದೀವಿ, ಅವಳು ಇಷ್ಟು ದೊಡ್ಡದಿದ್ದಾಳ ಅವಳು. ಹೀಗಾಗಿ ಅವಳನ್ನ ನೋಡಿದವರೇ ಹೆದರಿ ಸತ್ತು ಹೋಗ್ಬಿಡ್ಬೇಕು. ಅಂಥ ಭೀಮ ಸಂಕಾಶ ಭಯಂಕರ ರೂಪವನ್ನು ಹೊಂದಿರತಕ್ಕಂತಹ ತಾಟಕಿ ನಮ್ಮ ಹತ್ರ ಓಡಿ ಬರ್ತಾಳಂತೆ. ಹತ್ರ ಬರ್ತಾಳೆ. ಈ ರಾಮ ಲಕ್ಷ್ಮಣರ ಮಧ್ಯದಲ್ಲಿ ವಿಶ್ವಾಮಿತ್ರರ ಮಹರ್ಷಿಗಳು ಬಂದು ನಿಂತು, ವಿಶ್ವಾಮಿತ್ರಸ್ತು ಬ್ರಹ್ಮರ್ಷಿ ಹುಂಕಾರೇಣ ಅಭಿವರ್ತ್ಸ್ಯತಾಂ ಸ್ವಸ್ತಿ ರಾಘವಯೋರಸ್ತು ಜಯಂ ಚೈವಾಭ್ಯಭಾಷತ. ಒಂದ್ಸತಿ ಜೋರಾಗಿ ಹುಂಕಾರ ಮಾಡ್ತಾರಂತೆ. ಹುಂಕಾರ ಮಾಡಿದಾಗ ಒಂದ್ ಸರ್ತಿ ಅವಳು ಬ್ರೇಕ್ ಹಾಕಿ ಅಲ್ಲಿ ನಿಂದಿರ್ತಾಳೆ. ಓಡಿ ಬರ್ತಾ ಇರ್ತಾಳೆ, ಮಧ್ಯ ನಿಂತು ಅಂತ ಹೇಳ್ತಾರ ಅವರು. ವಿಶ್ವಾಮಿತ್ರರ ಹುಂಕಾರಕ್ಕೆ ಹೆದರಿ ಒಂದ್ಸತಿ ತಣ್ಣಗಾಗ್ತಾಳಂತೆ. ಆಮೇಲೆ ಎಲ್ಲಿಂದ ಶಬ್ದ ಬಂತು, ಇವರೇ ಮಾಡಿದ್ದು ಅಂತ ಹೇಳಿ ಮತ್ತೆ ಚೇತರಿಸ್ಕೊಂಡು ತಾನು ಮುಂದೆ ಬರ್ತಾ ಇದ್ದಾಳೆ. ಹೇಳ್ತಾರಂತೆ, ಸ್ವಸ್ತಿ ರಾಘವಯೋರಸ್ತು ಜಯಂ ಚೈವಾಭ್ಯಭಾಷತ, ನಿಮ್ಗೆ ಮಂಗಳವಾಗ್ಲಿ, ನೀವು ಯುದ್ಧ ಮಾಡ್ಬೇಕೀಗ, ನಿಮಗೆ ಜಯವಾಗ್ಲಿ ಅಂತ ಹೇಳಿ ಆಶೀರ್ವಾದ ಮಾಡ್ತಾರಂತೆ. ರಾಮ ಲಕ್ಷ್ಮಣರು ಮತ್ತೆ ತಾಟಕಿ ಇವರಿಬ್ಬರಿಗೆ ಯುದ್ಧ ಪ್ರಾರಂಭ ಆಗ್ತದೆ. ಯುದ್ಧ ಅಂತಂದ್ರೆ ಇವರಾದ್ರೆ ಪಾಪ ಪ್ರಾಮಾಣಿಕವಾಗಿ ಬಿಲ್ಲು ಬಾಣಗಳನ್ನ ಹಿಡ್ಕೊಂಡು ನಿಯತ್ತಾಗಿ ಯುದ್ಧ ಮಾಡೋರು. ಅವಳು ಮಾಯಾವಿ ಎದುರುಗಡೆ ಇರೋಳು. ಅವಳು ಮೊದಲು ಬಂದ ಕೂಡ್ಲೇನೆ ತಾನು ಏನು ಮಾಡ್ತಾಳೆ, ತನ್ನ ಮಾಯಾಶಕ್ತಿಯಿಂದ ಧೂಳುಗಳನ್ನೆಲ್ಲ ಎಬ್ಬಿಸ್ಲಿಕ್ಕೆ ಪ್ರಾರಂಭ ಮಾಡ್ತಾಳಂತೆ. ಧೂಳುಗಳು ಎದ್ದಾಗ ಏನಾಗ್ತದೆ, ಕಣ್ಣೆಲ್ಲ ಮಂಜಾಗ್ತದೆ, ಏನು ಕಾಣೋದಿಲ್ಲ. ಹಂಗಾಗಿ ಜೋರಾಗಿ ಧೂಳನ್ನು ಎಬ್ಬಿಸ್ತಾಳೆ. ಎಬ್ಬಿಸಿ ಮುಂದೆ ಇರುವವರು ಯಾರು ಕಾಣಲೇಬಾರ್ದು ಆ ರೀತಿ ಮಾಡಿಬಿಡ್ತಾಳಂತೆ. ಮಾಡಿ ಆಮೇಲೆ ಏನ್ ಮಾಡ್ತಾಳೆ, ತಾನು ಶರವರ್ಷ ಅವಾಕಿರತ್ ಸುಮಹತಾ ತತಶ್ಚುಕ್ರೋಧ ರಾಘವ ತಥೋ ಮಾಯಾಂ ಸಮಾಸ್ಥಾಯ ಶಿಲಾವರ್ಷೇಣ ರಾಘವು. ಧೂಳು ಬಂತು, ಇದ್ರಿಗೂ ಕಣ್ಣು ಕಾಣ್ತಿಲ್ಲ ಅಂತ ಗೊತ್ತಾಯ್ತು, ಕಣ್ಣು ಕಾಣದೇ ಇರಬೇಕಾದ್ರೆ ಅವ್ರ ಮೇಲೆ ಆಕ್ರಮಣ ಮಾಡಬೇಕು ಅಂತ ಹೇಳಿ ತಾನು ಶಿಲಾವೃಷ್ಟಿ, ಈ ಕಲ್ಲುಗಳ ಮಳೆಯನ್ನ ಸುರಿಸ್ಲಿಕ್ಕೆ ಪ್ರಾರಂಭ ಮಾಡಿದ್ಲು. ಏನೋ ಮಾಯಾಶಕ್ತಿ ಮಾಡ್ತಾಳೆ, ಮೇಲಿಂದ ಕಲ್ಲಿನ ಮಳೆ ಬರ್ಲಿಕ್ಕೆ ಪ್ರಾರಂಭ ಆಗ್ತದೆ. ಈ ರೀತಿ ಆದಾಗ ಈ ರಾಕ್ಷಸರು ಯುದ್ಧ ಮಾಡೋದೇ ಹೆಂಗೆ, ಈ ಬೆನ್ನ ಹಿಂದೆ ನಿಂತು ಯುದ್ಧ ಮಾಡೋದು ಅಂತ ಹೇಳ್ತಾರಲ್ಲ, ಕ್ಷತ್ರಿಯರು ಹಂಗಲ್ಲ ಅಂತ. ಯಾವತ್ತು ಕ್ಷತ್ರಿಯರು ಅಂತಂದ್ರೆ ಬೆನ್ನ ಹಿಂದೆ ನಿಂತು ಯುದ್ಧ ಮಾಡಬಾರದು. ಅವರು ಎದುರಾಳಿಯನ್ನ ಎದುರಿಸಿ ತಾನೂ ಆಯುಧ ಹಿಡಿದಿರ್ಬೇಕಾದ್ರೆ ಅವರೊಟ್ಟಿಗೆ ಯುದ್ಧ ಮಾಡ್ಬೇಕು ಅಂತ. ರಾಕ್ಷಸರಿಗೆ ಆ ಯಾವ ನಿಯಮನೂ ಇರುವುದಿಲ್ಲ. ತಾವು ಬೆನ್ನ ಹಿಂದೆ ಬಂದು ಯುದ್ಧ ಮಾಡ್ತಾರ ಅವರು. ಬೆನ್ನ ಹಿಂದೆ ಮಾಡಬಾರ್ದಲ್ಲ, ಅದಕ್ಕೆ ನಾನು ಧೂಳಿ ಎರಚಿ ಮಾಡಿದೆ ಅಂತ. ಅದು ಬೆನ್ನ ಹಿಂದೆ ಮಾಡ್ದಂಗೆ ಕಣ್ಣಿಗೆ ಕಾಣದೇ ಇರುವ ರೀತಿಯಲ್ಲಿ ಬಂದು ಆಕ್ರಮಣ ಮಾಡೋದು ಅಂತ. ತಾನು ಶಿಲಾವೃಷ್ಟಿ ರವಾಕಿರತ್, ಆ ಶಿಲಾವೃಷ್ಟಿಯನ್ನ ಕಲ್ಲಿನ ಮಳೆಯನ್ನ ಸುರಿಸ್ಬೇಕಾದ್ರೆ ಶಿಲಾವರ್ಷಂ ಮಹತ್ತಸ್ಯಾಹ ಶರವರ್ಷೇಣ ರಾಘವ. ಈ ಕಡೆ ಶಿಲಾವೃಷ್ಟಿ ಬರ್ತಾ ಇದೆ ಅಂತೆ, ಇಲ್ಲಿ ರಾಮ ಶರವೃಷ್ಟಿ, ತಾನು ಬಾಣಗಳ ವೃಷ್ಟಿಯನ್ನ ಬೀಳಿಸ್ತಾ ಇದ್ದಾನಂತೆ. ಒಂದು ಬಾಣ ಬಿಡ್ತಾನೆ, ಅದು ಮಳೆಯಂತೆ ಬಂದು ಶಿಲಾವೃಷ್ಟಿ ಮತ್ತೆ ಈ ಕಡೆ ಶರವೃಷ್ಟಿ ಎರಡೂ ಸೇರಿ ಕೊನೆಗೆ ಎಲ್ಲ ನಿರ್ಮಲವಾಗಿ ಬಿಡ್ತದೆ. ಅಂದ್ರೆ ಏನೆಲ್ಲ ಧೂಳಿತ್ತು ಅದೆಲ್ಲ ಆ ಕಡೆ ಸರಿತದಂತೆ. ಎದುರುಗಡೆ ತಾಟಕಿ ಕಾಣ್ತಾಳೆ. ಅವಾಗ ಶಿಲಾವರ್ಷಂ ಮಹತ್ತಸ್ಯಾಹ ಶರವರ್ಷೇಣ ರಾಘವ ಧಾವಂತ್ಯಾಹ ಕರವು ಚಿಚ್ಛೇದ ಪತ್ರಿಭಿಹಿ. ಅದಾದ ಕೂಡಲೇ ಓಡಿ ಬರ್ತಾಳಂತ. ಅವಳು ಎದುರುಗಡೆಯಿಂದ ಓಡಿ ಬರ್ತಾ ಇದ್ದಾಳೆ. ರಾಮ ನೋಡಿ ಇವಳನ್ನ ಸಾಯಿಸುವುದಕ್ಕಿಂತ ಮೊದಲು ಕೆಲವೊಮ್ಮೆ ಶಿಕ್ಷೆ ಕೊಟ್ಟಾಗಲೇ ಹೆದರಿ ಸಾಕು ನಮಗೆ ಅಂತ ಅನಿಸ್ತದೆ ಕೆಲವರಿಗೆ. ಹಂಗಾಗಿ ಒಂದು ಕೆಲಸ ಮಾಡೋಣ, ಇವಳ ಕೈಯನ್ನ ಕತ್ತರಿಸಿಬಿಡೋಣ ಅಂತ ಹೇಳಿ ತಾನು 2 ಬಾಣಗಳನ್ನ ತೆಗೆದು 2 ಬಾಣಗಳನ್ನ ಒಟ್ಟಿಗೆ ಬಿಡ್ತಾನೆ. 2 ಬಾಣಗಳು ಆ ತಾಟಕಿಯ ಭುಜಗಳಿಗೆ ತಾಕಿ ಅವಳ ಭುಜಗಳು 2 ಕೂಡ ಕೆಳಗೆ ಬಿದ್ದುವಂತೆ. ಬಿದ್ದು ಕೂಡ್ಲೇನೆ ಲಕ್ಷ್ಮಣ ಓಡಿ ಹೋಗಿ ಅವಳನ್ನ ಹಿಡಿದು ಅವಳ ಸೌಮಿತ್ರಿ ರಕರೋತು ಕ್ರೋಧಾತ್ ಕರ್ಣಾಗ್ರ ನಾಸಿಕಾಂ ಧೃತ ಕರ್ಣಾಗ್ರ ನಾಸಿಕಾಂ, ಅವಳ ಕರ್ಣ ಮತ್ತು ನಾಸಿಕ ಇವರ ತುದಿಯನ್ನ ಕಟ್ ಮಾಡಿಬಿಟ್ಟ ಅಂತ. ಅಂದ್ರೆ ನಾವು ಮುಂದೆ ಶೂರ್ಪಣಖಿ ವೃತ್ತಾಂತದಲ್ಲಿ ಕೇಳ್ತೇವೆ, ಅದನ್ನ ಇಲ್ಲೇ ಪ್ರಾರಂಭ ಮಾಡಿದ್ದ ಲಕ್ಷ್ಮಣನ ಕೆಲಸ ಏನು ಅಂತಂದ್ರೆ ಮೂಗು ಕಿವಿ ಕಟ್ ಮಾಡೋದೇ ಕೆಲಸ ಅಂತ. ಯಾಕಂದ್ರೆ ಮುಂದೆ ಶೂರ್ಪಣಖಿ ಆದ ನಂತರ ಒಬ್ಳು ರಾಕ್ಷಸಿ ಬರ್ತಾಳೆ, ಅವಳಿಗೂ ಹಂಗೆ ಮಾಡ್ತಾನೆ ಲಕ್ಷ್ಮಣ. ಯಾಕೆ ಅಂತಂದ್ರೆ ಸ್ತ್ರೀಯರನ್ನ ಸುಮ್ಮನೆ ಸಾಯಿಸಬಾರದು, ಅವರನ್ನ ವಿಕೃತ ಮಾಡಿಬಿಟ್ರೆ ಅದೇ ಅವರಿಗೆ ಸಾವು ಅಂತ. ಹಂಗಾಗಿ ಲಕ್ಷ್ಮಣ ರಾಮ 2 ಭುಜಗಳನ್ನ ಕತ್ತರಿಸಿದ, ಅವನು ಮೂಗು ಮತ್ತೆ ಕಿವಿಯನ್ನ ಕತ್ತರಿಸ್ಬಿಡ್ತಾನೆ ಲಕ್ಷ್ಮಣ. ಇಷ್ಟಾದ ಕೂಡಲೇ ಸರಿ ಸ್ವಲ್ಪ ಸುಸ್ತಾಗ್ತಾಳವಳು ಅಂತ ಅನ್ಕೊಂಡ್ರೆ ಮತ್ತೆ ಹೇಳತ್ತಾಳಂತವಳು. ಕಾಮರೂಪಧರ ಸಾತು ಕೃತ್ವ ರೂಪಾಣ್ಯನೇಕಶಃ ಅಂತರ್ಧಾನಂ ಗತಾ ಯಕ್ಷಿ ಮೋಹಯಂತಿ ಸ್ವಮಾಯಯ. ಅವಳು ಕಾಮರೂಪಿ, ಬೇಕಾದ ರೂಪವನ್ನ ಪಡಿತಾಳವಳು. ಹಾಗಾಗಿ ಒಮ್ಮೆಲೆ ಅಲ್ಲಿಂದ ಮಾಯ ಆಗಿಬಿಡ್ತಾಳಂತೆ. ಮಾಯ ಆಗಿ ಒಮ್ಮೆಲೆ 100 ರೂಪದಿಂದ ಕಾಣ್ಲಿಕ್ಕೆ ಪ್ರಾರಂಭ ಆಗ್ತಾಳೆ. ಈ ಕಡೆಯಿಂದ ಹೊಡೆಯೋಣ ಅಂತಂದ್ರೆ ಅಲ್ಲಿಂದ ಮಾಯ ಆಗ್ತಾಳೆ, ಈ ಕಡೆ ಬರ್ತಾಳೆ. ಈ ರೀತಿ ಅವಳು ಆಟಾಡ್ತಾ ಇದ್ದಾಳೆ. ಅಂತರ್ಧಾನಂ ಗತಾ ಯಕ್ಷಿ ಮೋಹಯಂತಿ ಸ್ವಮಾಯಯ, ತನ್ನ ಮಾಯೆಯಿಂದ ಅವರನ್ನ ಮೋಹಗೊಳಿಸ್ತಾ ಇದ್ದಾಳೆ. ಹೇಗೆ ಅವಳನ್ನು ಸಾಯಿಸ್ಬೇಕು ಅಂತ ಗೊತ್ತಾಗ್ತಿಲ್ಲ ಅಂತ. ಅಷ್ಟೊತ್ತಿಗೆ ಮತ್ತೆ ಅಶ್ಮವರ್ಷಂ ವಿಮುಂಚಂತಿ. ಬಹುಶಃ ಈ ಕಲ್ಲಿನ ಮಳೆ ಸುರಿಸುವುದೇ ಒಂದು ತಾಟಕಿಯ ಆಯುಧ ಅಂತ ಅನಿಸ್ತದೆ. ಒಬ್ಬೊಬ್ಬರಿಗೆ ಒಂದೊಂದು ಇಷ್ಟ ಅಂತ ಇರ್ತದಲ್ಲ. ನೀವು ಹೆಂಗ್ ಹೋಗ್ತೀರಿ ಅಂದ್ರೆ ನಾವು ಕಾರಲ್ಲೇ ಹೋಗುದು, ನಾವು ಬೈಕಲ್ಲೇ ಹೋಗುದು ಅಂತ. ಯಾಕೆಂದ್ರೆ ನಮ್ಗೆ ಅದು ಇಷ್ಟ ಆಗ್ತದೆ ಅಂತ.
ಆ ರೀತಿ ಅಟ್ಯಾಕ್ ಮಾಡ್ಬೇಕಾದ್ರೆ ಈ ಕಲ್ಲಿಂದನೇ ಹೊಡೆಯುವುದು ನಾವು ಅಂತ ಹೇಳಿ ಈ ತಾಟಕಿ ಮತ್ತೆ ಅಶ್ಮವರ್ಷವನ್ನ ಬಿಡ್ತಾಳಂತೆ. ಆದ್ರೆ ಪರಮಾತ್ಮ ರಾಮ ಅದನ್ನ ತತಸ್ಥೌ ಅಶ್ಮವರ್ಷೇಣ ಕ್ರಿಯಮಾಣೋ ಸಮಂತತಃ ದೃಷ್ಟ್ವಾ ಗಾಧಿಸುತ ಶ್ರೀಮಾನ್ ಇದಂ ವಚನಮಬ್ರವೀತ್. ಅವಳು ಅಶ್ಮವರ್ಷವನ್ನ ಬಿಡ್ತಾಳೆ. ರಾಮ ಮತ್ತೆ ಹಿಂದಿನಂತೆ ಆ ಅಶ್ಮವರ್ಷವನ್ನೆಲ್ಲ ತಡೆದು ತಾನು ಅನೇಕ ಬಾಣಗಳಿಂದ ಆ ತಾಟಕಿಯನ್ನು ಮುಚ್ಚಿ ಬಿಡ್ತಾನಂತ. ಅಂದ್ರೆ ಅವಳು ಎಲ್ಲಿ ಓಡಾಡಬಾರ್ದು, ಓಡಾಡಿದ್ರೆ ಆ ಕಡೆ ಈ ಕಡೆ ಎಲ್ಲ ಓಡಾಡ್ತಾಳ ಅವಳು ಅಂತ ಹೇಳಿ ಎಲ್ಲ ಬಾಣಗಳಿಂದ ಮುಚ್ಚಿ ಬಿಡ್ತಾನೆ. ಆದ್ರೆ ಆ ತಾಟಕಿ ಅಲ್ಲಿಂದ ಮಾಯ ಆಗಿಬಿಡ್ತಾಳೆ. ಮುಚ್ಚಿದಲ್ಲಿಂದ ಮಾಯಾಗಿ ಇನ್ನೊಂದು ಕಡೆಯಿಂದ ಪ್ರಾದುರ್ಭಾವಗೊಂಡು ಓಡಿ ಬರ್ಲಿಕ್ಕೆ ಪ್ರಾರಂಭ ಮಾಡ್ತಾಳಂತೆ. ಅವಾಗ ವಿಶ್ವಾಮಿತ್ರ ಮಹರ್ಷಿಗಳು ಹೇಳ್ತಾನೆ, ದೃಷ್ಟ್ವಾ ಗಾಧಿಸುತ ಶ್ರೀಮಾನ್ ಇದಂ ವಚನಮಬ್ರವೀತ್. ಈ ಮಾತನ್ನ ಹೇಳ್ತಾರಂತ ಏನು, ಅಲಂತೆ ಘೃಣಯ ರಾಮ ಪಾಪೈಷಾ ದುಷ್ಟಚಾರಿಣಿ ಯಜ್ಞ ವಿಘ್ನಕರಿ ಯಕ್ಷಿ ಪುರಾ ವರ್ಧೇತ ಮಾಯಯ. ನೀನು ಹಿಂಗೆ ಆಟಾಡ್ತಾ ಇದ್ರೆ ಅವಳು ಆಟಾಡ್ತಾನೆ ಇರ್ತಾಳ ಅವಳು, ಹಾಗಾಗಿ ಸಾಕು ಮಾಡು, ಅವಳನ್ನ ಸಾಯಿಸಿಬಿಡು ಅಂತ. ಈ ಮಕ್ಕಳನ್ನ ಆಟಾಡ್ಲಿಕ್ಕೆ ಕಳಿಸಿದ್ರೆ ಸಾಯಂಕಾಲದೊತ್ತು ಬರ್ರಿ ಸೂರ್ಯಾಸ್ತ ಆಗ್ತದೆ, ಒಳಗ್ ಬರ್ರಿ ಕತ್ಲಾಯ್ತು ಅಂತಂದ್ರೆ ಕೇಳೋದಿಲ್ಲ, ಇನ್ನೊಂಚೂರು ಆಟಾಡಿ ಬರ್ತೀವಿ ಅಂತ ಹೇಳ್ತಾರಲ್ಲ. ಹಂಗೆ ವಿಶ್ವಾಮಿತ್ರರು ಈ ರಾಮ ಲಕ್ಷ್ಮಣರು ಆಟಾಡ್ತಾ ಇದ್ದಾರೆ ಅವಳೊಟ್ಟಿಗೆ. ಅವಳನ್ನ ನೋಡಿ ಆಟ ಸಾಕು ಮಾಡ್ರಿ, ಮುಗಿಸಿ ಬರ್ರಿ ಅಂತ ಕರಿತಾ ಇದ್ದಾರೆ. ಅವಾಗ ತಾನು ಏನ್ ಮಾಡ್ತಾನೆ, ಅವಳು ಅಲ್ಲಿಂದ ಓಡಿ ಬರ್ತಾಳಂತೆ. ಓಡಿ ಬರುವುದನ್ನ ನೋಡಿ ರಾಮಚಂದ್ರ ಶರೇಣೋರಸಿ ವಿವ್ಯಾದ ಸಾಪಪಾದ ಮಮಾರಚ. ತಾನು ಒಂದು ಉತ್ತಮವಾದಂತಹ ಬಾಣವನ್ನು ತಗೊಂಡು ಜೋರಾಗಿ ಆ ಬಿಲ್ಲಿಗೆ ಹೂಡಿ ಅದನ್ನ ಬಿಡ್ತಾನಂತೆ. ಬಿಟ್ಟಾಗ ಆ ಬಾಣ, ತೀಕ್ಷ್ಣವಾದ ಬಾಣ ಅವಳ ಎದೆಗೆ ಹೋಗಿ ಅವಳ ಎದೆ ಸೀಳಿ 2 ಭಾಗ ಆಗಿ ಕೆಳಗೆ ಬಿದ್ದು ಬಿಡ್ತಾಳಂತೆ. ಅದನ್ನ ನಾರಾಯಣ ಪಂಡಿತಾಚಾರ್ಯರು ದ್ವಾರಮಿವ, ಬಾಗಿಲು ತೆಗೆದಂಗೆ ಹಿಂಗೆ ಬಾಗಿಲು ತೆಗೆದು ಬಿದ್ದು ಬಿಟ್ಲು ಅವಳು ಅಂತಂದ್ರೆ ರಾಮ ಮೊದಲು ಸಂಹಾರ ಇದು. ಯಾಕೆಂದ್ರೆ ಈ ಇಡೀ ರಾಮಾಯಣದಲ್ಲಿ ರಾಮ ಹುಟ್ಟಿದ ನಂತರ ಮೊದಲು ಸಂಹಾರ ಮಾಡಿದ್ದು ತಾಟಕಿಯನ್ನ. ಲೇಡೀಸ್ ಫಸ್ಟ್ ಅಂತ ಹೇಳ್ತಾರೆ. ಕೃಷ್ಣ ಹುಟ್ಟಿದಾಗ್ಲೂ ಮೊದಲು ಸಾಯಿಸಿದ್ದು ಪೂತನಿಯನ್ನ. ಹಂಗೆ ಈ ರಾಮಚಂದ್ರ ಮೊದಲು ತಾಟಕಿಯನ್ನ ಸಂಹಾರ ಮಾಡಿದ ಕೂಡಲೇ ತಾಂ ಹತಾಂ ಭೀಮ ಸಂಕಾಶಾಂ. ಈ ತಾಟಕಿಯನ್ನ ಸಂಹಾರ ಮಾಡುವುದರ ಮೂಲಕ ರಾಕ್ಷಸರ ಸಂಹಾರಕ್ಕೆ ನಾಂದಿಯನ್ನ ಹಾಡಿದ. ಅಂದ್ರೆ ಮೊದಲ ಸಂಹಾರ, ಇನ್ನು ಮುಂದೆ ರಾಕ್ಷಸರ ಸಂಹಾರ ಕಂಟಿನ್ಯೂ ಆಗಿ ಆಗ್ತಾ ಇರ್ತದೆ. ರಾಮ ಹುಟ್ಟಿ 14-15 ವರ್ಷ ಆಯ್ತು. ಸ್ವಲ್ಪ ಶಾಂತನಾಗಿದ್ದ ರಾಮ, ಇನ್ಮೇಲೆ ನಾನು ನನ್ನ ಕೆಲಸವನ್ನ ಪ್ರಾರಂಭ ಮಾಡ್ತೇನೆ ಅಂತ ಹೇಳಿ ತಾಟಕಿಯಿಂದ ರಾಕ್ಷಸ ಸಂಹಾರ ಕಾರ್ಯವನ್ನ ತಾನು ಪ್ರಾರಂಭ ಮಾಡ್ತಾ ಇದ್ದಾನೆ. ಇಷ್ಟಾದ ಕೂಡಲೇ ತಾಂ ಹತಾಂ ಭೀಮ ಸಂಕಾಶಾಂ ದೃಷ್ಟ್ವಾ ಸುರಪತಿಸ್ತದ ಸಾಧು ಸಾಧ್ವಿತಿ ಕಾಕುಸ್ಥಂ ಸುರಾಷ್ಟಾಪ್ಯಧಿಪೂಜಯನ್. ಇಷ್ಟೊತ್ತು ತಾಟಕೆ ಬಿದ್ದು ನೆಲದ ಮೇಲೆ ಬಿದ್ದಿದ್ದಾಳಂತೆ. ರಾಮ ಲಕ್ಷ್ಮಣ ಇಬ್ಬರು ಕೂಡ ಬಾಣವನ್ನ ಹಿಡ್ಕೊಂಡು ನಿಂತಿದ್ದಾರಂತೆ. ಅಷ್ಟೊತ್ತಿಗೆ ಮೇಲಿಂದ ದೇವೇಂದ್ರ ಕೆಳಗಿಳಿದು ಬರ್ತಾನಂತೆ. ಆ ದೇವೇಂದ್ರವನ್ನ ಹಿಂಬಾಲಿಸಿ ಅನೇಕ ಮಂದಿ ದೇವತೆಗಳು ಭೂಮಿಗಿಳಿದು ಬರ್ತಾರಂತೆ. ಭೂಮಿಗಿಳಿದು ಬಂದು ಸಾಧು ಬಹಳ ಒಳ್ಳೆ ಕೆಲಸ ಮಾಡಿದಿ ನೀನು ಅಂತ ಹೇಳಿ ರಾಮನನ್ನ ಹೊಗಳ್ತಾ ಇದ್ದಾನಂತೆ ದೇವೇಂದ್ರ. ಆ ದೇವೇಂದ್ರ ಯಾಕೆ ಹೊಗಳ್ಬೇಕು ಅಂತಂದ್ರೆ ದೇವೇಂದ್ರನ ಜಾಗ ಅದು. ದೇವೇಂದ್ರವನ ಆ ಬ್ರಹ್ಮಹತ್ಯಾ ದೋಷವನ್ನ ಕಳೆದ ಜಾಗ, ಮಲದ ಕರುಷ ಅಂತ. ಇಷ್ಟು ವರ್ಷ ಯಾರೂ ಇರ್ಲಿಕ್ಕೆ ಯೋಗ್ಯವಲ್ಲದೆ ಇರುವ ಜಾಗ ಆಗಿತ್ತು ಈ ತಾಟಕಿಯಿಂದ. ಅವಳನ್ನ ಸಂಹಾರ ಮಾಡಿ ಮತ್ತೆ ಇಲ್ಲಿ ಜನತೆಗಳೆಲ್ಲ ಬಂದು ಪ್ರತಿಷ್ಠಾಪಿತರಾಗುವಂತೆ ನೀನು ಮಾಡಿದ್ದಿ. ಹಾಗಾಗಿ ನಿನಗೆ ಜಯವಾಗ್ಲಿ ಅಂತ ಹೇಳಿ ಅವನಿಗೆ ಜೈಕಾರ ಹಾಕ್ತಾರೆ. ಅಷ್ಟೇ ಅಲ್ಲ, ಬಂದ ಎಲ್ಲ ಸುರರು ಕೂಡ ದೇವತೆಗಳು ಸುರಾಶ್ಚಾಪಿ ಅಭಿಪೂಜೆಯನ್ನು ಚೆನ್ನಾಗಿ ರಾಮನನ್ನ ಪೂಜೆ ಮಾಡಿದ್ರು ಅಂತ ಹೇಳಿ ಈ ರೀತಿ ಆ ಇಂದ್ರನಿಂದ ಪೂಜಿತನಾದಂತಹ ರಾಮ ಆ ತಾಟಕೆಯನ್ನ ಸಂಹಾರ ಮಾಡಿ ಇನ್ನಷ್ಟು ವಿರಾಜಮಾನನಾಗಿ ಕಂಗೊಳಿಸ್ತಾ ಇದ್ದ. ಅಂಥ ರಾಮನನ್ನ ವಿಶ್ವಾಮಿತ್ರರು ಬಹಳಷ್ಟು ಹೊಗಳ್ತಾರಂತೆ. ವಿಶ್ವಾಮಿತ್ರ ವಚ ಶ್ರುತ್ವ ಹೃಷ್ಟೋ ದಶರಥಾತ್ಮಜ ಉವಾಸ ರಜನೀಂ ತತ್ರ ತಾಟಕಾಯ ವನೇ ಸುಖಂ. ವಿಶ್ವಾಮಿತ್ರರು ಹೊಗಳಿದ್ದನ್ನ ಕಂಡು ರಾಮ ಆಯ್ತು ಅಂತ ಹೇಳಿ ತಾನೂ ಸಂತೋಷಪಟ್ಟು ಆವತ್ತಿನ ದಿನ ರಾತ್ರಿಯನ್ನ ಆ ತಾಟಕಿಯ ವನದಲ್ಲಿ, ತಾಟಕಿ ಇದ್ದಿದ್ರೆ ರಾತ್ರಿ ಎಲ್ಲ ನಿದ್ದೆ ಬರ್ತಿರ್ಲಿಲ್ಲೋ ಏನೋ, ರಾಮನಿಗೆ ಅದೇನು ಸಂಬಂಧ ಇರುವುದಿಲ್ಲ. ಆದ್ರೆ ಇನ್ನು ಮೇಲೆ ಎಲ್ಲರೂ ಕೂಡ ನಿಶ್ಚಿಂತೆಯಾಗಿ ಅಲ್ಲಿ ಬಂದು ಇರಬಹುದು ಅಂತ ತಿಳಿಸ್ಲಿಕ್ಕೋಸ್ಕರ ರಾಮಚಂದ್ರ, ಲಕ್ಷ್ಮಣ ಮತ್ತು ವಿಶ್ವಾಮಿತ್ರರೆಲ್ಲರೂ ಕೂಡ ಆ ರಾತ್ರಿಯನ್ನ ಆ ತಾಟಕಿಯ ವನದಲ್ಲಿ ಕಳೆದ್ರು. ಮರುದಿನ ಏಳ್ತಾರೆ, ಎದ್ದು ನಿತ್ಯದ ಆನ್ಹಿಕಗಳನ್ನ ಮುಗಿಸ್ತಾರೆ. ವಿಶ್ವಾಮಿತ್ರ ಮಹರ್ಷಿಗಳು ರಾಮನನ್ನ ಲಕ್ಷ್ಮಣನನ್ನ ಕರೆದು ಕೂಡಿಸಿ ಹೇಳ್ತಾರಂತೆ, ನಿಮಗೆ ನಾನು ಅಸ್ತ್ರವನ್ನ ಈಗ ಉಪದೇಶ ಮಾಡ್ತೇನೆ. ನಾನು ನಿನ್ನೆ ತಾಟಕೆಯನ್ನ ಯಾವುದೂ ಅಸ್ತ್ರ ಇಲ್ಲದೆ ಹಂಗೆ ಹೊಡೆದಾಡಿದಿರಿ ನೀವು. ಇನ್ಮೇಲೆ ನೀವು ಅಸ್ತ್ರವಿದ್ಯೆಯನ್ನ ಕಲಿಬೇಕು, ನಿಮಗೆ ಬೇಕಾದ ಅಸ್ತ್ರಗಳನ್ನ ನಾನು ಉಪದೇಶ ಮಾಡ್ತೀನಿ ಅಂತ ಹೇಳಿ ವಿಶ್ವಾಮಿತ್ರ ಮಹರ್ಷಿಗಳು ಅನೇಕ ಅಸ್ತ್ರಗಳನ್ನ ರಾಮ ಲಕ್ಷ್ಮಣರಿಗೆ ಕೂಡಿಸಿ ಉಪದೇಶ ಮಾಡ್ತಾರಂತೆ. ಅದರಲ್ಲಿ ವಜ್ರಮಸ್ತ್ರಂ ನರಶ್ರೇಷ್ಠ ಶೈವಂ ಶೂಲಧರಂ ತಥಾ ಅಸ್ತ್ರಂ ಬ್ರಹ್ಮಶಿರಶ್ಚೈವ ಐಶೀಕಮಪಿ ರಾಘವ. ವಜ್ರಾಸ್ತ್ರ ಮತ್ತೆ ಶೈವಾಸ್ತ್ರ, ಅದರೊಟ್ಟಿಗೆ ಬ್ರಹ್ಮಶಿರೋಸ್ತ್ರ, ಐಶಿಕಾಸ್ತ್ರ, ಇದನ್ನೆಲ್ಲ ಕೊಟ್ಟು ಕೊನೆಗೆ ಬ್ರಹ್ಮಾಸ್ತ್ರವನ್ನು ಕೂಡ ಆ ವಿಶ್ವಾಮಿತ್ರರು ರಾಮ ಲಕ್ಷ್ಮಣರಿಗೆ ಉಪದೇಶ ಮಾಡ್ತಾರೆ. ಆಗ್ನೇಯಮಸ್ತ್ರಂ ದಯಿತಂ ಶಿಖರಂ ನಾಮತಃ ವಾಯವ್ಯಂ ಪ್ರಥಮಂ ನಾಮ ದದಾಮಿ ತವ ಚಾನಘ
ಆಗ್ನೇಯಾಸ್ತ್ರ, ಶಿಖರಾಸ್ತ್ರ ಅಂತ ಹೇಳಿ, ವಾಯವ್ಯಾಸ್ತ್ರ ಅಂತ ಹೇಳಿ ಒಂದೊಂದೇ ಅಸ್ತ್ರಗಳು. ಸಾಧಾರಣ ಇದರಲ್ಲಿ ಒಂದು 2-3 ಪೇಜು ಯಾವ್ಯಾವ ಅಸ್ತ್ರಗಳು ಕೊಟ್ಟರು ಅಂತ ಹೇಳಿ ಅದನ್ನೇ ವರ್ಣನೆ ಮಾಡ್ಕೊಂಡು ಹೋಗಿದ್ದಾರೆ. ಹಂಗಾಗಿ ಯಾಕೆ ಅಷ್ಟು ಅಸ್ತ್ರಗಳನ್ನು ವರ್ಣನೆ ಮಾಡಬೇಕಾಯ್ತು ಅಂದ್ರೆ ವಿಶ್ವಾಮಿತ್ರರಿಗೆ ಅಷ್ಟೂ ಅಸ್ತ್ರಗಳು ಗೊತ್ತಿತ್ತು ಅಂತ ತಿಳಿಸ್ಲಿಕ್ಕೆ. ಯಾಕಂದ್ರೆ ಬೇರೆ ಆವಾಗಿನ ಕಾಲದಲ್ಲಿ ಬೇರೆ ಯಾರಲ್ಲೂ ಇರದೇ ಇರುವಷ್ಟು ಅಸ್ತ್ರ ಸಂಪತ್ತು ವಿಶ್ವಾಮಿತ್ರರಲ್ಲಿ ಇತ್ತಂತೆ. ಆ ಎಲ್ಲ ಅಸ್ತ್ರಗಳನ್ನ ರಾಮಚಂದ್ರನ ಮುಂದೆ ಒಪ್ಪಿಸ್ತಾ ಇದ್ದಾರೆ, ಅವನಿಗೆಲ್ಲ ಧಾರೆ ಎರೆದು ಕೊಡ್ತಾ ಇದ್ದಾರೆ. ರಾಮ ಲಕ್ಷ್ಮಣರು ಆ ಅಸ್ತ್ರ ಮಂತ್ರಗಳನ್ನೆಲ್ಲ ಸ್ವೀಕಾರ ಮಾಡ್ತಾ ಇದ್ದಾರಂತೆ. ಯಾವತ್ತು ಒಂದು ತಿಳ್ಕೊಳ್ಬೇಕು, ಈ ಯುದ್ಧ ಮಾಡಬೇಕಾದ್ರೆ ಕ್ಷತ್ರಿಯರು ಎರಡಿರ್ತದೆ, ಒಂದು ಶಸ್ತ್ರ, ಇನ್ನೊಂದು ಅಸ್ತ್ರ ಅಂತ. ಶಸ್ತ್ರ ಅಂತಂದ್ರೆ ಅದೊಂದು ನಾರ್ಮಲ್ ಬಾಣ. ಆ ಬಾಣ ಅದು ಯಾವುದೋ ಒಂದು ಲೋಹದಿಂದ ಮಾಡಿರ್ತದೆ, ಬಂಗಾರದಿಂದಲೂ ಮಾಡ್ತಿದ್ರು, ಬೆಳ್ಳಿಯಿಂದಲೂ ಮಾಡ್ತಿದ್ರು, ಕೆಲವೊಂದು ಆಯಾ ಕಬ್ಬಿಣದಿಂದಲೂ ಕೂಡ ಮಾಡ್ತಿದ್ರು. ಅಂತಹ ಬಾಣ ಅದನ್ನ ಶಸ್ತ್ರ ಅಂತ ಕರೀತಾರೆ. ಆ ಶಸ್ತ್ರವೇ ಅಸ್ತ್ರ ಆಗ್ತದೆ ಯಾವಾಗ ಅದಕ್ಕೆ ಬೇಕಾದ ಮಂತ್ರವನ್ನ ಹೇಳಿದಾಗ. ಅಂದ್ರೆ ಸುಮ್ಮನೆ ಮಂತ್ರ ಹೇಳಿದ್ರೆ ಅಸ್ತ್ರ ಆಗ್ತದೇನು ಅಂದ್ರೆ ಇಲ್ಲ ಅಂತ. ಒಂದು ಅಸ್ತ್ರ, ಈಗ ಒಂದು ಉದಾಹರಣೆಗೆ ಆಗ್ನೇಯಾಸ್ತ್ರ ಅಂತ ಇಟ್ಕೊಂಡ್ರೆ, ಆ ಆಗ್ನೇಯಾಸ್ತ್ರಕ್ಕೆ ಬೇಕಾದ ಮಂತ್ರವನ್ನ ಗುರುಗಳಿಂದ ಉಪದೇಶ ತಗೋಬೇಕಂತ. ಗುರುಗಳ ಹತ್ರ ಹೋಗಿ ಆಗ್ನೇಯಾಸ್ತ್ರ ಮಂತ್ರವನ್ನು ಉಪದೇಶ ಕೊಡ್ರಿ ಅಂತ ಹೇಳಿ ಕ್ಷತ್ರಿಯನಾದವನು ಹೋಗಿ ಉಪದೇಶ ತಗೋಬೇಕು. ಉಪದೇಶ ತಗೊಂಡ್ರೆ ಸಾಕಾಗುದಿಲ್ಲ, ಅಷ್ಟಕ್ಕೆ ಮಂತ್ರ ಸಿದ್ಧಿ ಆಗುದಿಲ್ಲ ಅಂತೆ. ಲಕ್ಷಗಟ್ಲೆ ಅದನ್ನ ನಿತ್ಯ ಬೆಳಿಗ್ಗೆದ್ದು ಜಪ ಮಾಡ್ಬೇಕಂತ. ಈಗ ನಾವೆಲ್ಲ ಸಂಧ್ಯಾವಂದನೆ ಅಂತೆಲ್ಲ ಮಾಡ್ತೀವಿ, ಅವರಿಗೆ ಸಂಧ್ಯಾವಂದನೆ ಅಂದ್ರೆ ಇದೆ, ಗಾಯತ್ರಿ ಜಪ, ನಾರಾಯಣ ಅಷ್ಟಾಕ್ಷರ ಮಂತ್ರ ಜಪ ಮಾಡಿ ಬೇರೆ ಎಲ್ಲ ಜಪ ಕೊಡ್ತೇನೆ ಅಂದ್ರೆ ಇಲ್ಲ. ಅವ್ರಿಗೆಲ್ಲ ಕ್ಷತ್ರಿಯರಿಗೆ ಇದೇ ಏನು ಅಸ್ತ್ರಗಳ ಸಿದ್ಧಿಗೋಸ್ಕರ ಅಸ್ತ್ರ ಮಂತ್ರಗಳದ್ದೇ ಜಪ ಮಾಡ್ತಾರಂತ. ಆ ಅಸ್ತ್ರ ಮಂತ್ರ ಆಗ್ನೇಯಾಸ್ತ್ರವನ್ನ ಉಪದೇಶ ತಗೊಂಡ್ರೆ ಆ ಅಸ್ತ್ರ ಲಕ್ಷಗಟ್ಲೆ ಜಪ ಮಾಡ್ಬೇಕು. ಲಕ್ಷಗಟ್ಲೆ ಜಪ ಮಾಡಿದ ಮೇಲೆ ಆ ಆಗ್ನೇಯಾಸ್ತ್ರದ ಸಿದ್ಧಿ ಅವನಿಗೆ ಬರ್ತದೆ. ಸಿದ್ಧಿ ಬಂತು ಅಂತಂದ್ರೆ ನಾಳೆ ದಿವಸ ಯುದ್ಧಕ್ಕೆ ಹೋದ, ಆ ಯುದ್ಧದಲ್ಲಿ ಒಂದು ನಾರ್ಮಲ್ ಶಸ್ತ್ರ, ಒಂದು ಬಾಣವನ್ನ ತೆಗೆದ, ಕಣ್ಣು ಮುಚ್ಚಿ ಆ ಆಗ್ನೇಯಾಸ್ತ್ರದ ಮಂತ್ರವನ್ನ ಒಂದು ಸರ್ತಿ ಹೇಳಿದ್ರೆ ಆ ಹಿಂದು 1 ಲಕ್ಷ 2 ಲಕ್ಷ ಎಷ್ಟು ಮಾಡಿರ್ತಾನಲ್ಲ ಅದರ ಸಿದ್ಧಿಯ ಪ್ರಭಾವದಿಂದ ಅದರಲ್ಲಿ ಅಗ್ನಿದೇವರು ಬಂದು ಸನ್ನಿಹಿತರಾಗ್ತಾರೆ. ಅಗ್ನಿದೇವರು ಸನ್ನಿಹಿತರಾದ್ಮೇಲೆ ಅದನ್ನ ಬಿಲ್ಲಿಗೆ ಹೂಡಿ ಬಾಣ ಬಿಡ್ಲಿಕ್ಕಿರ್ತದೆ. ಶಸ್ತ್ರ ಬಿಡ್ಬೇಕಾದ್ರೆ ಕರೆಕ್ಟ್ ಆಗಿ ಅಕ್ಯುರೇಟ್ ಆಗಿ ಟಾರ್ಗೆಟ್ ನೋಡಿ ಬಿಡ್ಬೇಕಾಗ್ತದೆ. ಈ ಅಸ್ತ್ರ ಹಂಗಲ್ಲ, ಸಂಕಲ್ಪ ಇರ್ತದೆ ಅದಕ್ಕೆ. ನಾನು ಈ ಬಿಡುವ ಬಾಣದಿಂದ ಆಗ್ನೇಯಾಸ್ತ್ರ ಎದುರಾಳಿಯ ಎದೆಯನ್ನ ಚುಚ್ಚಿ ಅವನು ಸಾಯುವಂತಾಗಬೇಕು ಅಂತ ಸಂಕಲ್ಪ ಮಾಡಿ ಕಣ್ಣು ಮುಚ್ಚಿ ಬಿಟ್ರೆ ಆಯ್ತು. ನಮ್ಮ ಈ ಯುದ್ಧ ಹೋದ್ರೆ ಬೆಲೆಸ್ಟಿಕ್ ಮಿಸೈಲ್ಸ್ ಬರ್ತದಲ್ಲ, ಅದು ನಾವು ಜಸ್ಟ್ ಟಾರ್ಗೆಟ್ ಲಾಕ್ ಮಾಡಿಬಿಟ್ರೆ ಈ ಎಲ್ಲಿದ್ರು ಅಟ್ಟಿಸ್ಕೊಂಡು ಹೋಗಿ ಹೊಡಿತದೆ. ಆ ರೀತಿ ಆ ಅಸ್ತ್ರಗಳು ಅದೇ ರೀತಿ ಸಂಕಲ್ಪ ಮಾತ್ರ ಅದಕ್ಕೆ. ಅದನ್ನ ಬಿಟ್ರೆ ಅದು ಹೋಗಿ ಶತ್ರುವಿನ ಶಿರಚ್ಛೇದವನ್ನ ಮಾಡಿ ಅಲ್ಲಿಗೆ ಉಪಸಂಹಾರ ಆಗ್ತದೆ ಅದು. ಈ ರೀತಿ ಅಸ್ತ್ರಗಳು ಅಂತಂದ್ರೆ ಆ ಮಂತ್ರ ಉಪದೇಶ ತಗೊಂಡು ಅದಕ್ಕೆ ಬೇಕಾದ ಜಪಾನುಷ್ಠಾನ ಮಾಡಿದ್ರಷ್ಟೇ ತಾನು ಯುದ್ಧರಂಗದಲ್ಲಿ ನಿಂತು ಅಸ್ತ್ರ ಮಂತ್ರವನ್ನು ಹೇಳಿದ್ರೆ ಅಸ್ತ್ರ ದೇವತೆ ಬಂದು ಸನ್ನಿಹಿತರಾಗ್ತಾರೆ. ಇಲ್ಲಂತಂದ್ರೆ ಏನೂ ಮಾಡದೆ ಬಂದು ಹೋಗಿ ಸುಮ್ಮನೆ ಮಂತ್ರ ಹೇಳಿದೆ ಅಂದ್ರೆ ಅಲ್ಲಿಗೆ ಅಸ್ತ್ರ ದೇವತೆಗಳು ಸನ್ನಿಹಿತರಾಗುದಿಲ್ಲ. ಅಷ್ಟೇ ಅಲ್ಲ, ಕೆಲವೊಂದು ಇನ್ನೂ ಏನಿರ್ತದೆ ಅಂತಂದ್ರೆ, ಅಸ್ತ್ರ ಮಂತ್ರ ಹೇಳಿದ, ಆಗ್ನೇಯಾಸ್ತ್ರ ಮಂತ್ರ ಹೇಳಿದ, ಅಸ್ತ್ರ ಹೇಳಿ ಅವನ ಎದುರಾಳಿಯ ಮೇಲೆ ಅವನ ಶಿರಚ್ಛೇದ ಆಗಬೇಕು ಅಂತ ಸಂಕಲ್ಪ ಮಾಡಿ ಬಿಟ್ರು ಎದುರಾಳಿಗೆ ಏನು ಆಗಬೇಕು ಅಂತಿಲ್ಲ ಅಂತ. ಅವನು ಅಸ್ತ್ರ ಮಂತ್ರ ಹೇಳಿ ಬಿಟ್ರು ಎದುರಾಳಿಗೆ ಕೆಲವೊಂದ್ಸತಿ ಏನೂ ಆಗುದಿಲ್ಲಂತೆ. ಏನೋ ರಥಕ್ಕೆ ಬಿದ್ದೋ ಸಾರಥಿಗೆ ಬಿದ್ದೋ ಆ ಬಾಣ ವ್ಯರ್ಥ ಆಗಿ ಬಿಡ್ತದಂತೆ. ಯಾಕೆ? ಇವನು ಆಗ್ನೇಯಾಸ್ತ್ರ ಮಂತ್ರ ಜಪ ಮಾಡ್ಲಿಕ್ಕತ್ತಾನೆ, ಅವನು ಎದುರಾಳಿಯೂ ಕೂಡ ಆಗ್ನೇಯಾಸ್ತ್ರ ಮಂತ್ರ ಜಪ ಮಾಡ್ಲಿಕ್ಕತ್ತಾನೆ. ಇಬ್ಬರದು ಶಕ್ತಿ ಜಾಸ್ತಿ ಇದ್ದಾಗ ಯಾರದು ಶಕ್ತಿ ಆಗ್ನೇಯಾಸ್ತ್ರ ಮಂತ್ರ ಸಿದ್ಧಿ ಜಾಸ್ತಿ ಇರ್ತದೋ ಅವನಿಗೆ ಆಗ್ನೇಯಾಸ್ತ್ರ ಏನು ಮಾಡುವುದಿಲ್ಲ. ಅಷ್ಟೇ ಅಲ್ಲ, ಒಂದು ಅಸ್ತ್ರಕ್ಕೆ ಇನ್ನೊಂದು ಅಸ್ತ್ರ ಪ್ರತಿ ಅಸ್ತ್ರ ಅಂತ ಇರ್ತದೆ. ಈಗ ಆಗ್ನೇಯಾಸ್ತ್ರ ಬಿಟ್ಟಾಗ ಒಂದು ವಾರುಣಾಸ್ತ್ರ, ಅದು ಪ್ರತಿಯಾದ ಅಸ್ತ್ರ ಅಂತ ಇರ್ತದೆ. ಈ ಆಗ್ನೇಯಾಸ್ತ್ರ ಬಿಡ್ತಾನೆ ಇವನು ಸಂಕಲ್ಪ ಮಾಡಿ, ಎದುರಾಳಿ ವಾರುಣಾಸ್ತ್ರ ಬಿಟ್ಟ ಅಂತಂದ್ರೆ ಆ ಆಗ್ನೇಯಾಸ್ತ್ರ ಅಲ್ಲೇ ಶಾಂತ ಆಗ್ತದೆ. ಅಷ್ಟೇ ಅಲ್ಲ, ಆ ವಾರುಣಾಸ್ತ್ರ ಬಿಟ್ಟವನ ಸಿದ್ಧಿ ಹಂಗಿರ್ಬೇಕು. ಅವನ ಸಿದ್ಧಿ ಇಲ್ಲ ಅಂತಂದ್ರೆ ವಾರುಣಾಸ್ತ್ರ ಬೀಳುತ್ತದೆ, ಆಗ್ನೇಯಾಸ್ತ್ರ ಹೋಗಿ ಅವನ ಹೊಡೆದು ಮುಗಿಸ್ಬಿಡ್ತದೆ. ಹಾಗಾಗಿ ಈ ಅಸ್ತ್ರಗಳ ವಿಚಾರಕ್ಕೆ ಬಂದಾಗ ಸಿದ್ಧಿ ಮೇಲೆ ಹೋಗ್ತದೆ. ಹನುಮಂತ ದೇವರಿಗೆ ಬ್ರಹ್ಮಾಸ್ತ್ರವನ್ನ ಎಲ್ಲ ರಾಕ್ಷಸರು ಬಿಟ್ಟರು ಏನಾಗ್ಲಿಲ್ಲ ಅಂತ ಅಂದ್ರೆ ಏನರ್ಥ? ಆ ಹನುಮಂತ ದೇವರು ಸಾಕ್ಷಾತ್ ಬ್ರಹ್ಮದೇವರೊಟ್ಟಿಗೆ ಇರೋರು. ಅವರಿಗೆ ಇವ್ರು ಯಾರೋ ಜುಜುಬಿ ಇಷ್ಟು ಜಪ ಮಾಡಿ ಬಂದು ಅಸ್ತ್ರ ಬಿಟ್ರೆ ಎಲ್ಲಿ ಏನಾಗಬೇಕು? ಹಂಗಾಗಿ ಅಸ್ತ್ರ ಪ್ರತಿ ಸರ್ತಿನೂ ಕೆಲಸ ಮಾಡ್ಬೇಕು ಅಂತಿಲ್ಲ. ಎದುರಾಳಿಯ ಸಿದ್ಧಿಯನ್ನ ನೋಡಿ ನಾವು ಆ ಅಸ್ತ್ರ ಪ್ರಯೋಗವನ್ನು ಮಾಡ್ಬೇಕು. ಅದಕ್ಕೆ ಈ ಶತ್ರುಗಳನ್ನ ತಿಳ್ಕೊಳ್ಬೇಕಾದ್ರೂ ಅವಾಗ ಅದೇ ರೀತಿ ಅವನಿಗೆ ಯಾವ ಅಸ್ತ್ರದ ಸಿದ್ಧಿ ಇದೆ ಅಂತ ನೋಡಿ ಆ ಅಸ್ತ್ರಗಳನ್ನ ಪ್ರಯೋಗ ಮಾಡ್ತಿರ್ಲಿಲ್ಲ. ಆ ಅಸ್ತ್ರ ಬಿಟ್ಟು ಬೇರೆ ಅಸ್ತ್ರಗಳನ್ನ ಪ್ರಯೋಗ ಮಾಡ್ತೀವಿ. ಅವ್ನಿಗೆ ಬಹಳಷ್ಟು ಸಿದ್ಧಿ ಇದೆ, ನನಗಿಂತ ಜಾಸ್ತಿ ಸಿದ್ಧಿ ಇದೆ ಅಂತಂದ್ಮೇಲೆ ನಾನು ಹೊಡೆದ್ರೆ ಆ ಅಸ್ತ್ರ ವ್ಯರ್ಥ ಆಗಿ ಕೆಳಗೆ ಬೀಳುತ್ತದೆ. ಹಂಗಾಗಿ ಆ ಅಸ್ತ್ರದ ಸಿದ್ಧಿಯಿಂದಲೇನೆ ಆ ಎಲ್ಲ ಕೆಲಸಗಳು ನಡೆಯುವುದು. ಇಷ್ಟು ಆ ಅಸ್ತ್ರದ ಮಹಾತ್ಮೆ. ಇದರೊಟ್ಟಿಗೆ ಜಪತಸ್ತು ಮುನೇಸ್ತಸ್ಯ ವಿಶ್ವಾಮಿತ್ರಸ್ಯ ಧೀಮತಃ, ವಿಶ್ವಾಮಿತ್ರ ಮಹರ್ಷಿಗಳು ಆ ರಾಮಲಕ್ಷ್ಮಣರನ್ನ ಕೂಡಿಸಿ ಅವರಿಗೆ ಉಪದೇಶ ಕೊಡ್ಲಿಕ್ಕತ್ತಾರೆ. ಉಪದೇಶ ಕೊಡ್ತಾ ಇರಬೇಕಾದ್ರೆ ಜಪತಸ್ತು
ಆ ವಿಶ್ವಾಮಿತ್ರರು ಮಂತ್ರ ಹೇಳಬೇಕು, ರಾಮ ಲಕ್ಷ್ಮಣರು ಮಂತ್ರ ಹೇಳಬೇಕು. ಇದನ್ನೇ ಉಪದೇಶ. ಗುರುಮುಖೇನ ಹೇಳಿಸ್ಕೊಂಡು ನಾವು ಹೇಳುವುದನ್ನ ಉಪದೇಶ. ವಿಶ್ವಾಮಿತ್ರರು ಜಪ ಮಾಡ್ತಾ ಇದ್ದಾರಂತೆ, ರಾಮಚಂದ್ರ ಆ ಮಂತ್ರ ಹೇಳ್ತಾ ಇದ್ದ ಹಾಗೆ ಅಗ್ನೇಯಾಸ್ತ್ರದ ಅಗ್ನಿ ಮಂತ್ರ ಹೇಳ್ತಾನೆ, ಅಗ್ನಿದೇವ ಕೆಳಗಿಳಿದು ಬರ್ತಾನಂತೆ. ವಾರುಣಾಸ್ತ್ರದ ವರುಣ ಮಂತ್ರ ಹೇಳ್ತಾನೆ, ವರುಣದೇವ ಕೆಳಗಿಳಿದು ಬರ್ತಾನಂತೆ. ಬ್ರಹ್ಮಾಸ್ತ್ರದ ಬ್ರಹ್ಮ ಮಂತ್ರ, ಬ್ರಹ್ಮ ಗಾಯತ್ರಿ ಮಂತ್ರ ಅಂತ ಮುಂದೆ ಮಹಾಭಾರತದಲ್ಲೆಲ್ಲ ಬರ್ತದೆ. ಬ್ರಹ್ಮಾಸ್ತ್ರಕ್ಕೆ ಮಂತ್ರ ಯಾವುದು ಅಂದ್ರೆ ಬ್ರಹ್ಮ ಗಾಯತ್ರಿ. ಓಂ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್ ಅಂತ ಹೇಳಿ ನಾವು ಜಪ ಮಾಡಿ ಮತ್ತೆ ಬ್ರಹ್ಮಾಸ್ತ್ರ ಮಾಡಬಹುದು ಅಂತಂದ್ರೆ ಇಲ್ಲ. ಅದು ಅವಾಗಿನ ಕಾಲಕ್ಕೆ ಅಸ್ತ್ರಗಳಿಗೆ ಶಕ್ತಿ ಇರ್ತಿತ್ತು. ಅಂತೂ ಆ ಬ್ರಹ್ಮಾಸ್ತ್ರಕ್ಕೆ ಅಭಿಮಾನಿಯಾದಂತಹ ಅಸ್ತ್ರದ ಮಂತ್ರವನ್ನು ಹೇಳಿದ್ರೆ ಬ್ರಹ್ಮದೇವರೇ ಬರ್ತಾ ಇದ್ದಾರಂತೆ. ಈ ರೀತಿ ವಿಶ್ವಾಮಿತ್ರ ಮಹರ್ಷಿಗಳು ಅಸ್ತ್ರ ದೇವತೆಗಳ ಮಂತ್ರವನ್ನು ಉಪದೇಶ ಕೊಡ್ತಾ ಇದ್ದಾರೆ. ರಾಮನ ಬಾಯಿಂದ ಬರ್ತಾ ಇದ್ದಾಗೆ ಎಲ್ಲ ದೇವತೆಗಳು ಕೆಳಗಿಳಿದು ಬರ್ತಾ ಇದ್ದಾರಂತೆ. ಉಪತಸ್ಥರು ಮಹಾರಾಣಿ ಸರ್ವಾಣ್ಯಸ್ತ್ರಾಣಿ ರಾಘವಂ ಊಚುಶ್ಚ ಮುದಿತ ರಾಮಂ ಸರ್ವೇ ಪ್ರಾಂಜಲಯಸ್ತದ. ನೋಡ್ರಿ, ಎಲ್ಲ ಒದ್ದಾಡ್ಬೇಕು. ನಾನು ಹೇಳಿದೆ ಲಕ್ಷಗಟ್ಲೆ ಜಪ ಮಾಡಬೇಕು ಬೇರೆಯವರಾದ್ರೆ. ರಾಮ ಬರೀ ಒಂದು ಸರ್ತಿ ಹೇಳಿದ್ದಕ್ಕೆ ಆಯಾ ದೇವತೆಗಳೇ ರಾಮನ ಹತ್ರ ಬಂದು ಕೈ ಮುಗಿದು ನಿಂತ್ಕೊಂಡಿದ್ದಾರಂತೆ. ಇಮೇಚ ಪರಮೋದಾರ ಕಿಂಕರಾಸ್ತವ ರಾಘವ, ನಾವೆಲ್ಲರೂ ಕೂಡ ನಿನ್ನ ಕಿಂಕರರಲ್ಲಪ್ಪ, ನೀನು ಬರೀ ಒಂದ್ ಸರ್ತಿ ನಮ್ಮನ್ನ ನೆನೆಸ್ಕೋ ಸಾಕು. ಯದ್ಯದಿಚ್ಛಸಿ ಭದ್ರಂತೆ ತತ್ಸರ್ವಂ ಕರವಾಮವಿ, ನೀವೊಂದ್ಸತಿ ನಮ್ಮನ್ನ ನೆನೆಸ್ಕೋ, ಏನ್ ಮಾಡ್ಬೇಕು ಅಂತ ಹೇಳು ಸಾಕು, ನಾವೆಲ್ಲ ಬಂದು ಮಾಡಿ ಹೋಗ್ತೀವಿ ಅಂತ ಹೇಳಿ ರಾಮಚಂದ್ರನಿಗೆ ಎಲ್ಲ ದೇವತೆಗಳು ಬಂದು ಹೇಳ್ತಾ ಇದ್ದಾರೆ. ಹಾಗಾದ್ರೆ ಎಲ್ಲ ಒಂದು ಲೋಕ ವಿಡಂಬನೆ ಅಷ್ಟೇ. ರಾಮನಿಗೆ ಹೊಸದಾಗಿ ಮಂತ್ರ ತಿಳ್ಕೊಳ್ಬೇಕು ಅಂತಿಲ್ಲ. ಇನ್ನು ಆಯಾ ದೇವತೆಗಳು ಆ ಅಸ್ತ್ರಗಳಿಗೆ ಅಭಿಮಾನಿಗಳಾಗಬೇಕು, ಆ ಅಸ್ತ್ರಗಳಿಗೆ ಶಕ್ತಿ ಕೊಡಬೇಕು ಅಂತಂದ್ರೆ ದೇವರ ರಾಮನ ಅನುಗ್ರಹ ಬೇಕು. ಹಂಗಾಗಿ ಎಲ್ಲ ದೇವತೆಗಳು ಬಂದು ರಾಮನ ಎದುರುಗಡೆ ಕೈ ಮುಗಿದು ತಾವು ನೀನು ನೆನೆಸ್ಕೊಂಡಾಗ ನಿನ್ನ ಸಂಕಲ್ಪದಂತೆ ಬಂದು ನಿನ್ನ ವೃತ್ತಿಯರು ನಾವು ಸೇವಕರಿಗೆ ಯಾವ ರೀತಿ ಆರ್ಡರ್ ಮಾಡಿ ಕೆಲಸ ಮಾಡಿಸ್ತೀಯಲ್ಲ ಆ ರೀತಿ ನಮಗೆ ಹೇಳಿದ್ರೆ ಸಾಕು, ನಾವು ಬಂದು ನಿನ್ನ ಕೆಲಸವನ್ನು ಮಾಡಿಕೊಟ್ಟು ಹೋಗ್ತೀವಿ ಅಂತ ಹೇಳಿ ಅಸ್ತ್ರಾಭಿಮಾನಿ ದೇವತೆಗಳು ರಾಮನಿಗೆ ಹೇಳಿ ಹೋಗ್ತಾರೆ. ಈ ರೀತಿ ವಿಶ್ವಾಮಿತ್ರರಿಂದ ಅಸ್ತ್ರ ವಿದ್ಯೆಯನ್ನ ಪಡೆದಂತಹ ರಾಮ ಇದರೊಟ್ಟಿಗೆ ವಿಶ್ವಾಮಿತ್ರ ಮಹರ್ಷಿಗಳು ಅಸ್ತ್ರಗಳ ಸಂಹಾರ ವಿಧಿಯನ್ನು ಕೂಡ ಹೇಳಿಕೊಡ್ತಾರೆ. ಈ ಸಂಹಾರ ವಿಧಿ ಅಂತಂದ್ರೆ ನಾವು ಅಸ್ತ್ರವನ್ನ ಸಂಕಲ್ಪ, ಸಂಹಾರ, ಉಪಸಂಹಾರ ಅಂತ ಎರಡಿರುತ್ತದೆ. ಸಂಕಲ್ಪ ಮಾಡಿ ಅಸ್ತ್ರಗಳನ್ನು ಬಿಡ್ಬೇಕಂತ ನಾನು ಹೇಳಿದೆ. ಮಂತ್ರ ಜಪ ಮಾಡ್ಬೇಕು, ಆಗ್ನೇಯಾಸ್ತ್ರ ಅಗ್ನಿ ಮಂತ್ರ, ಅದರ ಸಂಕಲ್ಪ ಮಾಡ್ಬೇಕು, ಎದುರಾಳಿಯ ತಲೆ ಕಡಿಬೇಕು ಇದರಿಂದ ಅಂತ ಹೇಳಿ ಸಂಕಲ್ಪ ಮಾಡಿ ಬಿಡ್ತಾನೆ. ಅಲ್ಲಿಗೆ ಅದು ಉಪಸಂಹಾರ ಆಗಬೇಕು ಅಂತ ಅಂದ್ರೆ ಅಲ್ಲಿಗೆ ಅದ್ರ ಶಾಂತ ಆಗ್ಬೇಕು. ಅದು ಮುಂದೆ ಕಂಟಿನ್ಯೂ ಮಾಡಿಸ್ಬೋದು ಬೇಕಾದ್ರೆ, ಅವನ ಸಿದ್ಧಿಗೆ ತಕ್ಕಂಗೆ ಆ ಅಸ್ತ್ರ ಕೆಲಸ ಮಾಡ್ತದೆ. ಆ ಇಡೀ ಸೈನ್ಯದ ಎಲ್ಲರ ತಲೆ ಹೋಗ್ಬೇಕು ಅಂದ್ರೆ ಹೋಗಿ ಎಲ್ಲರ ತಲೆಯನ್ನು ಕಡಿತದೆ. ಅಷ್ಟು ಸಿದ್ಧಿ ಇವನಲ್ಲಿದ್ರೆ ಅವಾಗ ಅಷ್ಟು ಕೆಲಸಗಳನ್ನು ಮಾಡ್ಬೋದು. ಈ ರೀತಿ ಇಷ್ಟಾಗಿ ಉಪಸಂಹಾರ ಆಗಬೇಕದು ಅಂತ. ಎಷ್ಟು ವಾಪಸ್ ಆ ಅಸ್ತ್ರ ಬಂದು ಬತ್ತಳಿಕೆಯಲ್ಲಿ ಬೀಳ್ಬೇಕು ಅಂತ ಹೇಳಿ ಸಂಕಲ್ಪ, ಅದರೊಟ್ಟಿಗೆ ಉಪಸಂಹಾರ, ಇದು ಎರಡೂ ಗೊತ್ತಿರಬೇಕಂತ. ಹಾಗಾಗಿ ನಾವು ಮಹಾಭಾರತದಲ್ಲಿ ಅಶ್ವತ್ಥಾಮಾಚಾರ್ಯರು ಮತ್ತೆ ಅರ್ಜುನ ಯುದ್ಧದಲ್ಲಿ ನೋಡ್ತೇವೆ. ಬ್ರಹ್ಮಾಸ್ತ್ರ ಬಿಟ್ಟು ಬಿಡ್ತಾರೆ ಇಬ್ರು. ಬ್ರಹ್ಮಾಸ್ತ್ರ ಬಿಟ್ಟಾಗ ಅಶ್ವತ್ಥಾಮರೂ ಬ್ರಹ್ಮಾಸ್ತ್ರ ಬಿಡ್ತಾರೆ, ಅರ್ಜುನನು ಬ್ರಹ್ಮಾಸ್ತ್ರ ಬಿಟ್ಟು ಬಿಡ್ತಾನೆ. ಕೃಷ್ಣ ಹೇಳ್ತಾನೆ, ಎರಡು ಬ್ರಹ್ಮಾಸ್ತ್ರ ಒಟ್ಟಿಗೆ ಸೇರುವುದು ಅಂತಿಲ್ಲ, ಎರಡು ಬ್ರಹ್ಮಾಸ್ತ್ರ ಸೇರಿದ್ರೆ ಇಡೀ ಜಗತ್ತು ನಾಶ ಆಗ್ತದೆ. ಅರ್ಜುನ ವಾಪಸ್ ತಗೋ, ಬೇಡ, ಬ್ರಹ್ಮಾಸ್ತ್ರ ವಾಪಸ್ ತಗೋ. ನೋಡ್ರಿ, ಇನ್ನು ಏರಲ್ಲಿದೆ ಅದು, ಅಲ್ಲಿ ಎದುರಾಳಿಯನ್ನು ಸ್ಟ್ರೈಕ್ ಮಾಡ್ಲಿಲ್ಲ, ಗಾಳಿಯಲ್ಲಿ ಇರ್ಬೇಕಾದ್ರೇನೆ ಅದನ್ನು ಉಪಸಂಹಾರ ಮಾಡುವ ಶಕ್ತಿ ಇರ್ತದೆ. ಅದನ್ನು ಅಲ್ಲಿ ಉಪಸಂಹಾರ ಮಾಡಿದ್ರೆ ಅದು ಅಸ್ತ್ರ ಬಿದ್ದು ಬಿಡ್ತದೆ, ಅಸ್ತ್ರ ದೇವತೆ ಹೋಗಿ ಬಿಡ್ತಾರೆ ಅಲ್ಲಿಂದ. ಹಿಂಗಾಗಿ ಅರ್ಜುನ ಏನು ಮಾಡ್ತಾನೆ, ತತ್ಕ್ಷಣದಲ್ಲಿ ಕೃಷ್ಣನ ಮಾತು ಕೇಳಿ ಉಪಸಂಹಾರ ಮಾಡಿಬಿಡ್ತಾನೆ. ಅಶ್ವತ್ಥಾಮನಿಗೂ ಈ ಕಡೆಯಿಂದ ದ್ರೋಣಾಚಾರ್ಯ ಎಲ್ಲ ಹೇಳ್ತಾರೆ. ಅಶ್ವತ್ಥಾಮನಿಗೆ ದ್ರೋಣಾಚಾರ್ಯ ಅಲ್ಲ, ಅಶ್ವತ್ಥಾಮನಿಗೂ ವಿಷಯ ಗೊತ್ತಾಗ್ತದೆ, ಉಪಸಂಹಾರ ಮಾಡಬೇಕು ಅಂತ ಆಗ್ತದೆ. ಅಶ್ವತ್ಥಾಮನಿಗೆ ಉಪಸಂಹಾರ ಮಾಡ್ಲಿಕ್ಕೆ ಆಗುದಿಲ್ಲ ಅಸ್ತ್ರ. ಯಾಕೆ ಅಂದ್ರೆ ಅದಕ್ಕೆ ಬೇಕಾದಂತಹ ಬ್ರಹ್ಮಚರ್ಯ ಅವರಲ್ಲಿ ಇಲ್ಲ. ಕೊನೆಗೆ ಏನು ಮಾಡ್ಬೇಕಾಯ್ತು, ಎದುರಾಳಿಯ ಅಸ್ತ್ರವನ್ನ, ಎದುರಾಳಿ ಬಿಟ್ಟ ಅಸ್ತ್ರವನ್ನ ಅರ್ಜುನ ಉಪಸಂಹಾರ ಮಾಡ್ಬೇಕಾಯ್ತು. ಹಂಗಾಗಿ ಈ ರೀತಿ ಆ ಉಪಸಂಹಾರವೂ ಕೂಡ ಅಷ್ಟೇ ಮುಖ್ಯ. ಸಂಕಲ್ಪ, ಉಪಸಂಹಾರ ಇದೆರಡೂ ಕೂಡ ಈ ಅಸ್ತ್ರವಿದ್ಯೆಗೆ ಅತ್ಯಂತ ಅವಶ್ಯಕ. ಅದಕ್ಕೆ ಬೇಕಾದ ಎಲ್ಲ ಸಂಕಲ್ಪ ಉಪಸಂಹಾರಗಳನ್ನ ವಿಶ್ವಾಮಿತ್ರರು ಅವನಿಗೆ ಉಪದೇಶ ಮಾಡ್ತಾರೆ. ಉಪದೇಶ ಮಾಡಿ ತಾವು ಮುಂದುವರಿತಾ ಇದ್ದಾರಂತೆ. ಮುಂದುವರಿತಾ ತಾವು ಇನ್ನು ಸಿದ್ಧಾಶ್ರಮಕ್ಕೆ ಬರ್ತಾ ಇದ್ದಾರೆ. ಸಿದ್ಧಾಶ್ರಮ ಅಂತಂದ್ರೆ ಈಗ ಮೇನ್ ಡೆಸ್ಟಿನೇಷನ್, ಅವರು ತಮ್ಮ ಮೂಲ ಗುರಿಯನ್ನ ತಲುಪಿದ್ದಾರೆ. ವಿಶ್ವಾಮಿತ್ರ ಮಹರ್ಷಿಗಳ ಆಶ್ರಮ, ಅನೇಕ ಋಷಿಗಳಿರುವಂತಹ ಆಶ್ರಮ, ಅದಕ್ಕೆ ಸಿದ್ಧಾಶ್ರಮ ಅಂತ ಹೆಸರು. ತಾವು ಕಾಲಿಟ್ಟಿದಾರಂತಲ್ಲಿ. ಇಟ್ಟು ಕೂಡ್ಲೆ ರಾಮಚಂದ್ರ ಮತ್ತೆ ಪ್ರಶ್ನೆ ಕೇಳ್ತಾ ಇದ್ದಾರೆ. ಅಂದ್ರೆ ರಾಮಚಂದ್ರ ಸುಮಾರು ಪ್ರಶ್ನೆಗಳನ್ನು ರೆಡಿ ಮಾಡ್ಕೊಂಡ್ ಬಂದಿದ್ದಾನೆ. ರಾಮ ಲಕ್ಷ್ಮಣರು ಸೇರಿ ಕೇಳ್ತಾರೆ, ಇದು ಯಾವ ಆಶ್ರಮ? ಇದು ಸಿದ್ಧಾಶ್ರಮ, ನಿಮ್ಮ ಆಶ್ರಮ ಅಲ್ಲ, ಇದಕ್ಕೆ ಯಾಕೆ ಸಿದ್ಧಾಶ್ರಮ ಅಂತ ಹೆಸರು ಬಂತು? ಮತ್ತೆ ನೀವು ಮಾಡುವ ಯಜ್ಞಕ್ಕೆ ರಾಕ್ಷಸರೆಲ್ಲ ಯಾಕೆ ಕಾಟ ಕೊಡ್ತಾರೆ ಅಂತೆಲ್ಲ ಪ್ರಶ್ನೆ ಕೇಳಿದಾಗ ವಿಶ್ವಾಮಿತ್ರ ಮಹರ್ಷಿಗಳು ಆ ಸಿದ್ಧಾಶ್ರಮದ ಬಗ್ಗೆ ಹೇಳಲಿಕ್ಕೆ ಉದ್ಯುಕ್ತರಾಗ್ತಾರೆ. ಏಷ ಪೂರ್ವಾಶ್ರಮೋ ರಾಮ ವಾಮನಸ್ಯ ಮಹಾತ್ಮನಃ ಸಿದ್ಧಾಶ್ರಮ ಇತಿ ಖ್ಯಾತಃ ಸಿದ್ಧೋ ಹ್ಯತ್ರ ಮಹಾತಪಾಹ. ಇದಕ್ಕೆ ಸಿದ್ಧಾಶ್ರಮ ಅಂತ ಹೆಸರು ಯಾಕೆ? ಎಂತೆಂಥ ತಪಸ್ವಿಗಳು ಬಂದು
ತಮ್ಮ ಮನೋರಥ, ತಮ್ಮ ಮನಸ್ಸಿನ ಅಭೀಷ್ಟಗಳನ್ನ ಸಿದ್ಧಿಸಿಕೊಂಡು ಹೋದರು. ಹಾಗಾಗಿ ಇದನ್ನ ಸಿದ್ಧಾಶ್ರಮ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ವಾಮನ ಅವತಾರ ಆಗಬೇಕಲ್ಲ, ವಾಮನ ಅವತಾರ ಆಗುವುದಕ್ಕಿಂತ ಮೊದಲು ತಪಸ್ಸನ್ನ ಯಾವ ರೀತಿ ಮಾಡಬೇಕು ಅಂತ ಹೇಳಿ ವಿಷ್ಣು ಇಲ್ಲೇ ಇದ್ದು ತಪಸ್ಸು ಮಾಡಿದ ಜಾಗ ಇದು. ಹಾಗಾಗಿ ಅನೇಕ ಸಿದ್ಧರು ತಪಸ್ಸು ಮಾಡುವಂತಹ ಜಾಗ ಆದ್ರಿಂದ ಸಿದ್ಧಾಶ್ರಮ. ಎಷ್ಟೋ ಜನ ಬಂದು ತಮ್ಮ ಮನೋಭೀಷ್ಟಗಳನ್ನ ಸಿದ್ಧಿಸಿಕೊಂಡು ಹೋದ ಜಾಗ ಆದ್ರಿಂದಾಗಿ ಇದು ಸಿದ್ಧಾಶ್ರಮ. ಅಷ್ಟೇ ಅಲ್ಲ, ಮುಂದೆ ಹೇಳ್ತಾನೆ, ವಿಷ್ಣು ಇಲ್ಲಿ ತಪಸ್ಸಿಗೆ ಕೂತಾಗ ಬಲಿ ಚಕ್ರವರ್ತಿ, ಅವಾಗ ಬಲಿ ಇಡೀ ದೇಶದ ರಾಜ ಆಗಿದ್ದಂತೆ. ಆ ಬಲಿ ತಾನೇನ್ ಮಾಡಿದ್ದ, ರಾಕ್ಷಸಾಧಿಪ ಇಡೀ ಜಗತ್ತನ್ನ ಗೆದ್ದು ತಾನು ದೊಡ್ಡ ಯಜ್ಞವನ್ನ ಮಾಡ್ತಾ ಇದ್ದಾನೆ, ಇಂದ್ರ ಪದವಿ ಸಿಗಬೇಕು ಅಂತ ಹೇಳಿ. ಹಾಗಾಗಿ ಎಲ್ಲ ದೇವತೆಗಳು ವಿಷ್ಣು ಈ ಸಿದ್ಧಾಶ್ರಮಕ್ಕೆ ಬಂದು ವಿಷ್ಣು ಹತ್ರ ಬೇಡ್ಕೊಳ್ತಾ ಇದ್ದಾರಂತೆ. ಅಲ್ಲ, ಬಲಿ ಚಕ್ರವರ್ತಿ ಯಜ್ಞ ಮಾಡ್ತಾ ಇದ್ದಾನೆ, ಆ ಯಜ್ಞ ಪೂರ್ಣ ಆಯ್ತು ಅಂತಂದ್ರೆ ನಾವು ದೇವಲೋಕದಲ್ಲಿ ಯಾರು ಇರ್ಲಿಕ್ಕೆ ಆಗುದಿಲ್ಲ, ಎಲ್ಲ ಅಸುರರೇ ಹಾವಳಿ ಮಾಡಿ ಬಿಡ್ತಾರೆ. ಹಾಗಾಗಿ ಅವಶ್ಯವಾಗಿ ನೀನು ಏನಾದ್ರೂ ಮಾಡ್ಬೇಕು, ನಮ್ಮನ್ನೆಲ್ಲ ರಕ್ಷಣೆ ಮಾಡುವನು ನೀನೇ ಅಲ್ಲ. ಹಾಗಾಗಿ ಮಹಾವಿಷ್ಣುವಾದಂತಹ ನೀನು ಇದಕ್ಕೆ ಸರಿಯಾಗಿ ಏನಾದ್ರೂ ಮಾಡಬೇಕು ಅಂತ ಹೇಳೋದಕ್ಕೆ ಸರಿಯಾಗಿ ಕಶ್ಯಪ ಮಹರ್ಷಿಗಳು, ಏತಸ್ಮಿನ್ ಅಂತರೇ ರಾಮ ಕಶ್ಯಪೋ ಅಗ್ನಿ ಸಮಪ್ರಭ, ಅಗ್ನಿಗೆ ಸಮವಾದಂತಹ ಕಾಂತಿಯುಳ್ಳಂತಹ ಕಶ್ಯಪ ಮಹರ್ಷಿಗಳು ಆದಿತ್ಯ ಸಹಿತೋ ರಾಮ ದೀಪ್ಯಮಾನ ಇವ ಉಜಸ, ಅದಿತಿ ದೇವಿಯೊಟ್ಟಿಗೆ ಕೂಡಿಕೊಂಡು ದೇವಿ ಸಹಾಯೋ ಭಗವಾನ್ ದಿವ್ಯಂ ವರ್ಷ ಸಹಸ್ರಕಂ ವ್ರತಂ ಸಮಾಪ್ಯ ವರದಂ ತುಷ್ಟಾವ ಮಧುಸೂದನಂ. ದಿವ್ಯವಾದಂತಹ 1000 ವರ್ಷಗಳವರೆಗೆ ವ್ರತವನ್ನ ಮಾಡಿದರಂತೆ ಈ ಕಶ್ಯಪರು ಮತ್ತು ಅದಿತಿ ದೇವಿ ಕಶ್ಯಪರು 1000 ವರ್ಷಗಳವರೆಗೆ ತಾವು ವ್ರತವನ್ನ ಮಾಡಿ ಇದೇ ಕಾಡಲ್ಲಿ ತಾವು ಆ ವಿಷ್ಣುವನ್ನ ಉದ್ದೇಶಿಸಿ ತಪಸ್ಸನ್ನು ಮಾಡ್ತಾ ಇದ್ದಾರಂತೆ. ತಪಸ್ಸು ಮಾಡಬೇಕಾದ್ರೆ ಮಹಾವಿಷ್ಣು ಅಲ್ಲಿ ದೇವರ ಎದುರುಗಡೆ, ಆಯ್ತು ನಿಮಗೆ ನಾನು ರಕ್ಷಣೆ ಕೊಡ್ತೇನೆ ಅಂತ ಹೇಳಿ ಇಲ್ಲಿ ಕಶ್ಯಪರ ಹತ್ರ ಬರ್ತಾನಂತೆ ವಿಷ್ಣು. ಆಯ್ತು, ಏನು ಅಷ್ಟು ವರ್ಷಗಳ ಗಟ್ಟಲೆ ತಪಸ್ಸು ಮಾಡಿದ್ರಿ ನೀವು, ನಿಮಗೆ ಏನು ಬೇಕು ಅಂತ ಕೇಳಿದಾಗ, ವರಂ ವರದ ಸುಪ್ರೀತೋ ದಾತುಮರ್ಹಸಿ ಸುವ್ರತ ಪುತ್ರತ್ವಂ ಗಚ್ಚ ಭಗವಾನ್ ಆದಿತ್ಯ ಮಮ ಚಾನಘ. ಅದಿತಿ ಮತ್ತು ನಾನು ಗಂಡ ಹೆಂಡತಿಯರಿಬ್ಬರೂ ಕೂಡ ಸೇರಿ ಈ ವ್ರತವನ್ನ ಮಾಡಿದ್ದೇವೆ, 1000 ವರ್ಷಾತ್ಮಕವಾದ ವ್ರತ. ಈ ವ್ರತ ಮಾಡಿದ್ರಿಂದಾಗಿ ನನಗೆ ಏನು ಫಲ ಅಂತ ಕೇಳ್ತಾ ಇದೆಯಲ್ಲ, ನೀನೇ ಮಗನಾಗಿ ಬರಬೇಕು ನನಗೆ ಅಂತ ಹೇಳಿದಾಗ, ತಥಾಸ್ತು ಅಂತ ಹೇಳಿದ ವಿಷ್ಣು. ಹಾಗಾಗಿ ಕಶ್ಯಪ ಅದಿತಿಗಳು ತಮ್ಮ ಮನೋರಥವನ್ನ ಸಿದ್ಧಿಸಿದ ಜಾಗ ಇದು. ದೇವತೆಗಳಿಗೂ ಕೂಡ ಒಂದೇ ಕ್ಷಣದಲ್ಲಿ ಮನೋರಥ ಆಯ್ತು, ನಿಮ್ಮ ಸ್ಥಾನ ನಿಮಗೆ ಸಿಗುವಂಗೆ ಮಾಡ್ತೇನೆ ಅಂತ ಹೇಳಿ ದೇವರು ವರ ಕೊಟ್ಟ ಜಾಗ. ಆದ್ರಿಂದಾಗಿ ಇದಕ್ಕೆ ಸಿದ್ಧಾಶ್ರಮ ಅಂತ ಹೆಸರು. ಮುಂದಿನ ಕಥೆ ಗೊತ್ತೇ ಇದೆ. ತಾನು ವಾಮನನಾಗಿ ಅದಿತಿ ಮತ್ತು ಕಶ್ಯಪರಿಂದ ಹುಟ್ಟಿ ತಕ್ಷಣನೇ ದೊಡ್ಡವನಾಗಿ ತಾನು ಆ ಬಲಿ ಮಾಡುವಂತಹ ಯಜ್ಞಕ್ಕೆ ಹೋಗ್ತಾನೆ. ಏನು ಬೇಕಾದ್ರೂ ಕೊಡ್ತೇನೆ ಅಂತ ಬಲಿ ಪಣ ತೊಡ್ತಾನೆ. 3 ಪಾದ ಭೂಮಿಯನ್ನು ಕೇಳ್ತಾನೆ. 3 ಪದಾನಥ ಭಿಕ್ಷಿತ್ವ ಪ್ರತಿಗೃಹ್ಯ ಚ ಮೇದಿನೀಂ ಆಕ್ರಮ್ಯ ಲೋಕಾರ್ಥಿ ಸರ್ವಲೋಕ ಹಿತೇರತಃ. 3 ಪಾದ ಭೂಮಿ ಕೊಡು ಅಂತ ಹೇಳಿ ತನ್ನ ದೊಡ್ಡ ತ್ರಿವಿಕ್ರಮ ರೂಪದಿಂದ 1 ಪಾದದಿಂದ ಇಡೀ ಭೂಭಾಗವನ್ನ ಆವರಿಸಿದ, 2ನೇ ಪಾದದಿಂದ ಇಡೀ ಮೇಲಿನ ಅಂತರಿಕ್ಷ ಆಕಾಶ ಭಾಗವನ್ನ ಆವರಿಸಿದ. ಇನ್ನೊಂದು ಪಾದ ಎಲ್ಲಿಡ್ಲಿ ಅಂತ ಕೇಳಿದಾಗ ಬಲಿಚಕ್ರವರ್ತಿ ತನ್ನ ತಲೆ ಮೇಲೆ ಇಡು ಅಂತ ಹೇಳಿ ತಾನು ಶರಣಾದ. ಅಂದ್ರೆ ಏನೆಲ್ಲ ಅಹಂಕಾರ ಇತ್ತವನಿಗೆ ಅದೆಲ್ಲ ಇಳಿದು ತಾನು ಪಾತಾಳ ಲೋಕಕ್ಕೆ ಪರಮಾತ್ಮ ಅವನನ್ನ ಕಳಿಸಿದ. ಹಾಗಾಗಿ ಅನೇಕ ಸಿದ್ಧರು ತಮ್ಮ ಮನೋರಥಗಳನ್ನ ಸಿದ್ಧಿಸಿಕೊಂಡ ಜಾಗ ಇದು ಸಿದ್ಧಾಶ್ರಮ ಅಂತ ಹೇಳಿ ರಾಮ ಲಕ್ಷ್ಮಣರನ್ನ ಕರ್ಕೊಂಡು ಬರ್ತಾ ಇದ್ದಾರಂತೆ. ಇತ್ಯುಕ್ತ ಪರಮ ಪ್ರೀತೋ ಗೃಹ್ಯಂ ರಾಮಂ ಸಲಕ್ಷ್ಮಣಂ ಪ್ರವಿಶನ್ ಆಶ್ರಮ ಪದಂ ವ್ಯರೋಚತ ಮಹಾಮುನಿ. ವಿಶ್ವಾಮಿತ್ರ ಮಹರ್ಷಿಗಳು ಅಂದ್ರೆ ಬ್ರಹ್ಮರ್ಷಿಗಳು, ಬ್ರಹ್ಮ ತೇಜಸ್ಸಂತೆ. ನೋಡಿದ್ರೆ ಅತ್ಯಂತ ತೇಜಸ್ವಿ ಆದಂತಹ ಮನುಷ್ಯ ವಿಶ್ವಾಮಿತ್ರರು. ಅಂತಹ ವಿಶ್ವಾಮಿತ್ರರ ತೇಜಸ್ಸೇ ಅತ್ಯಂತ ತೀಕ್ಷ್ಣವಾದ ತೇಜಸ್ಸು. ಇವತ್ತು ಋಷಿಗಳೆಲ್ಲ ಕಾಯ್ತಾ ಇದಾರಂತೆ ವಿಶ್ವಾಮಿತ್ರ ಮಹರ್ಷಿಗಳು ಬರ್ತಾರೆ ಅಂತ. ವಿಶ್ವಾಮಿತ್ರರ ತೇಜಸ್ಸಿಗಿಂತ ಹೆಚ್ಚಿನ ತೇಜಸ್ಸು ಇವತ್ತು ಕಾಣ್ತಾ ಇತ್ತಂತೆ. ಯಾಕೆಂದ್ರೆ ಆ ಕಡೆ ಈ ಕಡೆ ರಾಮ ಲಕ್ಷ್ಮಣರು ನಿಂತು ಅತ್ಯಂತ ದೀಪ್ತ ತೇಜಸ್ವಿಗಳಾಗಿ ವಿಶ್ವಾಮಿತ್ರರು ರಾಮ ಲಕ್ಷ್ಮಣರನ್ನ ಕರ್ಕೊಂಡು ಆಶ್ರಮಕ್ಕೆ ಬರ್ತಾ ಇದ್ದಾರೆ. ಋಷಿಗಳಿಗೆಲ್ಲ ಮಹದಾನಂದ ಅಂತ. ಯಾಕೆ ಋಷಿಗಳಿಗೆಲ್ಲ ಗೊತ್ತಿದೆ, ದೇವರು ಬಂದ ಕಾಲಿಟ್ಟ ಅಂತಂದ್ರೆ ಹಿಮಲಭ್ಯಂ ಭಗವತಿ ಪ್ರಸನ್ನೇ ಶ್ರೀನಿಕೇತನೆ. ಆ ಶ್ರೀನಿಕೇತನಾದಂತಹ ದೇವರು ನಮ್ಮ ಮನೆಗೆ ಕಾಲಿಟ್ಟ ಅಂತಂದ್ರೆ ಇನ್ನೇನು ಬೇಕಾಗಿಲ್ಲ, ರಾಮ ಬಂದ ಅಂತ ಹೇಳಿ ಎಲ್ಲರೂ ಕೂಡ ಋಷಿಗಳು ಸಂತೋಷ ಪಡ್ತಾರೆ. ರಾಮ ಲಕ್ಷ್ಮಣರು ಕೇಳ್ತಾರಂತೆ ಎಲ್ಲ ಋಷಿಗಳಿಗೆ. ಅವಾಗಷ್ಟೇ ಬಂದು ಸಾಯಂಕಾಲದ ಹೊತ್ತಾಗಿದೆ, ಕೈಕಾಲು ತೊಳ್ಕೊಂಡು ಸ್ವಲ್ಪ ಸಂಧ್ಯಾವಂದನೆ ಮಾಡಿ ಇಬ್ಬರು ಬಂದು ಕೇಳ್ತಾರಂತೆ. ಭಗವನ್ ಶ್ರೋತುಮಿಚ್ಛಾಮಹ ಯಸ್ಮಿನ್ ಕಾಲೇ ನಿಶಾಚರೋ ಸಂರಕ್ಷಣೀಯೌ ತೌ ಬ್ರೂಹಿ ನಾತಿವರ್ತೇತ ತತ್ಕ್ಷಣಂ. ಅಲ್ಲ, ನಾವು ಬಂದಿದ್ದಿಲ್ಲಿಗೆ ರಾಕ್ಷಸರನ್ನ ಸಂಹಾರ ಮಾಡಬೇಕು ಅಂತ ಹೇಳಿ, ಯಾವಾಗ ಬರ್ತಾರೆ ರಾಕ್ಷಸರು, ನಾವು ಯಾವಾಗ ಸಂಹಾರ ಮಾಡಬೇಕು ಅಂತ ಹೇಳಿ ಕೇಳ್ತಾ ಇದ್ದಾರಂತೆ. ಅಂದ್ರೆ ಈ ಬಂದ ಕೂಡ್ಲೆ ಸ್ವಲ್ಪ ರೆಸ್ಟ್ ಮಾಡ್ರಿ, ಏನ್ ಅರ್ಜೆಂಟ್ ಏನಿದೆ ಅಂತ ನಾವಿರ್ತೀವಿ. ಬಂದ ಕೂಡ್ಲೆ ಆದ್ರೆ ರಾಮ ಲಕ್ಷ್ಮಣರು ಏನು ಅಂತಂದ್ರೆ, ಬಂದ ಕೂಡ್ಲೆ ನಾವು ಬಂದ ಮುಖ್ಯ ಉದ್ದೇಶನೇ ಅದು. ಬಂದಿದ್ದ ಕಾಡಿಗೆ ಯಾಕೆ, ರಾಕ್ಷಸರನ್ನ ಸಂಹಾರ ಮಾಡ್ಬೇಕು ಅಂತ.
ಅದನ್ನು ಬಿಟ್ಟು ಬೇರೆಲ್ಲ ಮಾಡಿ ಆಗಿದೆ ಈಗಾಗಲೇ ಎಲ್ಲಾ ಕಡೆ ಹೋಗಿ ತಿರುಗಾಡಿ ಬೇಕಾದ ಎಲ್ಲ ಮಹಿಮೆ ಆ ಜಾಗಗಳ ಮಹಿಮೆಗಳನ್ನ ತಿಳ್ಕೊಂಡು ಅನೇಕ ಪುಣ್ಯ ಕಥೆಗಳನ್ನ ಕೇಳ್ಕೊಂಡು ಬಂದಿದ್ದ ಕೆಲಸ ಮುಗಿಸ್ಬೇಕಲ್ಲ. ಅದಕ್ಕೋಸ್ಕರ ರಾಮಚಂದ್ರ ಕೇಳ್ತಾ ಇದ್ದಾನೆ. ಋಷಿಗಳಿಗೆಲ್ಲ ಬಹಳ ಖುಷಿ ಆಯ್ತಂತೆ. ಯಾಕೆಂದ್ರೆ ಪಾಪ ಬಂದ ಕೆಲಸ ಯಾವತ್ತೂ ಅದಕ್ಕೆ ತಡ ಮಾಡಬಾರದು ಅಂತ ಹೇಳಿ ತಾವು ಕೇಳ್ತಾ ಇದ್ದಾರೆ ಅಂತ. ಕೆಲವೊಬ್ರೆಲ್ಲ ಬಂದ ಕೆಲಸ ಮರೆತು ಬೇರೆ ಎಲ್ಲ ಕೆಲಸ ಮಾಡ್ಕೊಂಡು ಹೋಗ್ತೀವಿ. ಮನೆಯಿಂದ ಹೊರಡಬೇಕಾದ್ರೆ ಚೀಲ ಹಿಡ್ಕೊಂಡು ಕಿರಾಣಿ ಅಂಗಡಿಗೆ ಹೋಗ್ತೀವಿ ಅಂತ ಹೋಗ್ತೀವಿ. ಎಲ್ಲ ಮುಗಿಸ್ಕೊಂಡು ಬರ್ಬೇಕಾದ್ರೆ ಖಾಲಿ ಚೀಲ ಹಂಗೆ ತಗೊಂಡ್ ಬಂದಿರ್ತೀವಿ. ಏನೋ ಮರ್ತೋಯ್ತು ಎಲ್ಲೋ ತಲಿ ಅಂತ ಹೇಳಿ. ಹಂಗಾಗ್ಬಾರ್ದು. ಹಂಗಾಗಿ ಹೋದ ಕೆಲಸವನ್ನ ಸರಿಯಾಗಿ ಮುಗಿಸ್ಕೊಳ್ಬೇಕು. ಹಾಗಾಗಿ ರಾಮ ಲಕ್ಷ್ಮಣರು ಕೇಳ್ತಾ ಇದ್ದಾರೆ. ಅವಾಗ ಎಲ್ಲ ಋಷಿಗಳು ಹೇಳ್ತಾರಂತೆ, ಅದ್ಯ ಪ್ರಭೃತಿ ಷಡ್ರಾತ್ರಂ ರಕ್ಷತಾಂ ರಾಘವೌ ಯುವಾಂ ದೀಕ್ಷಾಂ ಗತೋ ಹೇಷ ಮುನಿ ಮೌನಿತ್ವಂಚ ಗಮಿಷ್ಯತಿ. ಇವತ್ತಿನಿಂದ ಷಡ್ರಾತ್ರಂ 6 ರಾತ್ರಿಗಳ ಕಾಲ ಯಜ್ಞ ನಡೀತದೆ. ಆ ಯಜ್ಞ ನೀವಿಬ್ರು ಕೂಡ ಆ ಯಜ್ಞವನ್ನ ರಕ್ಷಣೆ ಮಾಡಬೇಕು. ಹಂಗಾಗಿ ದೀಕ್ಷಾಂ ಗತೋ ಹೇಷ ಮುನಿ, ವಿಶ್ವಾಮಿತ್ರ ಮಹರ್ಷಿಗಳಿದಾರಲ್ಲ, ಇವರು ಇನ್ನು ದೀಕ್ಷೆ ತೊಟ್ಟು ತಾವು ಯಜ್ಞಕ್ಕೆ ಅಂತ ಕೊಡ್ತಾರೆ. ಮೌನಿತ್ವಂಚ ಗಮಿಷ್ಯತಿ, ಅವರು ಮೌನ, ಇನ್ನು ಮೇಲೆ ಮಾತಾಡುವುದಿಲ್ಲ. ಅವರು ನೀವೇನಿದ್ರು ನಮ್ಮ ಹತ್ರ ಮಾತಾಡಬೇಕಾಗ್ತದೆ. ಹಾಗಾಗಿ 6 ರಾತ್ರಿಗಳ ಕಾಲ ಈ ಯಜ್ಞ ನಡೀತದೆ. ಆ ಯಜ್ಞವನ್ನ ರಕ್ಷಣೆ ಮಾಡುವ ಜವಾಬ್ದಾರಿ ನಿಮ್ದು ಅಂತ ಹೇಳ್ತಾರಂತೆ. ಅನಿದ್ರಂ ಷಡಹೋರಾತ್ರಂ ತಪೋವನಂ ಅರಕ್ಷತಾಂ. ಇಬ್ರು ಕೂಡ ಅನಿದ್ರಂ, ನಿದ್ರೆ ಮಾಡದೆ ಅವರು ಇಡೀ ರಾತ್ರಿ ಎಲ್ಲ ಜಾಗರಣೆ ಮಾಡಿ ಆ ಯಜ್ಞವನ್ನ ತಾವು ರಕ್ಷಣೆ ಮಾಡ್ತಿದಾರಂತೆ. ರಾತ್ರಿ ಎಲ್ಲ ಯಜ್ಞ ನಡೀತಿತ್ತ ಅಂದ್ರೆ, ರಾತ್ರಿ ಯಜ್ಞ ನಡೀಲಿಲ್ಲ ಅಂತಂದ್ರೂ ಆ ಯಜ್ಞದ ಅಗ್ನಿ ಹಂಗೆ ಇರ್ತಿತ್ತಂತೆ. ಯಾಕೆಂದ್ರೆ ಆ ಯಜ್ಞ ಪೂರ್ಣ ಆಗೋದೇ 6ನೇ ದಿನ. ಹಾಗಾಗಿ 7ನೇ ದಿನಕ್ಕೆ ಪೂರ್ಣ ಆಗ್ತದೆ. ಹಾಗಾಗಿ ಅದನ್ನ ರಕ್ಷಣೆ ಮಾಡ್ಲಿಕ್ಕೆ ಅಂತ ನಿಲ್ಲಬೇಕು. ರಾತ್ರಿ ಹೊತ್ತು ಬಂದು ಏನಾದ್ರೂ ಮಾಡಿ ಹೋದ್ರೆ ರಾಕ್ಷಸರು, ಹಾಗಾಗಿ 1 ದಿನ ಕಳೀತು, 2 ದಿನ ಕಳೀತು, 3 ದಿನ ಕಳೀತು. ರಾಕ್ಷಸರ ಸ್ವಭಾವ ಗೊತ್ತಲ್ಲ, ಕೊನೆಗೆ ಬರುವುದು ಪೂರ್ಣಾವತಿ ಟೈಮಿಗೆ ಬಂದು. ಹಾಗಾಗಿ ಕೊನೇ ದಿವಸ 7ನೇ ದಿನ ಬಂತಂತೆ. 7ನೇ ದಿನ ಬಂದಾಗ ಇವರು ಬಿಲ್ಲು ಬಾಣ ಖಡ್ಗ ಕತ್ತಿ ಗುರಾಣಿ ಎಲ್ಲ ಹಿಡಿದು ಸನ್ನದ್ಧರಾಗಿ ರಾಮ ಲಕ್ಷ್ಮಣರು ನಿಂತಿದ್ದಾರೆ. ಯಾಕೆಂತಂದ್ರೆ ಇವತ್ತು ಬರ್ಲೇಬೇಕು ಅವರು. 6 ದಿನ ಕಾಯ್ತಾ ಇರ್ತಾರೆ ಅವರು. ಕೊನೆ ದಿನವರೆಗೆ ಕಾದು ಆಮೇಲೆ ಹೋಗೋಣ ನಾವು ಅಂತಂದು ಅವತ್ತು ಕಾಯ್ತಾ ಇದ್ದಾರಂತೆ. ಅಷ್ಟೊತ್ತಿಗೆ ಸರಿಯಾಗಿ ಯಜ್ಞ ಮುಗಿಯುವ ಸಂದರ್ಭ ಬರ್ತಾ ಇದೆ. ಅಷ್ಟೊತ್ತಿಗೆ ಆಕಾಶ ಎಲ್ಲ ಮೋಡಗಳಿಂದ ಆವರಿಸ್ತಂತೆ. ಈ ಆಕಾಶದಲ್ಲಿ ಸೂರ್ಯ ಕಾಣ್ತಾ ಇದ್ರೆ ದಿನ ಎಲ್ಲ ಚಲೋ ಇದೆ ಅಂತ ಹೇಳಿ. ಸೂರ್ಯ ಕಾಣೋದಿಲ್ಲ, ಬರೀ ಆಕಾಶ ಮೋಡಗಳಿಂದ ಆವೃತ ಆಗಿದೆ ಅಂತಂದ್ರೆ ಮೇಘಚ್ಛನ್ನಂತೂ ದುರ್ದಿನಂ ಅಂತ. ಆ ದಿನ ಏನು ಕೆಲಸ ಮಾಡ್ಲಿಕ್ಕೆ ಮನಸ್ಸು ಬರೋದಿಲ್ಲ. ಆಫೀಸಿಗೆ ಹೋಗೋಣ ಅಂದ್ರೂ ಮಳೆ ಬರ್ತದೆ, ಇನ್ನು ಮಾಡ್ಲಿಕ್ಕೆ ಮನಸ್ಸಿಲ್ಲ. ಮನೆಯಲ್ಲಿ ಸ್ವಲ್ಪ ಚಹಾ ಮಿರ್ಚಿ ಮಾಡಿ ತಿನ್ನೋಣ ಅಂತ ಅನಿಸ್ತದಂತೆ. ಹಾಗಾಗಿ ಮೇಘಚ್ಛನ್ನ, ಇಡೀ ಆಕಾಶ ಎಲ್ಲ ಮೇಘಗಳಿಂದ ಆವರಿಸಿಕೊಳ್ತಂತೆ. ಅದು ಮೇಘ ಅಂತಂದ್ರೆ ಮಳೆ ಬರುವಂತಹ ಮೇಘ ಅಲ್ಲಂತೆ, ಕೆಂಪಾದಂತಹ ಮೇಘ. ನಾವು ಕೆಲವೊಂದ್ಸರ್ತಿ ಸಾಯಂಕಾಲದ ಹೊತ್ತು ಮಳೆ ಬಂದು ಹೋದಾಗ ಒಂಥರ ಕೆಂಪಾಗಿರ್ತದಲ್ಲ, ಆ ರೀತಿ ಕೆಂಪಾದಂತಹ ಮೋಡ ಎಲ್ಲ ಕಡೆ ಕೆಂಪಾಗಿ ಕಾಣ್ತಾ ಇದಂತೆ. ಕಾಣ್ತಾ ಇರಬೇಕಾದ್ರೆ ಆಕಾಶೇ ಚ ಮಹಾನ್ ಶಬ್ದ ಪ್ರಾದುರಾಸೀತ್ ಭಯಾನಕಃ. ಅಂಥ ಆಕಾಶದಿಂದ ಸೂರ್ಯನ ಬೆಳಕು ಬರ್ತಾನೆ ಇಲ್ಲ ಅಂತ, ಪೂರ್ತಿ ಮೋಡಗಳು ಮುಚ್ಚಿಬಿಟ್ಟಿದೆ. ಆ ಮುಚ್ಚಿದ ಕೆಂಪಾದ ಮೋಡಗಳಿಂದ ಜೋರಾಗಿ ಒಂದು ಭಯಂಕರವಾದಂತಹ ಶಬ್ದ ಬಂತು. ಆ ಶಬ್ದವನ್ನ ಕೇಳಿದ್ರಂತೆ ಆವಾರ್ಯ ಗಗನಂ ಮೇಘೋ ಯಥಾ ಪ್ರಾವೃಷಿ ದೃಶ್ಯತೆ ತಥಾ ಮಾಯಾಂ ವಿಕುರ್ವಾಣು ರಾಕ್ಷಸೌ ಅಭ್ಯಧಾವತಾಂ. ಮೋಡಗಳೆಲ್ಲ ಸರಿಲಿಕ್ಕೆ ಪ್ರಾರಂಭ ಆಯ್ತಂತೆ. ಏನೋ 2 ಸಣ್ಣ ಚುಕ್ಕಿ ಕಾಣ್ತಾ ಇದೆ ಅಂತೆ. ಏನು ಚುಕ್ಕಿ ಅದು ಅಂತ ನೋಡ್ತಾ ಇದ್ರೆ ಸ್ವಲ್ಪ ದೊಡ್ಡದಾಗ್ತಾ ಇದೆ ಅಂತೆ. ದೊಡ್ಡದಾಗ್ತಾ ಇದ್ದಂಗೆ ಹಿಂದುಗಡೆಯಿಂದ ಇನ್ನೂ ಒಂದಿಷ್ಟು ಚುಕ್ಕಿಗಳು, ಏನು ನಕ್ಷತ್ರ ಏನಪ್ಪಾ ಅಂತ ಅನ್ಕೊಳ್ಳುವಂಗೆ ಎಲ್ಲ ಚುಕ್ಕಿಗಳು ಕಾಣ್ತಾ ಇದೆ ಅಂತೆ. ಹತ್ರ ಬರ್ತಿದ್ದಂಗೆ ಅದು ಚುಕ್ಕಿ ಎಲ್ಲ ಯಾರೋ ಮನುಷ್ಯರು ಬರ್ತಾ ಇದ್ದಾರೆ ಅಂತ. ಆ ಮನುಷ್ಯರ ಗಾತ್ರ ದೊಡ್ಡದು ಆಗ್ತಾ ಇದೆ. ಅದು ಮನುಷ್ಯರೆಲ್ಲ ರಾಕ್ಷಸರು ಬರ್ಲಿಕ್ಕತ್ತಾರೆ ಅಂತ ಗೊತ್ತಾಯ್ತಂತೆ. ಗೊತ್ತಾದಾಗ ಮಾರೀಚಶ್ಚ ಸುಬಾಹುಶ್ಚ ತಯೋಹ ಅನುಚರಾಸ್ತಥ. 2 ಚುಕ್ಕಿ ದೊಡ್ಡದಾಗ್ತಿದ್ದಂಗೆ ಅದು 2 ಏನಂದ್ರೆ ಮಾರೀಚ ಮತ್ತು ಸುಬಾಹು ಬರ್ತಾ ಇದಾರಂತೆ. ಆಕಾಶದಿಂದ ತಾವು ಓಡಿ ಬರ್ತಾ ಇದ್ದಾರೆ. ಅವ್ರ ಹಿಂದೆ ಅನೇಕ ಮಂದಿ ಅವರ ಭೃತ್ಯರು, ಸೇವಕರು, ರಾಕ್ಷಸರು ಎಲ್ಲರೂ ಬರ್ತಾ ಇದಾರಂತೆ. ಬರ್ತಾ ಇರಬೇಕಾದ್ರೇನೆ ಆಗಮ್ಯ ಭೀಮ ಸಂಕಾಶಾಹ ರುಧಿರೌಘಾನ್ ಅವಾಸೃಜನ್. ಅವರು ಬರ್ಬೇಕಾದ್ರೆ ಸುಮ್ಮನೆ ಬರುವುದಿಲ್ಲಂತೆ. ರುಧಿರೌಘಾನ್, ಮಳೆ ಬರ್ಲಿಕ್ಕತ್ತದಂತೆ. ಮಳೆ ಅಂದ್ರೆ ನೀರಿನ ಮಳೆ ಅಲ್ಲ, ರಕ್ತದ ಮಳೆ. ರಕ್ತದ ಮಳೆಯನ್ನು ಸುರಿಸ್ತಾ ಆ ಎಲ್ಲ ರಾಕ್ಷಸರು ಆ ರಾಕ್ಷಸರೊಟ್ಟಿಗೆ ಸೇರ್ಕೊಂಡು ಸುಬಾಹು ಮಾರೀಚರು ಎದುರುಗಡೆ ನಿಂತ್ಕೊಂಡು ಆಕಾಶದಿಂದ ಭೂಮಿಗೆ ಇಳಿತಾ ಇದ್ದಾರಂತೆ. ಈ ದೃಶ್ಯವನ್ನ ರಾಮ ಲಕ್ಷ್ಮಣರು ನೋಡಿ ತಾವು ಯುದ್ಧಕ್ಕಾಗಿ ಸನ್ನದ್ಧರಾಗ್ತಾ ಇದ್ದಾರೆ. ಇಂತಹ ದೃಶ್ಯವನ್ನ ನೋಡಿ ಮಳೆ ಬರ್ತಾ ಇದೆ ಅಂತೆ, ರಕ್ತದ ಮಳೆ. ಯಾವತ್ತು ಯಜ್ಞ ಮಾಡಬೇಕಾದ್ರೆ ಅದಕ್ಕೆ ಮೇಲ್ಗಡೆ ಮುಚ್ಚಿಗೆ ಬೇಕು ಅಂತ. ಯಾವತ್ತು ಓಪನ್ ಸ್ಪೇಸ್ ಇದೆ ಅಂತ ಹೇಳಿ ಯಜ್ಞ ಮಾಡಿ ಬಿಡಬಾರದಂತೆ. ಸ್ವಲ್ಪ ಬಹಳ ಹೊಗೆ ಆಗ್ತದೆ ನಮ್ಮಲ್ಲಿ, ಮೇಲೆ ಓಪನ್ ಬಿಟ್ಬಿಡೋಣ ಅಂತ ಯಜ್ಞ ಮಾಡ್ಲಿಕ್ಕಿಲ್ಲ. ಯಜ್ಞಕ್ಕೆ ಯಾವತ್ತು ಮುಚ್ಚಿಡ್ಬೇಕಂತ. ಯಾಕೆ ಅಂತಂದ್ರೆ ಮೇಲಿಂದ ಯಾವ ಅರಿಷ್ಟಗಳು ಕೂಡ, ಈ ಹಕ್ಕಿಗಳು ಹಾರಿ ಹೋಗ್ಬಾರ್ದು ಅಂತೆಲ್ಲ ಇರ್ತದೆ, ಅಥವಾ ಏನೋ ಒಂದು ಬಿತ್ತು ಅಂತ ಆದ್ರೆ. ಹಾಗಾಗಿ ಅದಕ್ಕೋಸ್ಕರ ಮೇಲೆ ಓಪನ್ ಸ್ಪೇಸ್ ಬಿಡಬಾರ್ದು. ಹಾಗಾಗಿ ಅಲ್ಲಿಯೂ ಯಜ್ಞಕ್ಕೆಲ್ಲ ಮುಚ್ಚಿದ್ರೆ, ಹಾಗಾಗಿ ರಕ್ತದ ಮಳೆ ಯಜ್ಞಕ್ಕೆ ಬೀಳಲಿಲ್ಲ. ಆ ಕಡೆ ಈ ಕಡೆ ಎಲ್ಲ ಬಿದ್ದು
ರಕ್ತದ ಹೊಳೆ ಹರಿತಾ ಇದೆ ಅಂತ ಸೈಡಿಂದ. ಇದನ್ನ ನೋಡ್ತಾರೆ. ನೋಡಿ, ಮಾನವಂ ಪರಮೋದಾಸ್ತ್ರಂ ಪರಮ ಅಸ್ತ್ರಂ ಪರಮಭಾಸ್ವರಂ ಚಿಕ್ಷೇಪ ಪರಮ ಕ್ರುದ್ಧ ಮಾರೀಚೋರಸಿ ರಾಘವ. ರಾಮ ಅವರಿನ್ನೂ ಬರ್ಲಿಕ್ಕೆ ಇಲ್ಲಿ ಆಟ ಆಡುವಷ್ಟು ಟೈಮ್ ಇಲ್ಲ. ಅವಾಗೆಲ್ಲ ತಾಟಕಿಯೊಟ್ಟಿಗೆ ಕೈ ಕಡದೆ ಆಮೇಲೆ ಮತ್ತೆ ಅವಳೇನೋ ಮಾಯ ತೋರಿಸಿದ್ಲು, ಇದು ಮಾಡಿದೆ, ಈ ಟೈಮ್ ಇಲ್ಲ. ಯಾಕಂದ್ರೆ ಯಜ್ಞಕ್ಕೆ ಏನು ಆಗಬಾರದು. ಹಂಗಾಗಿ ಅವ್ರು ಇನ್ನೂ ಹತ್ರ ಬರಬೇಕಷ್ಟೇ. ಬರೋ ಅಷ್ಟೊತ್ತಿಗೆ ರಾಮ ಒಂದು ಬಾಣ ತೆಗೆದ ಅಂತೆ. ಮಾನವಾಸ್ತ್ರ, ಮಾನವ ಅಂದ್ರೆ ಮನುವಿಗೆ ಸಂಬಂಧಪಟ್ಟ, ಮನು ಅಂತಂದ್ರೆ ಸೂರ್ಯ, ಸೂರ್ಯನಿಗೆ ಸಂಬಂಧಪಟ್ಟ ಮಾನವಾಸ್ತ್ರವನ್ನ ತೆಗೆದ, ಎತ್ತಿ ಆ ಮಾರೀಚನ ಎದೆಗೆ ಬಿಟ್ಟ ಅಂತೆ. ಎದೆಗೆ ಬಿಟ್ರೆ ಮಾರೀಚ ಸಾಯ್ಲಿಲ್ಲ ಅಂತೆ. ಆ ಮಾರೀಚ ಆ ಬಾಣ ದೂರ ಕರ್ಕೊಂಡೋಯ್ತಂತ. ಅವನು ಬಿಟ್ಟ ಬಾಣ 100 ಯೋಜನ ದೂರಕ್ಕೆ ಹೋಗಿ ಲವಣ ಸಮುದ್ರದಲ್ಲಿ ಆ ಮಾರೀಚನನ್ನು ಮುಳುಗಿಸಿ ಬಿಡುತ್ತದು. ಅದಕ್ಕೆ ಯಾಕೆ ಸಾಯಿಸ್ಬೋದಿತ್ತಲ್ಲ, ವಿಶ್ವಾಮಿತ್ರರು ಕರೆಸಿದ್ದೇ ಈ ಸುಬಾಹು ಮಾರೀಚರ ಸಾಯಿಸ್ಬೇಕು ಅಂತ ಹೇಳಿ. ಹಂಗಾಗಿ ಈ ಮಾರೀಚನನ್ನ ಸಾಯಿಸ್ಬೋದಿತ್ತು ರಾಮ. ಅವನನ್ನು ಬಿಟ್ಟು ಅಷ್ಟು ದೂರ ಯಾಕೆ ತಳ್ಳಿದ ಅಂತಂದ್ರೆ, ರಾಮ ಅವನಿಗೆ ಬ್ರಹ್ಮನ ವರ ಇತ್ತಂತ. ಅವನು ಸಾಯ್ಬಾರದು ಅಂತ ಹೇಳಿ ಬ್ರಹ್ಮದೇವರ ವರ ಇತ್ತು. ಅಷ್ಟೇ ಅಲ್ಲ, ಬ್ರಹ್ಮದೇವರ ವರವನ್ನ ಸತ್ಯ ಮಾಡಬೇಕು ಅಂತ ಹೇಳಿ. ಎರಡನೇದು, ಅವನ ಪಾಪದ ಕೂಡ ಇನ್ನೂ ತುಂಬುದು ಬಾಕಿ ಇತ್ತಂತೆ. ಯಾಕೆಂದ್ರೆ ಯಾವತ್ತು ದೇವರು ಬಂದು ಸದ್ಗತಿ ಕೊಟ್ಬಿಡುದಿಲ್ಲ ಅಂತೆ, ಮೋಕ್ಷ ಕೊಟ್ಬಿಡುದಿಲ್ಲ. ಅವನ ಪುಣ್ಯ ಪೂರ್ಣ ಆಗುವವರೆಗೆ ಕಾಯ್ತಾನಂತೆ. ಅಷ್ಟೇ ಅಲ್ಲ, ಕೆಲವೊಂದ್ ಸರ್ತಿ ಪೂರ್ಣ ಆಗ್ಲಿಕ್ಕೆ ಏನಾದ್ರೂ ಪ್ರತಿಬಂಧಕ ಇದ್ರೆ ಅದನ್ನೆಲ್ಲ ಸರಿಸಿ ದೇವರೇ ಅವನಿಂದ ಒಳ್ಳೆ ಕೆಲಸ ಮಾಡಿಸಿ ಪೂರ್ಣನನ್ನಾಗಿ ಮಾಡ್ತಾನಂತೆ. ಹಂಗೆ ಕೆಟ್ಟವರನ್ನು ಪಾಪದ ಕೂಡ ತುಂಬಬೇಕಲ್ಲ. ಸುಮ್ನೆ ಕೆಟ್ಟವರು ಅಂತ ಹೇಳಿ ತೆಗೆದು ನರಕಕ್ಕೆ ಹಾಕುವನು ದೇವರಲ್ಲ. ಎಲ್ಲರನ್ನೂ ಸಮವಾಗಿ ಕಾಣುವುದು. ಸಮವಾಗಿ ಕಾಣುವುದು ಅಂತಂದ್ರೆ ಕೆಟ್ಟವರನ್ನ ಕೆಟ್ಟವರಾಗೇ ಕಾಣುದು, ಒಳ್ಳೆಯವರನ್ನ ಒಳ್ಳೆಯವರಾಗೇ ಕಾಣುದು. ಶಾಲೆಯಲ್ಲಿ ಮೇಷ್ಟ್ರು ಕಡಿಮೆ ಮಾರ್ಕ್ಸ್ ಹಾಕ್ತಾರೆ ಅಂತ ಹೇಳಿದ್ರೆ ಮೇಷ್ಟ್ರು ಕೆಟ್ಟವರು ಅಂತಲ್ಲ, ಅವನು ಬರೆದಿದ್ದಕ್ಕೆ ಸರಿಯಾಗಿ ಮಾರ್ಕ್ಸ್ ಹಾಕ್ತಾರೆ. ಒಳ್ಳೆ ಮಾರ್ಕ್ಸ್ ಹಾಕ್ತಾರೆ ಅಂತಂದ್ರೆ ಅವನು ಬರೆದಿದ್ದಕ್ಕೆ ಸರಿಯಾಗಿ. ಅದೇ ರೀತಿ ದೇವರು ಪಾಪಕ್ಕೆ ಸರಿಯಾಗಿ ಶಿಕ್ಷೆಯನ್ನು ಕೊಡ್ತಾನೆ, ಪುಣ್ಯಕ್ಕೆ ಸರಿಯಾಗಿ ಅವನಿಗೆ ಗೌರವ ಕೊಟ್ಟು ಉತ್ತಮ ಸ್ಥಾನವನ್ನು ಕೊಡ್ತಾನೆ. ಹಂಗಾಗಿ ಸುಬಾಹುವ ಮಾರೀಚನನ್ನ ಈಗಲೇ ಸಾಯಿಸ್ಲಿಕ್ಕಿಲ್ಲ. ಇನ್ನೊಂದು ಸ್ವಲ್ಪ ಪಾಪ ಉಳಿದಿದೆ ಅವನು ಮಾಡುದು, ಅದನ್ನು ಮುಂದೆ ಮಾಡಿಸ್ತೀನಿ ನಾನೇ. ಆ ಮಾಯಾಮೃಗವಾಗಿ ಬಂದು ತಾನು ಸೀತೆಯ ಅಪಹರಣಕ್ಕೆ ಮೂಲ ಕಾರಣ ಆಗ್ತಾನೆ. ಹಂಗಾಗಿ ಅವನನ್ನ ತೆಗೆದು ಲವಣ ಸಮುದ್ರಕ್ಕೆ ಹಾಕಿ ಬಿಡ್ತಾನೆ. ಇನ್ನೊಂದು ಬಾಣವನ್ನ ತೆಗಿತಾನಂತೆ. ವಿಗೃಹ್ಯ ಸುಮಹಚ್ಚಾಸ್ತ್ರಂ ಅಗ್ನೇಯಂ ರಘುನಂದನ. ಆ ಆಗ್ನೇಯಾಸ್ತ್ರವನ್ನ ತೆಗಿತಾನೆ. ಆಗ್ನೇಯಾಸ್ತ್ರವನ್ನ ತೆಗೆದು ಸುಬಾಹುರಸಿ ಚಿಕ್ಷೇಪ ಸವಿದ್ಧ ಪ್ರಪತದ್ಭುವಿ. ರಾಮ ಬಿಟ್ಟ ಆಗ್ನೇಯಾಸ್ತ್ರದಿಂದ ಆ ಸುಬಾಹು ಅವನ ಎದೆಗೆ ಬೀಳುತ್ತದೆ. ಸುಬಾಹು ದಪ್ಪಂತ ಕೆಳಗೆ ಬಿದ್ದ. ಇದರೊಟ್ಟಿಗೆ ವಾಯವ್ಯಾಸ್ತ್ರ ತೆಗಿತಾನಂತೆ. ಒಂದು ವಾಯವ್ಯಾಸ್ತ್ರದಿಂದ ಇನ್ನೆಲ್ಲ ಪರಿವಾರ ರಾಕ್ಷಸರು ಬಂದಿದ್ರಲ್ಲ, ಅವ್ರನ್ನೆಲ್ಲ ಒಂದೇ ವಾಯವ್ಯಾಸ್ತ್ರದಿಂದ ರಾಮನೇ ಎಲ್ಲರನ್ನು ಕೂಡ ಸಂಹಾರ ಮಾಡಿಬಿಡ್ತಾನೆ. ಈ ರೀತಿ ನಾವು ಭೂರ್ಭುವ ಸ್ವಹ ಅಂತ ಹೇಳ್ತೇವೆ. ಸಮಸ್ತ ವ್ಯಾಹೃತಿ. ಈ ವ್ಯಾಹೃತಿಗೆ ಅಭಿಮಾನಿ ದೇವತೆಗಳೇ ಇವರು. ಭೂ ಅನ್ನೋ ವ್ಯಾಹೃತಿಗೆ ಅಗ್ನಿ ಅಂತೆ, ಭುವಃ ಅನ್ನೋ ವ್ಯಾಹೃತಿಗೆ ವಾಯು, ಸ್ವಹ ಅನ್ನೋ ವ್ಯಾಹೃತಿಗೆ ಸೂರ್ಯ ಅಭಿಮಾನಿ ಅಂತ. ಅದೇ ಭೂರ್ಭುವ ಸ್ವಹ, ಸೂರ್ಯ, ಅಗ್ನಿ ಮತ್ತು ವಾಯು, ಈ 3 ಅಸ್ತ್ರಗಳಿಂದಲೇ ಇವರನ್ನ ಸಂಹಾರ ಮಾಡಿದ ರಾಮ ಅಂತ. ಇಷ್ಟು ಸಂಹಾರ ಆದ ಕೂಡಲೇ ಕೃತಾರ್ಥೋಸ್ಮಿ ಮಹಾಬಾಹು ಕೃತಂ ಗುರುವಚಸ್ತ್ವಯ. ಈ ಕಡೆ ಅವರ ರಾಕ್ಷಸರ ಸಂಹಾರ ಆಗ್ತದೆ, ಈ ಕಡೆ ವಿಶ್ವಾಮಿತ್ರ ಮಹರ್ಷಿಗಳ ಯಜ್ಞದ ಪೂರ್ಣಾಹುತಿ ಆಗ್ತದೆ. ಸರಿಯಾಗಿ ಆ ಪೂರ್ಣಾಹುತಿ ದೇವರು ಹೆಂಗೆ ಅಂತಂದ್ರೆ ಅದೂ ಒಂದು ಪೂರ್ಣಾಹುತಿ. ರಾಕ್ಷಸರನ್ನ ಸಂಹಾರ ಮಾಡುವುದು ಅಂತಂದ್ರೆ ಅಲ್ಲಿಗೆ ಒಂದು ಕೆಲಸ ಮುಗೀತು ಅಂತ. ಇಲ್ಲಿ ಪೂರ್ಣಾಹುತಿ ಅಂತಂದ್ರೆ ಈ ಮಾಡುವಂತ ವಿಶ್ವಾಮಿತ್ರರ ಯಜ್ಞ ಮುಗೀತು ಅಂತ. ಎರಡೂ ಪೂರ್ಣಾಹುತಿಯನ್ನ ಒಟ್ಟಿಗೆ ದೇವರು ಸ್ವೀಕಾರ ಮಾಡಿ ವಿಶ್ವಾಮಿತ್ರ ಮಹರ್ಷಿಗಳು ಹೇಳ್ತಾರಂತೆ, ಕೃತಾರ್ಥೋಸ್ಮಿ ತಂದೆ, ನಾನು ಕೃತಾರ್ಥನಾದೆ. ಮಹಾಬಾಹು ಕೃತಂ ಗುರುವಚಸ್ತ್ವಯ. ಗುರುಗಳು ಹೇಳಿದ್ರು ಅಂತ ಕರೆದಿದ್ದಕ್ಕೆ ಓಡಿ ಬಂದು ಇಂಥ ಅನುಗ್ರಹವನ್ನ ಮಾಡಿದೆಯಲ್ಲ, ಕೃತಾರ್ಥರು ನಾವೆಲ್ಲ. ಸಿದ್ಧಾಶ್ರಮಮಿದಂ ಸತ್ಯಂ ಕೃತಂ ವೀರ ಮಹಾಯಶಃ. ಈ ಸಿದ್ಧಾಶ್ರಮ ಅಂತ ಇಷ್ಟೆಲ್ಲ ಕಥೆ ಹೇಳ್ತಿದ್ವಲ್ಲ ನಾವು, ನಿನ್ನ ಕಥೆ ಒಂದು ಆಡ್ ಆಗ್ಬೇಕು. ನಾಳೆ ದಿವಸ ಬಂದವರು ಇಲ್ಲಿ ಏನು ಹೇಳಬೇಕು, ಮೊದಲು ನಿನ್ನ ಕಥೆಯನ್ನು ಹೇಳಬೇಕು. ವಿಶ್ವಾಮಿತ್ರ ಮಹರ್ಷಿಗಳು ತಮ್ಮ ಯಜ್ಞದ ಸಿದ್ಧಿಗೋಸ್ಕರ ರಾಮನನ್ನ ಕರೆಸಿ ರಾಕ್ಷಸರನ್ನ ಸಂಹಾರ ಮಾಡಿ ಯಜ್ಞವನ್ನ ಸಿದ್ಧಿಸಿದ ಸ್ಥಳ, ಆದ್ರಿಂದ ಇದಕ್ಕೆ ಸಿದ್ಧಾಶ್ರಮ ಅನ್ನೋ ಹೆಸರು ಬರಬೇಕು ಅಂತ ಹೇಳಿ ವಿಶ್ವಾಮಿತ್ರರು ಆ ಕ್ಷೇತ್ರಕ್ಕೆ ಇನ್ನಷ್ಟು ಮಹಾತ್ಮೆ ಹೆಚ್ಚುವಂತೆ ಆ ರಾಮ ಅನುಗ್ರಹ ಮಾಡ್ಲಿ ಅಂತ ದೇವರಲ್ಲಿ ಪ್ರಾರ್ಥಿಸಿಕೊಂಡ್ರು. ಇಷ್ಟಾಗ್ತದೆ. ಇಷ್ಟಾದ್ಮೇಲೆ ವಿಶ್ವಾಮಿತ್ರ ಮಹರ್ಷಿಗಳು ಅಲ್ಲಿಂದ ಆ ರಾತ್ರಿಯನ್ನ ಆ ಸಿದ್ಧಾಶ್ರಮದಲ್ಲಿ ಕಳೀತಾರೆ. ರಾತ್ರಿ ಕಳೆದು ಬೆಳಿಗ್ಗೆ ಆಗ್ತದೆ. ಬೆಳಿಗ್ಗೆ ಆದಾಗ ಸ್ವಲ್ಪ ಕೋಲಾಹಲ ಇರ್ತದಂತೆ. ಏನು ಅಂತ ಕೇಳಿದ್ರೆ, ಸ್ವಯಂವರೋ ವರೋ ನಾಮ ಜಾನಕ್ಯಾಭಿ ಘೋಷ್ಯತೆ ಮಹೋತ್ಸವೋತ್ಸುಕ ಸರ್ವೇ ವಿದೇಹಾನ್ ಯಾಂತ್ಯಹೋ ಜನಾಹ. ಅಲ್ಲೆಲ್ಲ ಋಷಿಗಳು ಮಾತಾಡ್ಕೊಳ್ತಿದ್ದಾರಂತೆ. ಒಂದು ಸ್ವಯಂವರ ನಡೀತಾ ಇದೆ ವಿದೇಹ ನಗರದಲ್ಲಿ. ಆ ವಿದೇಹ ನಗರಕ್ಕೆ ಎಲ್ಲರೂ ಕೂಡ ಓಡ್ತಾ ಇದ್ದಾರೆ. ಋಷಿಗಳೆಲ್ಲ ಹೋಗ್ತಾ ಇದಾರಂತೆ. ಏನು ಎಲ್ಲ ಹೊರಟ್ರಿ, ಸಿದ್ಧಾಶ್ರಮ ಇನ್ಮೇಲೆ ಇಲ್ಲೇ ಇರ್ಬೇಕು ನೀವು, ಇಲ್ಲಿ ಹೋಗ್ಲಿಕ್ಕೋಸ್ಕರ ಎಲ್ಲ ರಾಕ್ಷಸರನ್ನ ಸಂಹಾರ ಮಾಡಿದ್ದಲ್ಲ,
ನೀವು ಇಲ್ಲಿರ್ಬೇಕು ಅಂತ ಸಂಹಾರ ಮಾಡಿದ್ವಿ ಎಲ್ಲ ಹೊರಟ್ರಲ್ಲ. ಇಲ್ಲ ಇಲ್ಲ ಬರ್ತೀವಿ ನಾವು. ಅಲ್ಲಿ ವಿದೇಹ ನಗರದಲ್ಲಿ ಜಾನಕಿಯ ಸ್ವಯಂವರ ನಡೀತಾ ಇದೆ ಅಂತೆ, ಸ್ವಯಂವರಕ್ಕೆ ಹೊರಟ್ವಿ ನಾವು. ಋಷಿಗಳಾಗಿ ನೀವು ಸ್ವಯಂವರಕ್ಕೆ ಹೊರಟ್ರಲ್ಲ ಅಂತಂದ್ರೆ, ಯಾಸ್ಯಾಮೋ ವಯಮಪ್ಯತ್ರ ದ್ರಕ್ಷ್ಯಾಮಸ್ತಂ ಮಹೋತ್ಸವಂ. ನಾವೇನು ಸ್ವಯಂವರಕ್ಕೆ ಪಾಲ್ಗೊಳ್ಲಿಕ್ಕೆ ಹೋಗೋದಲ್ಲ, ಆ ಮಹೋತ್ಸವವನ್ನ ನೋಡ್ಲಿಕ್ಕೆ ಹೋಗುದು. ಯಾಕೆಂತಂದ್ರೆ ಸೀತೆ ಅಂತಂದ್ರೆ ಲಕ್ಷ್ಮಿ ಅಂತ ಅನ್ನೋದು ಎಲ್ರಿಗೂ ಗೊತ್ತಿದೆ. ಋಷಿಗಳೆಲ್ಲ ಆ ಸ್ವಯಂವರದಲ್ಲಿ ಯಾವ ರೀತಿ ಆ ಸ್ವಯಂವರ ನಡೀತದೆ, ಆ ಸ್ವಯಂವರದ ವಿಜೃಂಭಣೆ ಯಾವ ರೀತಿ ಇರ್ತದೆ ಅಂತನ್ನೋದು ಅವರು ಕೇಳಿ ಹೋಗ್ತಿದ್ರು. ಹಿಂದೆಲ್ಲ ಋಷಿಗಳಿಗೆಲ್ಲ ಇನ್ವಿಟೇಷನ್ ಕೊಡೋದು ಅಂತಿಲ್ಲ, ಅವ್ರಿಗೆ ಸುದ್ದಿ ಕೇಳಿ ಬಂದ್ಬಿಡೋರು ಅಷ್ಟೇ. ಹಂಗಾಗಿ ರಾಜರೆಲ್ಲ ಪ್ರಿಪೇರ್ ಆಗಿರ್ತಿದ್ರು ಅದಕ್ಕೆ. ಋಷಿಗಳು ಬಂದ್ರೆ ಅವ್ರಿಗೆ ಈ ರೀತಿ ಮರ್ಯಾದೆ ಮಾಡಬೇಕು, ಅದಕ್ಕೆ ಬೇಕಾದ ವ್ಯವಸ್ಥೆಗಳೆಲ್ಲ ನಡೀತಿತ್ತಂತೆ. ಹಂಗಾಗಿ ವಿಷಯ ತಿಳಿತಾ ಇದೆ, ಎಲ್ಲ ಋಷಿಗಳು ಹೋಗ್ತಾ ಇದಾರಂತೆ. ವಿಶ್ವಾಮಿತ್ರರು ಹೇಳ್ತಾರಂತೆ, ಸರಾಮ ಲಕ್ಷ್ಮಣ ಪ್ರಾಯಾತ್ ಉತ್ತರಾಂ ದಿಶಂ ಉತ್ತಮಾಂ. ಸರಿ, ಹಾಗಾದ್ರೆ ನಾವು ಕೂಡ ಹಂಗೆ ಹೋಗಿ ಆಮೇಲೆ ನಾವು ಅಯೋಧ್ಯೆಗೆ ಹೋಗೋಣ ಅಂತ ಹೇಳಿ ಆ ಸಿದ್ಧಾಶ್ರಮದಿಂದ ಉತ್ತರ ದಿಕ್ಕಿಗೆ ರಾಮ ಮತ್ತು ಲಕ್ಷ್ಮಣರನ್ನ ಕರ್ಕೊಂಡು ವಿಶ್ವಾಮಿತ್ರರು ಮುಂದೆ ಹೋಗ್ತಾ ಇದ್ದಾರೆ. ಮುಂದೆ ಹೋಗ್ತಾ ಇದ್ದ ಹಾಗೆ ನದರಾಜಸ್ಯ ಶೋಣಸ್ಯ ಪ್ರಾಪ್ಯಂ ಪ್ರಾಂತಂ ಮಹಾಮುನಿ ಉವಾಸ ತತ್ರ ತಾಂ ರಾತ್ರಿ ಸಹ ಶಿಷ್ಯೈ ಸ ರಾಘವ. ಮುಂದೆ ಹೋಗ್ತಾ ಇದ್ದಾಗೆ ಶೋಣಭದ್ರಾ ನದಿ ಅಂತ ಸಿಗ್ತದೆ ನೋಡಿ. ಎಲ್ಲಿ ರಾತ್ರಿ ಇರ್ಲಿಕ್ಕೂ ಅಲ್ಲಿ ನದಿ ಇದೇನೋ ಅಂತ ನೋಡ್ತಾರೆ. ಮೊದಲನೇ ದಿವಸ ಬರ್ಬೇಕಾದ್ರೆ ಸರಯೂ ನದಿ ತೀರದಲ್ಲಿ ರೆಸ್ಟ್ ಮಾಡಿದ್ರು. ಯಾಕೆ? ಎದ್ದು ಕೂಡಲೇ ಸ್ನಾನ ಮಾಡಿ ಆನ್ಹಿಕಗಳನ್ನು ಮಾಡ್ಬೋದಲ್ಲ. ಇಲ್ಲಂದ್ರೆ ಬೆಳಿಗ್ಗೆ ಎದ್ದು ಆಮೇಲೆ ವಾಕಿಂಗ್ ಮಾಡಿ ಎಲ್ಲೋ ನದಿ ಹುಡ್ಕೊಂಡು ಹೋಗೋದಲ್ಲ. ಸರಯೂ ನದಿ ತೀರ, ಆಮೇಲೆ ಸರಯೂ ಗಂಗಾ ಸಮಾಗಮದ ಸ್ಥಳ, ಆಮೇಲೆ ಸಿದ್ಧಾಶ್ರಮಕ್ಕೆ ಬಂದ್ರು. ಸಿದ್ಧಾಶ್ರಮದಲ್ಲಿ ಅಂತೂ ಅವರು ಇದರಲ್ಲೇ ನದಿ ಇರ್ತಿತ್ತು. ಮುಂದಿನ ರಾತ್ರಿಯನ್ನ ಶೋಣಭದ್ರಾ ನದಿ ತೀರದಲ್ಲಿ ತಾವು ತಂಗಿದ್ರು. ನದರಾಜಸ್ಯ ಶೋಣಸ್ಯ ಪ್ರಾಪ್ಯಂ ಪ್ರಾಂತಂ ಮಹಾಮುನಿ ಉವಾಸ ತತ್ರ ತಾಂ ರಾತ್ರಿ ಸಹ ಶಿಷ್ಯೈ ಸ ರಾಘವ. ಆ ಶೋಣಭದ್ರಾಪುರಿ ಅಂತ, ಆ ಶೋಣಭದ್ರಾಪುರಿ ತಟದಲ್ಲಿರುವಂತಹ ನದಿ ಶೋಣಭದ್ರಾ ನದಿ. ಆ ಶೋಣಭದ್ರಾ ನದಿಯಲ್ಲಿ ತಾವು ರಾತ್ರಿ ತಂಗಿ ಬೆಳಿಗ್ಗೆ ಎದ್ದು ಅಲ್ಲಿಂದ ಹೊರಟರು. ಶೋಣಭದ್ರಾಪುರಕ್ಕೆ ಹೋಗ್ತಾ ಅಲ್ಲಿ ಪುನಃ ಕುಶಿಕ ಪುತ್ರಾಣಾಂ ದೇಶಾನ್ಸ್ತಾನ್ ಅವಲೋಕಯನ್ ಕಥಾಂಸ ಕಥನೀಯಾನ ಕಥಯಾಮಾಸ ತಾಪಸಃ. ಇನ್ನು ಅನೇಕ ಕಥೆಗಳನ್ನ ವಿಶ್ವಾಮಿತ್ರರು ಹೇಳ್ತಾ ಹೋಗ್ತಾರವ್ರು. ಅದರಲ್ಲಿ ಈ ಶೋಣಭದ್ರಾಪುರ ಎಲ್ಲಿಂದ ಬಂತು, ಹೇಗೆ ಬಂತು, ಇಲ್ಲಿದ್ದವ್ರು ಯಾರು ಅಂತ ಹೇಳಿ ಯಾವುದನ್ನ ರಾಮಲಕ್ಷ್ಮಣರು ತಿಳ್ಕೊಳ್ಳೇಬೇಕು ಅಂತಹ ಕಥೆಗಳನ್ನ ಅನೇಕ ಕಥೆಗಳನ್ನ ವಿಶ್ವಾಮಿತ್ರರು ಹೇಳ್ತಾ ಇದ್ದಾರೆ. ಕುಶನಾಭ ಸುತಾದ್ಭೂಪಾತ್ ಕುಶ ಪೌತ್ರಾನ್ ಮಹಾಬಲಾತ್ ಗಾಧಿನಾಮ್ನೋ ನಿಜಂ ಜನ್ಮ ರಾಮಾಯಾಹ ಸ್ಮ ಕೌಶಿಕಃ. ಇದು ಯಾವ ಜಾಗ ಗೊತ್ತಾ ಅಂತ ಕೇಳ್ತಾರಂತ ವಿಶ್ವಾಮಿತ್ರರು. ಈ ಜಾಗ ಯಾರ್ದು ಗೊತ್ತಾ? ಹಿಂದೆ ಕುಶನ ಮೊಮ್ಮಗ ಕುಶ ಅಂತ ಒಬ್ಬ ರಾಜ. ಆ ಕುಶರಾಜನ ಮೊಮ್ಮಗನ ಹೆಸರು ಕುಶನಾಭ ಅಂತ. ಆ ಕುಶನಾಭನಿಗೆ ಒಬ್ಬ ಮಗ ಇದ್ದಂತೆ, ಗಾಧಿ ಅಂತ. ಆ ಗಾಧಿ ಇಂದ್ರನ ಅವತಾರ ಅಂತ ಹೇಳ್ತಾರೆ. ಅಂತ ಮಗ, ಗಾಧಿಯ ಮಗ ಕೌಶಿಕ ಅಂತ. ಆ ಕೌಶಿಕ ಇನ್ಯಾರು ಅಲ್ಲ, ನಾನೇ ಅಂತ ವಿಶ್ವಾಮಿತ್ರರು ಹೇಳ್ತಾರೆ. ಇದು ನಮಗೆ ಸೇರಿದ ಜಾಗ, ನಮ್ಮ ಪರಿವಾರಕ್ಕೆ ಸೇರಿದ ಜಾಗ. ರಾಜ ಕೌಶಿಕನಾಗಿದ್ದೆ ನಾನು, ಅವಾಗ ಈ ಜಾಗ ಎಲ್ಲ ನಮ್ದಾಗಿತ್ತು. ಈಗೆಲ್ಲ ಆ ಚಂದ್ರವಂಶದವರು ಆಳ್ತಾ ಇದ್ದಾರೆ, ಅಂತೂ ಈ ಜಾಗ ಎಲ್ಲ ನಮ್ದು ಅಂತ ಹೇಳಿ ಅವರ ಜಾಗವನ್ನೆಲ್ಲ ತೋರಿಸ್ತಾರಂತೆ. ಋಷಿಗಳಾದ್ಮೇಲೆ ಅದನ್ನೆಲ್ಲ ಬಿಟ್ಟು ಬಂದವರು, ಆದ್ರೂ ಅವಾಗಿನ ನೆನಪುಗಳನ್ನ ಮೆಲುಕು ಹಾಕಿ ಅದನ್ನ ರಾಮಲಕ್ಷ್ಮಣರಿಗೆ ಹೇಳ್ತಾರಂತೆ. ಸಾನುಜಸ್ತತ್ರ ಕಾಕುಸ್ಥೋ ಹವಿರ್ಭುಕ್ತ್ವಾ ಅಮೃತೋಪಮಂ. ಸರಿ ಆಯ್ತು, ನಾವೀಗ ಬೇಗ ಹೊರಡಬೇಕು. ನಾವು ಮುಂದಿನ ರಾತ್ರಿ ತಂಗಲಿಕ್ಕೆ ಮುಂದಿನ ನದಿ ಮುಂದೆ ಸಿಗುವಂಥದ್ದು ಗಂಗಾ ನದಿ. ಹಿಂದೆ ಗಂಗಾ ಸರಯೂ ಸಂಗಮ ಸಿಕ್ಕಿತ್ತು, ಮುಂದೆ ಗಂಗಾ ನದಿ ಸಿಗ್ತದೆ. ಆ ಗಂಗಾ ನದಿಗೆ ನಾವು ಆದಷ್ಟು ಶೀಘ್ರ ಹೋಗ್ಬೇಕು. ಯಾಕೆಂದ್ರೆ ನಮ್ದು ಇನ್ನೂ ಊಟ ಆಗ್ಬೇಕು. ಅಲ್ಲಿ ಹೋಗಿ ಊಟ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿ ಅವತ್ತಿನ ರಾತ್ರಿ ಅಲ್ಲಿ ಕಳೆದು ಮರುದಿನ ನಾವು ಮಿಥಿಲಾಪಟ್ಟಣಕ್ಕೆ ಹೋಗೋಣ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರಂತೆ. ಸಾನುಜಸ್ತತ್ರ ಕಾಕುಸ್ಥ ಹವಿರ್ಭುಕ್ತ ಅಮೃತೋಪಮಂ. ಅಲ್ಲಿ ಎಲ್ಲ ಋಷಿಗಳು ಬಂದಿದ್ದಾರೆ, ವಿಶ್ವಾಮಿತ್ರರು ಇದ್ದಾರೆ. ಅವರೆಲ್ಲ ತಮ್ಮ ಆನ್ಹಿಕಗಳನ್ನ ಮಾಡಿ ದೇವರ ಪೂಜೆಯನ್ನೆಲ್ಲ ಮಾಡಿ ಹವಿಸ್ಸನ್ನ ದೇವರಿಗೆ ನೈವೇದ್ಯ ಮಾಡಿ ಎಲ್ಲ ಅಲ್ಲೇ ತತ್ಕ್ಷಣದಲ್ಲಿ ಆಗುವಂಥದ್ದು. ಅಲ್ಲೇ ಋಷಿಗಳಿರ್ತಾರೆ, ಅಲ್ಲಲ್ಲಿ ಹೋಗ್ತಾರೆ, ಏನು ಕಂದ ಮೂಲಗಳು ಹಣ್ಣುಗಳು ಸಿಗ್ತದೆ ಎಲ್ಲ ತರ್ತಾರೆ, ಅದನ್ನು ದೇವರಿಗೆ ನೈವೇದ್ಯ ಮಾಡ್ತಾರೆ, ಅಲ್ಲೇ ಊಟ ಮಾಡ್ತಾರೆ. ಊಟ ಮಾಡಿ ಮುಂದೆ ಮತ್ತೆ ಏನು ಕ್ಯಾರಿ ಮಾಡುವುದು ಅಂತಿಲ್ಲ, ಅಲ್ಲಲ್ಲಿ ಏನು ಸಿಗ್ತದೋ ಅದನ್ನೇ ತಿಂದು ತಾವು ಜೀವನ ಮಾಡೋದು. ಹಿಂಗೆ ತಾವು ಏನ್ ಮಾಡ್ತಾರೆ, ಗಂಗಾ ತೀರದಲ್ಲಿ ಅವತ್ತಿನ ರಾತ್ರಿಯನ್ನ ತಾವು ವಾಸ ಮಾಡ್ತಾರೆ. ಸ್ವಲ್ಪ ಫ್ರೀ ಇರ್ತಾರಂತೆ. ಯಂ ಗಂಗಾ ಕುತೋ ಜಾತ ಗಾಂಜಗಾಮ ಕಥಂ ಪುನಃ. ಮತ್ತೆ ರಾಮ ಪ್ರಶ್ನೆ ಕೇಳ್ತಾ ಇದ್ದಾನಂತೆ. ಎಲ್ಲ ಗೊತ್ತಿದೆ ರಾಮಚಂದ್ರನಿಗೆ, ಆದ್ರೂ ಕೂಡ ಈ ಗಂಗಾ ನದಿ ಕಥೆ ಹೇಳಲಿಲ್ಲಲ್ಲ ನೀವು ಅವತ್ತು. ಗಂಗಾ ಸರಯೂ ಸಂಗಮದಲ್ಲಿ ಸರಯೂ ನದಿ ಬ್ರಹ್ಮಮಾನಸ ಸರೋವರ ಅಲ್ಲಿಂದ ಅಂತೆಲ್ಲ ಹೇಳಿದ್ರಿ ನೀವು, ಗಂಗಾ ನದಿ ಕಥೆ ನಮಗೆ ಹೇಳಲಿಲ್ಲಲ್ಲ ನೀವು ಅಂತ ಹೇಳಿದಾಗ ವಿಶ್ವಾಮಿತ್ರರು ಅವತ್ತಿನ ರಾತ್ರಿಯನ್ನ ಆ ಗಂಗಾ ಕಥೆಯನ್ನ ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅಭೂತಾಂ ಅದ್ಭುತ ಗುಣೆ ಉಭೇ ಹಿಮವತ ಸುತೆ ಗಂಗಾಗ ಮಧ್ಯ ಸಿಂಧುತ್ವಂ ಉಮಾ ಗಿರಿಶಧಾರತಾಂ. ಹಿಂದೆ ಹಿಮವಂತ ಅಂತ ದೊಡ್ಡ ಪರ್ವತ, ಈಗಿನ ಹಿಮಾಲಯ. ಆ ಹಿಮಾಲಯನಿಗೆ ಇಬ್ರು ಮಕ್ಕಳಿದ್ದರಂತೆ. ಅದನ್ನು ಹೇಳ್ತಾರೆ, ಅದ್ಭುತ ಗುಣೇ ಉಭೇ ಹಿಮವತ ಸುತೆ. ಅದ್ಭುತವಾದಂತಹ ಅನೇಕ ಸದ್ಗುಣಗಳಿಂದ ಭರಿತರಾದಂತಹ ಇಬ್ರು ಹೆಣ್ಣು ಮಕ್ಕಳು. ಇಬ್ರು ಹೆಣ್ಣು ಮಕ್ಕಳಿಗೆ ಅದರಲ್ಲಿ ಒಬ್ಬಳು ಗಂಗೆ, ಇನ್ನೊಬ್ಬಳು ಗಿರಿಜಾ. ಗಿರಿಜಾ ಅಂದ್ರೆ ಪಾರ್ವತಿ. ಈ ಇಬ್ರು ಇದ್ದರಂತೆ. ಅದರಲ್ಲಿ ಗಿರಿಜೆ ತಾನು
ಗಿರಿಶದಾರತಾಂ ಉಮಾ ಗಿರಿಶದಾರತಾಂ. ಉಮೆ ಏನು ಮಾಡಿದ್ಲು, ಗಿರಿಶನಾದಂತಹ ರುದ್ರದೇವನ ಹೆಂಡತಿ ಆದ್ಲು. ಈ ಶಿವಸ್ಯ ಶಿವಯಾಸಾರ್ಧಂ ರತಿಯೋಗೋನ್ಮ ವರ್ತತ. ಏನಾಯ್ತು, ಶಿವದೇವರು ಕೆಲವೊಂದು ಭಾಗವತದಲ್ಲಿ ಕಥೆ ಬರ್ತದೆ, ಭಾಗವತದ ಕಥೆ. ಶಿವದೇವರು ತಾವೇನು ಮಾಡಿದ್ರು, ಸತೀದೇವಿಯನ್ನ ಕಳ್ಕೊಂಡಿದ್ರು. ಸತೀದೇವಿ ದಕ್ಷ ಯಜ್ಞದಲ್ಲಿ ತನ್ನ ಪ್ರಾಣವನ್ನ ತ್ಯಾಗ ಮಾಡಿಬಿಟ್ಟಿದ್ಲು. ಈ ತ್ಯಾಗ ಮಾಡಿದಾಗ ಶಿವದೇವರಿಗೆ ಬಹಳಷ್ಟು ಸಿಟ್ಟು ಬಂದು ಆ ರೌದ್ರ ನರ್ತನ ಎಷ್ಟೋ ವರ್ಷಗಳ ಕಾಲ ಸಿಟ್ಟಿನಿಂದ ನರ್ತನ ಮಾಡಿದರಂತೆ. ಅದಾದ್ಮೇಲೆ ಪೂರ್ಣ ಶಾಂತರಾಗಿ ತಾವು ತಪಸ್ಸು ನಿರತರಾಗಿದ್ದಾರೆ. ಮಧ್ಯದಲ್ಲಿ ಕಾಮನನ್ನ ಕಳಿಸ್ತಾರೆ. ರುದ್ರದೇವರು ಹಾಗೆ ಕೂತು ಬಿಡಬಾರ್ದು, ಯಾಕೆಂತಂದ್ರೆ ಮಧ್ಯದಲ್ಲಿ ಒಬ್ಬನು ತಾರಕ ಅಂತ ಅಸುರ ಹುಟ್ಟುಕೊಂಡಿದ್ದ. ಅವನು ಇದನ್ನೇ ಈ ಸಂದರ್ಭವನ್ನ ತನ್ನ ಒಳಿತಿಗಾಗಿ ಬಳಸ್ಕೊಂಡಂತೆ. ಬ್ರಹ್ಮದೇವರನ್ನ ತಪಸ್ಸು ಮಾಡಿದ. ಬ್ರಹ್ಮದೇವರು ಬಂದ್ರೆ ಏನು ಬೇಕು, ಅವಧ್ಯನಾಗ್ಬೇಕು. ಅವಧ್ಯನಾಗ್ಲಿಕ್ಕೆ ಹಂಗ ಒಳ ಕೊಡೋದಿಲ್ಲ ನಾವು ಅಂತಂದ್ರೆ, ಒಂದ್ ಕೆಲಸ ಮಾಡೋಣ ಬ್ರಹ್ಮದೇವರೇ, ನಾನು ಸಾಯ್ಬಾರದು, ಹಂಗೆ ಸಾಯುವುದೇ ಅಂತಿದ್ರೆ ಶಿವದೇವರಿಗೆ ಮಗ ಹುಟ್ಟತಾನಲ್ಲ ಅವನಿಂದ ನಾನು ಸಾಯ್ಬೇಕು ಅಂತ ವರ ಕೇಳಿದ್ದಾನೆ. ಯಾಕೆ ಕೇಳಿದ ಅಂದ್ರೆ ಅವನಿಗೆ ಗೊತ್ತು ಸತೀದೇವಿ ಇಲ್ಲ, ಶಿವದೇವರು ತಪಸ್ಸು ಮಾಡ್ಲಿಕ್ಕತ್ತಾರೆ. ಕಾಮನನ್ನ ಕಳಿಸಿದ್ರೆ ಕಾಮನನ್ನೇ ಸುಟ್ಟು ಹಾಕಿ ಬಿಟ್ರಂತವ್ರು. ಹಂಗಾಗಿ ಶಿವದೇವರು ಇನ್ ಯಾವತ್ತೂ ಮದುವೆ ಆಗುದಿಲ್ಲ. ಶಿವದೇವರು ಮದುವೆ ಆದ್ರೆ ಮಕ್ಕಳು ಹುಟ್ಟೋದು, ಮಕ್ಕಳು ಹುಟ್ಟಲಿಲ್ಲ ಅಂತಂದ್ರೆ ನಾನು ಸಾಯುವುದೇ ಇಲ್ಲ. ಹಂಗಾಗಿ ಶಿವದೇವರ ಮಗನಿಂದ ನನಗೆ ಸಂಹಾರ ಆಗ್ಬೇಕು ಅಂತ ಹೇಳಿ ವರ ಕೇಳ್ತಾನಂತೆ. ಬ್ರಹ್ಮದೇವರು ಆಯ್ತು ಹೋಗು ತಥಾಸ್ತು ಅಂತ ಹೇಳಿಬಿಟ್ರು. ಶಿವದೇವರು ಎಷ್ಟೋ ವರ್ಷಗಳ ಕಾಲ ಮದುವೆನೇ ಇಲ್ಲ, ಕೇವಲ ತಪೋನಿರತರು. ತಪಸ್ಸಿಗೆ ಯಾರು ಹೋದ್ರೂ ಅವರನ್ನ ಮೂರನೇ ಕಣ್ಣು ತೆಗೆದು ಭಸ್ಮರಾಗಿ ಮಾಡಿಬಿಡ್ತಾರಂತೆ. ಅದಕ್ಕೆ ದೇವತೆಗಳೆಲ್ಲ ಸೇರಿ ಕಾಮನನ್ನ ಕಳಿಸ್ತಾರೆ. ಕಾಮ, ನೀನು ಹೋಗಪ್ಪ, ಗೊತ್ತಿಲ್ಲದೆ ಅವನ ಮೈಯನ್ನ ಪ್ರವೇಶ ಮಾಡು, ಕಾಮ ಜನಕ ನೀನು, ಕಾಮ ಹುಟ್ಟಿಸು ರುದ್ರದೇವರಲ್ಲಿ ಅಂತ ಹೇಳಿ ಕಾಮ ಹೋದ್ರೆ ಆ ಕಾಮನನ್ನ ಮೂರನೇ ಗಂಡನ್ನ ತೆಗೆದು ಅವನನ್ನ ಅನಂಗ ಅಂದ್ರೆ ಭಸ್ಮನನ್ನಾಗಿ ಮಾಡಿ ಅನಂಗನನ್ನಾಗಿ ಮಾಡಿಬಿಟ್ರು. ಕಾಮ ಇದಾನೆ ಆದ್ರೆ ಯಾವ ಅಂಗವೂ ಇಲ್ಲ ಅವನಿಗೆ ಅಂತ ಆ ರೀತಿ ಮಾಡಿಬಿಟ್ರಂತ ರುದ್ರದೇವರು. ಅದಾದ್ಮೇಲೆ ಯಾರೂ ಕೂಡ ರುದ್ರದೇವರ ಹತ್ರ ಹೋಗ್ಲಿಕ್ಕೆ ಸಾಮರ್ಥ್ಯವನ್ನ ತೋರ್ತಿರ್ಲಿಲ್ಲ, ಭಯ ಪಡ್ತಿದ್ರಂತೆ. ಇಂಥ ಸಂದರ್ಭದಲ್ಲಿ ಪಾರ್ವತಿ ದೇವಿ, ಹಿಮವಂತನ ಮಗಳು ಪಾರ್ವತಿ ದೇವಿ ಅನೇಕ ವರ್ಷಗಳ ಗಟ್ಲೆ ತಪಸ್ಸು ಮಾಡ್ತಾಳೆ. ತಪಸ್ಸು ಮಾಡಿ ನಾವು ಕುಮಾರ ಸಂಭವ ಅಂತ ಕಾಳಿದಾಸನ ಕಾವ್ಯ ಇದೆ, ಅದರಲ್ಲಿ ಅದ್ಭುತವಾದಂತಹ ವರ್ಣನೆ. ಹೇಗೆ ತಪಸ್ಸು ಮಾಡಿದ್ಲು, ಆ ತಪಸ್ಸಿನಿಂದ ಇಂಥ ಕಾಮನನ್ನೇ ಸುಟ್ಟಂತಹ ರುದ್ರ ಅವನು ಹೇಗೆ ಪ್ರೀತನಾದ ಅಂತೆಲ್ಲ ಅನೇಕ ವರ್ಣನೆಗಳಿದೆ ಅದರಲ್ಲಿ. ಅದನ್ನ ಸಾಧ್ಯ ಆದ್ರೆ ಒಂದ್ಸತಿ ಓದಬೇಕು. ಘೋರ ತಪಸ್ಸನ್ನ ಮಾಡಿ ಪಾರ್ವತಿ ಶಿವನನ್ನ ಮೆಚ್ಚಿದ್ಲಂತೆ. ಶಿವ ಬರ್ತಾನೆ, ಇವಳ ತಪಸ್ಸನ್ನು ನೋಡಿ ಶಿವ ಯಾವತ್ತು ತಪಸ್ಸಿಗೆ ಒಲಿಯುವವನು. ನಾನು ಫೋರ್ಸ್ಫುಲಿ ನಿನಗೇನೋ ಮಾಡ್ತೀನಿ ಅಂತಂದ್ರೆ ಶಿವದೇವರು ಒಲಿಯೋದಿಲ್ಲ. ತಪಸ್ಸು ಮಾಡಿದ್ರೆ ಅವರು ಕರಗಿ ಬಿಡ್ತಾರೆ. ಹಾಗಾಗಿ ಆ ಸ್ವಭಕ್ತಿ ಲತೆಯ ವಶೀಕೃತವತಿ ಸತೀಯಂ ಸತಿ ಅಂತ ನಾರಾಯಣ ಪಂಡಿತಾಚಾರ್ಯ ಹೊಗಳ್ತಾರೆ ಶಿವಸ್ತುತಿಯಲ್ಲಿ. ತನ್ನ ಭಕ್ತಿಯ ಲತೆಯಿಂದ ಆ ರುದ್ರನನ್ನ ವಶೀಕರಣ ಮಾಡಿಬಿಟ್ಟಿ ನೀನು ಅಂತ ಹೇಳಿ ಪಾರ್ವತಿಯನ್ನ ಹೇಳ್ತಾರೆ. ಹಾಗಾಗಿ ಅಂತಹ ಪಾರ್ವತಿ ತನ್ನ ತಪಸ್ಸಿನಿಂದ ರುದ್ರದೇವರನ್ನ ಒಲಿಸ್ಕೊಳ್ತಾರೆ. ರುದ್ರದೇವರು ಆ ಪಾರ್ವತಿಗೆ ಮಾರು ಹೋಗಿ, ಅವಳ ತಪಸ್ಸಿಗೆ ಮಾರು ಹೋಗಿ ಮದುವೆ ಆಗಲೇಬೇಕಾದಂತಹ ಪರಿಸ್ಥಿತಿ ಬರ್ತದೆ. ಈ ರೀತಿ ಗಿರಿಜೆ ಮತ್ತು ರುದ್ರದೇವರಿಗೆ ಮದುವೆ ಆಗ್ತದೆ. ಮದುವೆ ಆದ್ಮೇಲೂ ರುದ್ರದೇವರು ಮತ್ತೆ ತಪಸ್ಸೇ ಮಾಡೋದು. ಮದುವೆ ಆದ್ಮೇಲೆ ಮಕ್ಕಳು ಮಾಡ್ಬೇಕಲ್ಲ, ತಪಸ್ಸೆ ಮಾಡ್ತಾ ಇದ್ದಾರೆ. ದೇವತೆಗಳಿಗೆಲ್ಲ ಈ ತಾರಕನ ಕಾಟ ತಾಳ್ಲಿಕ್ಕೆ ಆಗ್ತಾ ಇಲ್ಲ. ಎಲ್ಲಾ ಕಡೆ ಆಕ್ರಮಣ ಮಾಡಿ ಕೊನೆಗೆ ದೇವಲೋಕಕ್ಕೆ ಬರೋರು ಎಲ್ಲರೂ. ಹಂಗಾಗಿ ಏನು ಆಗ್ತಾ ಇಲ್ಲ. ಆಮೇಲೆ ಎಲ್ಲ ದೇವತೆಗಳು ಹೋಗಿ ರುದ್ರದೇವರ ಹತ್ರ ಬೇಡ್ಕೊಂಡ್ರಂತೆ, ನೀವು ರತಿಕ್ರೀಡೆ ಆಡಬೇಕು ಅಂತ. ಹಿಂಗೆ ಯಾರು ಬೇಡ್ಕೊಳ್ಳೋದು ಅಂತಿಲ್ಲ, ರತಿಕ್ರೀಡೆ ಆಡ್ರಿ. ಆದ್ರೆ ರುದ್ರದೇವರು ಅಲ್ಲಿಂದ 1000 ವರ್ಷಗಳ ಕಾಲ ಶಿವಸ್ಯ ಶಿವಯಾಸಾರ್ಧಂ ರತಿಯೋಗೋನ್ವ ವರ್ತತ ದಿವ್ಯ ವರ್ಷ ಸಹಸ್ರಂಚ ನೈಕತ್ರಾಪಿ ಪರಾಜಯ. ದಿವ್ಯವಾದಂತಹ 1000 ವರ್ಷಗಳವರೆಗೆ ಪಾರ್ವತಿಯೊಟ್ಟಿಗೆ ರತಿಕ್ರೀಡೆ ಆಡಿದ್ರು. ರತಿಕ್ರೀಡೆ ಆಡಬೇಕಾದ್ರೆ ಒಂದು ವಿಘ್ನ ಬಂದು ಬಿಡ್ತದೆ. ಈ ಶಿವದೇವರ ವೀರ್ಯ ತೇಜಸ್ಸು ಸ್ಖಲನ ಆಗಿ ಭೂಮಿ ಮೇಲೆ ಬೀಳ್ತದೆ. ಯಾಕೆ, ಅಗ್ನಿದೇವ ಪ್ರವೇಶ ಮಾಡಿಬಿಡ್ತಾನೆ ಮಧ್ಯದಲ್ಲಿ. ಅಗ್ನಿದೇವನ ಪ್ರವೇಶ ಆಯ್ತು ಅಂತಾದಾಗ ರುದ್ರದೇವರ ಈ ವೀರ್ಯ, ಈ ಶಕ್ತಿ ಅನ್ನೋದು ಕೆಳಗಡೆ ಬೀಳ್ಲಿಕ್ಕೆ ಪ್ರಾರಂಭ ಆಗ್ತದೆ. ಅದನ್ನ ಅಗ್ನಿದೇವ ಕೈಯಲ್ಲಿ ಹಿಡ್ಕೊಳ್ತಾನೆ. ಅಗ್ನಿದೇವ ಕೈಯಲ್ಲಿ ಹಿಡ್ಕೊಂಡ್ರೆ ಅಗ್ನಿ ತಾನು ಎಲ್ಲರನ್ನೂ ಸುಡುವವನು, ಆದ್ರೆ ಅವನನ್ನೇ ಸುಡುವಷ್ಟು ಅದರ ಪ್ರಭಾವ ಇತ್ತು ರುದ್ರದೇವರ ಶಕ್ತಿಗೆ. ಅಂಥ ಶಕ್ತಿಯನ್ನ ತಾನು ಕೈಯಿಂದ ಬಿಟ್ಟುಬಿಟ್ಟ ಅಂತ. ಬಿಟ್ರೆ ಅದು ಗಂಗೆ ಅದನ್ನ ಸ್ವೀಕಾರ ಮಾಡಿದ್ಲಂತೆ. ಗಂಗೆ ಸ್ವೀಕಾರ ಮಾಡಿದ್ರೆ ಗಂಗೆಗೂ ತಡ್ಕೊಳ್ಲಿಕ್ಕೆ ಆಗ್ಲಿಲ್ಲ ಅಂತ ಅದನ್ನ ತೆಗೆದು ಹೋಗಿ ಒಂದು ಕಾಡು, ಆ ಹುಲ್ಲು ಬೆಳೆದಿರೋ ಕಾಡಿಗೆ ಹೋಗಿ ಹಾಕಿಬಿಡ್ತಾಳಂತೆ. ಅಲ್ಲಿಗೆ ಆ ಅಗ್ನಿ ಉರಿಯುವುದು ಶಾಂತ ಆಗ್ತದಂತೆ. ಅದರಿಂದ ಒಂದು ಸುಂದರವಾದಂತಹ ಮಗು ಬರ್ತದಂತೆ. ಮಗು ಬಂದ ಮೇಲೆ ಅದಕ್ಕೆ ಹಾಲು ಕುಡಿಸೋದು ಎಲ್ಲ ನಡಿಬೇಕಲ್ಲ. ಅಲ್ಲೇ ಕೃತ್ತಿಕಾ ದೇವತೆಗಳು ಅಂತ, ನಾವು ಅಶ್ವಿನಿ, ಭರಣಿ, ಕೃತ್ತಿಕಾ, ರೋಹಿಣಿ ಅಂತ ನಕ್ಷತ್ರ ಹೇಳ್ತೀವಲ್ಲ, ಅಲ್ಲಿ ಕೃತ್ತಿಕಾ ದೇವಿಯರು ಅಂತ ಅವರು ಒಟ್ಟು 6 ಮಂದಿ. 6 ಮಂದಿ ಕೃತ್ತಿಕಾ ದೇವಿಯರು ಬಂದು ಆ ಮಗುವಿಗೆ ಹಾಲು ಕೊಟ್ರೆ ವಿಚಿತ್ರ ಅಂತಂದ್ರೆ 6 ಮುಖ ಮಾಡಿ ಆ 6 ಜನರ ಹಾಲು ಕುಡಿಯುವ ಆನಂದವನ್ನ ಆ ಮಗು ಅನುಭವಿಸ್ತು. ಈ ರೀತಿ ಆ ಒಂದು ಮಗುವಿಗೆ ಜನ್ಮ ಕೊಟ್ಟರು ರುದ್ರದೇವರು ಅಂತ.
ಆ ರುದ್ರದೇವರ ಶರೀರದಿಂದ ಜಾರಿದ್ರಿಂದ ಜಾರುವುದನ್ನ ಸ್ಕಂದ ಅಂತ, ಸ್ಕಂದನಾಥ್ ಸ್ಕಂದ ಅಂತ. ರುದ್ರದೇವರ ಶರೀರದಿಂದ ಜಾರಿದ್ರಿಂದ ಅವನಿಗೆ ಸ್ಕಂದ ಅಂತ ಹೆಸರು ಬಂತಂತೆ. ಅಗ್ನಿದೇವರು ಅದನ್ನ ಕೈಯಲ್ಲಿ ಹಿಡ್ಕೊಂಡಿದ್ದರಿಂದ ಅಗ್ನಿಭೂ ಅಂತ ಹೆಸರು ಬಂತಂತೆ. ಗಂಗೆ ಅವನನ್ನ ಧಾರಣೆ ಮಾಡಿದ್ರಿಂದ ಗಾಂಗೇಯ ಅಂತ ಹೆಸರು ಬಂತಂತೆ. ಅದನ್ನ ಒಂದು ಹುಲ್ಲಿನ ವನಕ್ಕೆ ಹಾಕಿದ್ರಿಂದ ಶರವಣ ಭವ ಅಂತನೂ ಹೆಸರು ಬಂತಂತೆ. ಅದಾದ ಮೇಲೆ ಕೃತ್ತಿಕೇಯರು ಅವನಿಗೆ ಹಾಲು ಕೊಟ್ಟಿದ್ರಿಂದ ಅವನಿಗೆ ಕಾರ್ತಿಕೇಯ ಅಂತ ಹೆಸರು ಬಂತು. ಅದಾದ್ಮೇಲೆ ಇನ್ನೂ ಅನೇಕ ಹೆಸರುಗಳು, ಸುಬ್ರಹ್ಮಣ್ಯ ಇತ್ಯಾದಿ ಹೆಸರುಗಳು ಬಂತು. ಇಂದ್ರ ರುದ್ರದೇವರ ಶರೀರದಿಂದ ಆದವನು ನೀನು ನಮ್ಮ ದೇವ ಸೇನೆಗೆ ನಾಯಕನಾಗಬೇಕು ಅಂತ ಹೇಳಿ ಆ ದೇವ ಸೇನೆಗೆ ನಾಯಕತ್ವವನ್ನ ಕೊಟ್ಟು ಮುಂದೆ ಅವನು ಒಬ್ಬನೇ ಹೋಗಿ ಆ ತಾರಕಾಸುರನನ್ನ ಸಂಹಾರ ಮಾಡಿ ಬರ್ತಾನೆ ಅಂತ. ಈ ರೀತಿ ಆ ಒಬ್ಬಳು ಹಿಮವಂತನ ಮಕ್ಕಳಲ್ಲಿ ಒಬ್ಬಳು ಗಿರಿಜೆ, ಅವಳು ಶಿವನನ್ನ ಮದುವೆಯಾಗಿ ಸ್ಕಂದನನ್ನ ಪಡೆದ್ಲು. ಇನ್ನೊಬ್ಬಳು ಗಂಗೆ. ಆ ಗಂಗೆಯನ್ನ ಚರಿತ್ರೆಯನ್ನ ಹೇಳ್ತೇನೆ ಅಂತ ಹೇಳಿ ತಾವು ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾರಂತೆ. ಯಾರು ಗಂಗೆ? ಗಂಗೆ ಭೂಮಿಯಲ್ಲಿ ಹೇಗೆ ಬಂದ್ಲು? ಯಾಕೆಂದ್ರೆ ಗಂಗೆ ಇದ್ದಿದ್ದು ದೇವಲೋಕದಲ್ಲಿ. ದೇವಲೋಕದಲ್ಲಿ ಅಷ್ಟೇ ಇದ್ದಿದ್ದು, ಭೂಲೋಕದಲ್ಲಿ ಗಂಗೆ ಇರಲಿಲ್ಲ. ಆದ್ರೆ ಅನಿವಾರ್ಯ ಕಾರಣದಿಂದ ಭೂಲೋಕಕ್ಕೆ ಬರಬೇಕಾಯ್ತು ಗಂಗೆ. ಯಾಕೆ ಬಂದ್ಲು ಅಂತಂದ್ರೆ, ಹಿಂದೆ ಒಬ್ಬ ರಾಜ ಸಗರ ಅಂತ. ಗರ ಅಂದ್ರೆ ವಿಷ. ಆ ಸಗರನ ತಾಯಿ ತಾನು ಇನ್ನು ಅವನನ್ನ ಹೆರಬೇಕು ಅನ್ನೋ ಅಷ್ಟೊತ್ತಿಗೆ ತನ್ನ ಸವತಿ ವಿಷ ಹಾಕಿಬಿಟ್ಟಿದ್ಲಂತವಳು. ವಿಷ ಹಾಕಿದ್ರೆ ಮಗು ಸಾಯ್ಬೇಕಲ್ಲ. ಆದ್ರೆ ಋಷಿಗಳ ಅನುಗ್ರಹದಿಂದ ವಿಷ ಇದ್ರೂನು ಇವನಿಗೆ ಏನಾಗೋದಿಲ್ಲ ಅಂತ ಹೇಳಿ ವಿಷ ಸಹಿತವಾಗೇ ಹುಟ್ಟುಬಿಟ್ಟ ಅವನು. ಅದರಿಂದಾಗಿ ಅವನಿಗೆ ಸಗರ ಅಂತ ನಾಮಕರಣ ಮಾಡಿದ್ರು. ಆ ಸಗರ ಸೂರ್ಯವಂಶದ ರಾಜ, ಈ ರಾಮನ ಪೂರ್ವಜ. ಆ ಸಗರ ರಾಜನಿಗೆ ಇಬ್ರು ಹೆಂಡತಿಯರು ಇದ್ರಂತೆ. ವೈದರ್ಭ ದುಹಿತಾರಾಮ ಕೇಶಿನಿ ನಾಮತಃ. ವಿದರ್ಭ ದೇಶದ ರಾಜನ ಮಗಳು ಕೇಶಿನಿ ಅಂತ ಹೇಳಿ ಅವಳು ದೊಡ್ಡವಳಂತೆ. ಇನ್ನೊಬ್ಬಳು ಸುಪರ್ಣ ಭಗಿನಿ ತುಸ. ಸುಪರ್ಣ ಅಂದ್ರೆ ನಮ್ಮ ಗರುಡನ ತಂಗಿ. ಅವಳ ಹೆಸರು ಸುಮತಿ ಅಂತ. ದ್ವಿತೀಯ ಸಗರಸ್ಯಾಸೀತ್ ಪತ್ನಿ ಸುಮತಿ ಸಂಗೀತ. ಸುಮತಿ ಎಂಬಂತ ಎರಡನೇ ಹೆಂಡತಿ ಸಗರನಿಗಿದ್ಲು. ಹೀಗಾಗಿ ಈ ಎರಡು ಹೆಂಡಂದಿರನ್ನ ಹೊಂದಿದ್ರೂ ಕೂಡ ಸಗರನಿಗೆ ಮಕ್ಕಳಿರ್ಲಿಲ್ಲ ಅಂತ ಹೇಳಿ ಮತ್ತೆ ತಪಸ್ಸನ್ನ ಮಾಡ್ತಾನವನು. ತಪಸ್ಸು ಮಾಡಿದಾಗ ಶುಕ್ರಾಚಾರ್ಯ ಭೃಗು ಮಹರ್ಷಿಗಳು ಬಂದು ಹೇಳ್ತಾರಂತೆ, ನೀನೇನ್ ಚಿಂತೆ ಮಾಡ್ಬೇಡಪ್ಪ, ಅಪತ್ಯ ಲಾಭಸ್ಸು ಮಹಾನ್ ಭವಿಷ್ಯತಿ ತವಾನಗ. ನಿನಗೆ ಮಕ್ಕಳಾಗುದಿಲ್ಲ ಅಂತ ತಿಳ್ಕೊಂಡಿದ್ಯಲ್ಲ ನೀನು, ನಿನಗೆ ಮಕ್ಕಳಾಗ್ತಾರೆ. ಅಷ್ಟೇ ಅಲ್ಲ, ಬಾಯ್ ಬಡ್ಕೋಬೇಕು, ಅಷ್ಟು ಮಕ್ಕಳಾಗ್ತಾರೆ ಅಂತ. ಎಷ್ಟು ಅಂತಂದ್ರೆ ಕೀರ್ತಿಂ ಚಾಪ್ರತಿಮಾನ್ ಲೋಕೆ ಪ್ರಾಪ್ಸ್ಯಸೆ ಪುರುಷರ್ಷಭ ಏಕಾ ಜನಯಿತಾ ತಾತ ಪುತ್ರಂ ವಂಶಕರಂ ತವ. ಇಬ್ರು ಹೆಣ್ಣಂದ್ರಲ್ಲ, ಒಬ್ಬಳು ಹೆಂಡತಿ ಅದರಲ್ಲಿ ವಂಶಕರನಾದಂತಹ ಒಬ್ಬ ಮಗನನ್ನ ಹಡಿತಾಳೆ. ಷಷ್ಟಿಂ ಪುತ್ರ ಸಹಸ್ರಾಣಿ ಅಪರ ಜನಯಿಷ್ಯತಿ. 60,000 ಮಕ್ಕಳನ್ನ ಇನ್ನೊಬ್ಳು ಹಡಿತಾಳೆ. ಹಾಗಾದ್ರೆ ಮಕ್ಕಳಿಲ್ಲ ಅಂತವನಿಗೆ ಮಕ್ಕಳ ಮಳೆ ಬಂದಂಗೆ. 60,000 ಜನ ಮಕ್ಕಳು. ಹಾಗಾಗಿ ಅದರಲ್ಲಿ ಏನಾಗ್ತದೆ, ಇದು ಋಷಿಗಳು ವರ ಕೊಟ್ಟರು. ಆ ವರ ಯಾರು ಹೇಗೆ ಬೇಕಾದ್ರೂ ಸ್ವೀಕಾರ ಮಾಡ್ಬೋದು ಅಂತ ಹೇಳಿದಾಗ ಮುನೇಸ್ತು ವಚನಂ ಶುತ್ವ ಕೇಶಿನಿ ರಘುನಂದನ. ಅದರಲ್ಲಿ ಕೇಶಿನಿ ಅವಳು ಏನ್ ಮಾಡಿದ್ರು, ನನಗೆ ಒಬ್ಬನೇ ಸಾಕಪ್ಪ ಅಂತ ಹೇಳಿ, ವಂಶಕರನಾದ ಒಬ್ಬ ಮಗ ನನಗೆ ಹುಟ್ಲಿ ಅಂತ ಹೇಳಿದಾಗ ಈ ಸುಪರ್ಣ ಭಗಿನಿ, ಸುಪರ್ಣನ ತಂಗಿ ಇದ್ಲಲ್ಲ, ಗರುಡನ ತಂಗಿ ಸುಮತಿ, ಅವಳು ಏನ್ ಮಾಡಿದ್ಲು, ಆಯ್ತು ನನಗೆ 60,000 ಮಕ್ಕಳಿರ್ಲಿ ಅಂತ ಹೇಳಿ 60,000 ಮಕ್ಕಳನ್ನ ತಾನು ತಗೊಂಡ್ಲಂತೆ. ಅಥಕಾಲೇ ಗತೆ ತಸ್ಯ ಜ್ಯೇಷ್ಠ ಪುತ್ರಂ ಯಜಾಯತ. ಹಿರಿಯ ಹೆಂಡತಿ ಒಬ್ಬ ಮಗನನ್ನ ಹಡದ್ಲಂತೆ. ನಮಗೆ ಆಶ್ಚರ್ಯ ಆಗ್ತದೆ, ಅವಳಿ ಜವಳಿ 3 ಮಂದಿ ಹುಟ್ಟೋದನ್ನ ನೋಡಿದ್ರೆ 60,000 ಜನನ್ನ ಯಾವ ರೀತಿ ಹಡೆದಿರ್ಬೋದು ಅವಳು ಸುಮತಿ. ಅದನ್ನು ಹೇಳ್ತಾರ ಅವರು. ಸುಮತಿಸ್ತು ನರವ್ಯಾಘ್ರ ಗರ್ಭತುಂಬಂ ಯಜಾಯತ. ಒಂದು ಗರ್ಭದ ಚೀಲವನ್ನ ಹಡದ್ಲಂತೆ. ಸುಮತಿ ಹೆರಬೇಕಾದ್ರೆ ಗರ್ಭ ಚೀಲವನ್ನ ಹಡದ್ಲು. ಆ ಚೀಲದ ಒಳಗೆ ಸಣ್ಣ 60,000 ಸಾಸಿವೆ ಕಾಳುಗಳು, ಸಣ್ಣ ಸಾಸಿವೆ ಕಾಳುಗಳು. ಆ ಸಾಸಿವೆ ಕಾಳನ್ನ ಏನು ಮಾಡಿದ್ರು ಅಂದ್ರೆ, ಘೃತಪೂರ್ಣೇಶು ಕುಂಬೇಶು ಧಾತ್ರ್ಯ ತಾನ್ ಸಮವರ್ಧಯನ್ ಕಾಲೇನ ಮಹತಾ ಸರ್ವೇ ಯೌವನಂ ಪ್ರತಿಪೇದಿರೆ. ಆ ಸಾಸಿವೆ ಕಾಳಲ್ಲಿ ಒಂದೊಂದೇ ಸಾಸಿವೆ ಕಾಳನ್ನ ಆರಿಸಿ, ಒಂದು ಸಾಸಿವೆ ಕಾಳನ್ನು ತಗೊಳ್ಳೋದು, ಒಂದು ಘೃತಕುಂಭ ತುಪ್ಪದ ಒಂದು ಮಡಿಕೆ. ಆ ಮಡಿಕೆ ಮಾಡ್ಬೇಕಂದ್ರೂ ಆ ಮಡಿಕೆಗೆ ಇಷ್ಟೇ ಬಿಸಿ ತಾಕಿರ್ಬೇಕು, ಇಷ್ಟೇ ಟೆಂಪರೇಚರ್ ಅಲ್ಲಿ ಆಗಿರ್ಬೇಕು ಅಂತ. ಆ ತುಪ್ಪನು ಪೂರ್ತಿ ಗಟ್ಟಿನೂ ಇರಬಾರ್ದು, ಪೂರ್ತಿ ನೀರು ಇರಬಾರ್ದು. ಅದರ ಟೆಂಪರೇಚರ್ ಸರಿಯಾಗಿ ನೋಡಿ ಆ ಇಡೀ ಒಂದು ಘೃತಕುಂಭದಲ್ಲಿ ಒಂದು ಸಾಸಿವೆ ಕಾಳನ್ನ ಹಾಕುದು. ಈ ರೀತಿ 60,000 ಘೃತಕುಂಭಗಳಲ್ಲಿ, ತುಪ್ಪ ತುಂಬಿದ ಮಡಿಕೆಗಳಲ್ಲಿ 60,000 ಸಾಸಿವೆ ಕಾಳನ್ನ ಹಾಕಿ, ಅದು ತಿಂಗಳಾಗ್ತಾ ಇದ್ದ ಹಾಗೆ ಅದರೊಳಗೆ ಬೆಳೆದು ಒಂದು ಮೊಟ್ಟೆ ಗಾತ್ರ ಆಗ್ತದೆ. ಆಮೇಲೆ ದೊಡ್ಡ ಗಾತ್ರ ಹೊಂದಿ ಕೈ ಕಾಲುಗಳೆಲ್ಲ ಬಂದು ಆಮೇಲೆ ಅದರಿಂದ ಮಕ್ಕಳು ಹುಟ್ಟಿದ್ರು ಅಂತ. ಹಾಗಾಗಿ ನಾವು ಈಗೆಲ್ಲ ನೋಡಿ ಆಶ್ಚರ್ಯ ಪಡ್ತೀವಿ, ಏನೋ ಮಿಷಿನಲ್ಲೇ ಮಕ್ಕಳನ್ನ ಮಾಡ್ತಾರೆ ಅಂತ. ಆದ್ರೆ ಈ ಟೆಕ್ನಾಲಜಿ ಯಾವಾಗ್ಲೂ ಇತ್ತು ಅಂತ.
ಹಾಗಾಗಿ ಅದನ್ನ ಆ ಪ್ರಕ್ರಿಯೆಯನ್ನು ಬರೀತಾರೆ. ಘೃತಪೂರ್ಣೇಶು ಕುಂಭೇಶು ಧಾತ್ರಿಯ, ಅನೇಕ ಮಂದಿ ಧಾತ್ರಿಯರು, ಅನೇಕ ಮಂದಿ ಸ್ತ್ರೀಯರು ಅದನ್ನ ಬೆಳೆಸಲಿಕ್ಕೆ ಪ್ರಾರಂಭ ಮಾಡಿದ್ರು. ಕೊನೆಗೆ 60,000 ಜನ ಮಕ್ಕಳು ಹುಟ್ಟಿದ್ರು. ಮೋಸ್ಟ್ಲಿ ಅರ್ಧ ಪಾಪ್ಯುಲೇಷನ್ ಈ ಸಗರನ ಮಕ್ಕಳದ್ದೇ ಇರ್ತವೆ ನಾವೆಲ್ಲ. ಅಂತೂ 60,000 ಮಕ್ಕಳನ್ನ ಪಡೆದ ಕೃತಾರ್ಥ, ಇನ್ನೇನು ಆಸೆ ಇಲ್ಲ ಅವನಿಗೆ. ಅವಾಗ ಒಂದು ಆಸೆ ಹುಟ್ಟುತ್ತಂತೆ, ನಾನು ಅಶ್ವಮೇಧ ಯಾಗ ಮಾಡಬೇಕು. ಅದು ಎಷ್ಟು? 100 ಅಶ್ವಮೇಧಗಳನ್ನ ಮಾಡಬೇಕು ಅಂತ. 100 ಅಶ್ವಮೇಧ ಮಾಡಬೇಕು ಅಂತಂದ್ರೆ ಆ 100 ಅಶ್ವಮೇಧಗಳನ್ನ ಮಾಡ್ಲಿಕ್ಕೆ ತಾನು ಅಶ್ವಗಳನ್ನ ತರಿಸ್ಬೇಕು. ಒಂದೊಂದು ಅಶ್ವಗಳನ್ನು ಎಲ್ಲ ಪ್ರದೇಶಗಳಿಗೆ ಕಳಿಸಿ ಅದಕ್ಕೆ ಎಲ್ಲರೂ ಕಪ್ಪ ಕಾಣಿಕೆಗಳನ್ನು ಕೊಡಬೇಕು. ಅಶ್ವಮೇಧ ಯಾಗವನ್ನು ಮಾಡಬೇಕು. ಈ ರೀತಿ 99 ಯಾಗ ಮಾಡಿದಂತೆ. 100ನೇ ಅಶ್ವಮೇಧ ಆದರೆ ಅವನು ಶತಕ್ರತು ಆಗಿಬಿಡ್ತಾನೆ. ಶತಕ್ರತು ಅಂದ್ರೆ 100 ಯಾಗ ಮಾಡಿದವನು ಅಂತ. ಯಾರು ಶತಕ್ರತುಗಳು ಅವರು ಇಂದ್ರ ಪದವಿಗೆ ಎಲಿಜಿಬಲ್ ಅಂತ ಆಗ್ತಾರೆ. ಸೊ ಯಾವತ್ತು 100 ಯಾಗ ಮಾಡಿದವರು ಇಂದ್ರ ಪದವಿಗೆ ಎಲಿಜಿಬಲ್ ಅಂತ ಆಗ್ತಾರೆ. ಇಂದ್ರನಿಗೆ ಕಂಪನ ಹುಟ್ಟಿತು. ಇವನು 100 ಯಾಗ ಮಾಡಿಬಿಟ್ರೆ, ನಾಳೆ ಎದ್ದು ಬಂದ್ಬಿಟ್ರೆ, ಈಗ ರಾಜ ಅಂತಿದೀವಿ ನಾವು, ನಾಳೆ ನಮ್ಮ ಮನೆಗೆ ಬಂದು ಎದ್ದು ಹೋಗಿ ನೀನು ಅಂತಂದ್ರೆ ನಾವೇನ್ ಮಾಡ್ಬೇಕು? ಹಾಗಾಗಿ ಇಂದ್ರ ಏನು ಮಾಡಿದ, ಆ ಯಜ್ಞ ಏನು ತುರಂಗ ಇದೆ, ಆ ಯಜ್ಞಕ್ಕೆ ಸಂಬಂಧಪಟ್ಟ ಅಶ್ವ ಕುದುರೆ ಅದನ್ನು ಅಪಹಾರ ಮಾಡಿಬಿಟ್ಟ. ಅಪಹಾರ ಮಾಡಿಬಿಟ್ಟ. ಯಜ್ಞ ಮಧ್ಯದಲ್ಲಿ ನಿಂತು ಬಿಟ್ಟಿದೆ. 100ನೇ ಯಜ್ಞ ಆಗಬೇಕು, 100ನೇ ಯಜ್ಞ ನಿಂತು ಬಿಟ್ಟಿದೆ. ಸರಿ ಅಂತ ಹೇಳಿ ಅವನಿಗೆ ಹೆಂಗೋ 60,000 ಜನ ಮಕ್ಕಳಿದ್ದಾರೆ, ಹೋಗಿ ಎಲ್ಲ ಕಡೆ ಹುಡ್ಕೊಂಡ್ ಬರ್ರಿ. ಯಜ್ಞ ಅದು ಬೇಕೇ ಬೇಕು, ಅದೇ ಬೇಕು. ಮತ್ತೆ ಬೇರೆ ಯಾವ್ದು ಕುದುರೆ ತಂದು ಅಡ್ಜಸ್ಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಅದರಲ್ಲಿ ಎಲ್ಲ ಆವಾಹನೆ ಆಗಿದೆ. ಅದು 100ನೇ ಯಜ್ಞಕ್ಕೆ ಪಶು ಅಂತನೂ ಆಗಿದೆ. ಹಂಗಾಗಿ ಅದೇ ನಮಗೆ ಕುದುರೆ ಬೇಕು ಅಂತ ಹೇಳಿದಾಗ ಅದನ್ನು ಹುಡುಕ್ಲಿಕ್ಕೆ ಹೊರಡ್ತಾರೆ. ಹುಡುಕ್ತಾರೆ, ಎಲ್ಲಿ ಹುಡುಕಿದ್ರು ಸಿಗುದಿಲ್ಲ. ಎಲ್ಲೂ ಹುಡುಕಿದ್ರು ಸಿಗದೆ ಇದ್ದಾಗ ಏನ್ ಮಾಡುದು ಅಂತ ಹೇಳಿ 60,000 ಜನ ಆಲೋಚನೆ ಮಾಡ್ತಾರೆ. ನಾವು ಏನ್ ಮಾಡೋಣ ಅಂತಂದ್ರೆ ಪರ್ವತಗಳನ್ನೆಲ್ಲ ಸೀಳಿ ಅಲ್ಲಿ ನೋಡೋಣ. ಅಲ್ಲಿಯೂ ಸಿಗಲಿಲ್ಲ. ಸಮುದ್ರವನ್ನ ಅಗೆಯೋಣ, ಸಮುದ್ರವನ್ನ ಅಗದು ನಾವು ಅಲ್ಲಿ ನೋಡೋಣ ಅಂತ ಹೇಳಿ ತಾವು ಪರ್ವತದಲ್ಲಿ ಹುಡುಕಿದ್ರು ಸಿಗ್ಲಿಲ್ಲ. ಸಮುದ್ರವನ್ನ ಅಗದ್ರು ಸಮುದ್ರ ಅಗದು ಅದು ದೊಡ್ಡದಾಗ್ಬಿಡುತ್ತಂತೆ. ಅದಕ್ಕೆ ಸಗರನ ಮಕ್ಕಳು ನಿರ್ಮಾಣ ಮಾಡಿದ್ರಿಂದ ಅದಕ್ಕೆ ಈಗಲೂ ನಾವು ಸಾಗರ ಅಂತ ಕರಿತೇವೆ. ಸಾಗರ ಅಂತ ಯಾಕೆ ಕರಿತೇವೆ ಅಂತಂದ್ರೆ, ಸಗರನ ಮಕ್ಕಳು ಅಶ್ವವನ್ನ ಆ ಅಶ್ವಮೇಧದ ಕುದುರೆಯನ್ನು ಹುಡುಕ್ಲಿಕ್ಕೋಸ್ಕರ ಆ ಇದನ್ನ ಭೂಭಾಗವನ್ನ ಅವರು ಖನನ ಮಾಡಿದರೆ. ಆದ್ರಿಂದಾಗಿ ಅದನ್ನ ಸಾಗರ ಅಂತ ಕರೀಲಿಕ್ಕೆ ಪ್ರಾರಂಭ ಮಾಡಿದ್ರು. ಹಂಗಾದ್ರೆ ನಮ್ಗೆ ಅನ್ಸ್ತದೆ ಮೊದ್ಲೇನು ಸಮುದ್ರನೇ ಇರ್ಲಿಲ್ಲೇನು ಅಂತ. ಸಮುದ್ರ ಇತ್ತು, ಇಷ್ಟು ವಿಸ್ತಾರ ಇರ್ಲಿಲ್ಲ. ಇವರು ಬಂದು ಅಗದು ಅದನ್ನ ಇಷ್ಟು ವಿಸ್ತಾರ ಮಾಡಿದ್ರು. ಹಂಗಾಗಿ ಅದನ್ನ ಸಾಗರ ಅಂತ ಕರೆದ್ರು. ಅವರು ಅಲ್ಲಿಂದ ಪಾತಾಳ ಲೋಕಕ್ಕೆ ಹೋಗ್ತಾರೆ. ಇಂದ್ರ ಏನು ಮಾಡಿದ್ದ, ಈ ಯಜ್ಞ ಏನಾದ್ರೂ ಕುದುರೆ ಸಿಕ್ಕರು ಮುಗಿದ್ರು ಅವ್ನು ನಮ್ ತಂಟೆಗೆ ಬರಬಾರದು ಅಂತ ಪ್ಲಾನ್ ಮಾಡಿದ್ದ. ಆ ಪಾತಾಳ ಲೋಕದಲ್ಲಿ ಇವರು ಪಾತಾಳ ಲೋಕಕ್ಕೆ ಪ್ರವೇಶ ಮಾಡ್ತಾರೆ. ಅಲ್ಲಿ ಕಪಿಲ ಮಹರ್ಷಿ, ಕಪಿಲ ಅಂತಂದ್ರೆ ಸಾಕ್ಷಾತ್ ನಾರಾಯಣನ ರೂಪ. ಅದು ಕಪಿಲ ಮಹರ್ಷಿ ತಾನು ತಪಸ್ಸು ಮಾಡ್ತಾ ಇದ್ದಾರೆ. ತಪಸ್ಸು ಮಾಡ್ತಾರೆ. ಅವ್ರ ಕಾಲ್ ಕೆಳಗಡೆನೆ ಅಲ್ಲೇ ಕುದುರೆ ಇದೆ. ಕುದುರೆ ಇದ್ದಾಗ ಈ 60,000 ಮಂದಿ ನೋಡಿ ಏನ್ ಮಾಡಿದ್ರು, ಈ ಯಜ್ಞ ಕುದುರೆಯನ್ನ ಇವನೇ ಅಪಹಾರ ಮಾಡಿದಾನೆ ಅಂತ ಹೇಳಿ ಅವನನ್ನ ನಾವು ಸಾಯಿಸ್ಬಿಡ್ತೇವೆ ಅಂತ ಹೇಳಿ ಕಪಿಲ ಮಹರ್ಷಿಯನ್ನ ತಾನು ಸಾಯಿಸ್ಲಿಕ್ಕೆ ಅಂತ ಹೋಗ್ತಾರೆ. ಇಂದ್ರ ಬೇಕು ಅಂತ ಅಲ್ಲಿಗೆ ತಂದು ಇಟ್ಟಿದ್ದ. ಕಪಿಲ ಮಹರ್ಷಿ ಕಣ್ಣು ಮುಚ್ಚಿ ತಪಸ್ಸು ಮಾಡೋರು ಕಣ್ಣು ತೆಗೆದು ಒಂದು ಸರಿ ಹುಂಕಾರ ಮಾಡ್ತಾರಂತೆ. ಅವರ ತೇಜೋಜ್ವಾಲೆಗೆ 60,000 ಜನ ಇದ್ದವರು ಒಮ್ಮೆಲೆ ಭಸ್ಮ ಆಗಿಬಿಟ್ರಂತೆ. ಭಸ್ಮ ಆದ್ರು ಅಂತಂದ್ರೆ ಇಡೀ ಭಸ್ಮದ ದೊಡ್ಡ ಪರ್ವತ ಆಗಿಬಿಟ್ಟಿದ್ದಾರೆ. ಏನೋ ದೊಡ್ಡ ಯುದ್ಧ ಮಾಡಿ ಸತ್ತಿದ್ದು ಅಂತನೂ ಅಲ್ಲ, ವೀರಸ್ವರ್ಗ ಅಂತ ಹೇಳ್ಬೋದು. ಇದು ಬಂದು ಯಾರೋ ಋಷಿಯನ್ನು ಇದು ಮಾಡಿ ಭಸ್ಮನೇ ಆಗಿಬಿಟ್ಟಿದ್ದಾರೆ ಪೂರ್ತಿ. ಏನ್ ಮಾಡುದು? ಇಲ್ಲಿ ಸಗರ ಕಾಯ್ತಾ ಇದ್ದಾನೆ ಕುದುರೆ ಬರ್ತದೆ ಅಂತ ಹೇಳಿ ಎಲ್ಲರನ್ನು ಕಳಿಸಿದ್ದಾನೆ. ಕುದುರೆ ಹುಡುಕ್ಲಿಕ್ಕೆ ಅಂತ ಹೋದವರು ವಾಪಸ್ ಬರ್ಲಿಲ್ಲ. ಇದು ಒಂದು ಸಮಸ್ಯೆ. ಏನೋ ತರ್ರಿ ಅಂತ ಕಳಿಸಿರ್ತೀವಿ ಒಬ್ಬರನ್ನ, ಅವ್ರು ಬರ್ಲಿಲ್ಲ ಅಂತ ಅವ್ರನ್ನ ಹುಡುಕ್ಲಿಕ್ಕೆ ಇನ್ನೊಬ್ಬರನ್ನ ಕಳಿಸೋ ಪರಿಸ್ಥಿತಿ ಬರ್ತದೆ. ಹಂಗಾಗಿ ಅಂಶುಮಂತ ಇನ್ನೊಬ್ಬ ಮಗ ಇದ್ದ, ಅವನನ್ನ ಕಳಿಸ್ತಾನೆ ಅಂಶುಮಂತ. ಆ ಅಂಶುಮಂತನನ್ನ ಕಳಿಸಿದ್ರೆ ಆ ಅಂಶುಮಂತ ಎಲ್ಲ ಕಡೆ ಹುಡುಕಿ ಕೊನೆಗೆ ಪಾತಾಳ ಲೋಕಕ್ಕೆ ಬರ್ತಾನವನು. ಪಾತಾಳ ಲೋಕದಲ್ಲಿ ಎಲ್ಲ ಭಸ್ಮ ರಾಶಿ ಬಿದ್ದುಬಿಟ್ಟಿದೆ. ಅವ್ನಿಗೇನು ಅರ್ಥ ಆಗ್ತಿಲ್ಲ, ಇದೇನು ಭಸ್ಮ ಮೊದ್ಲಿಂದನೇ ಇಲ್ಲಿತ್ತೋ ಏನೋ ಅಂತ. ಅಷ್ಟೊತ್ತಿಗೆ ಸರಿಯಾಗಿ ಗರುಡ ಬರ್ತಾನೆ. ಗರುಡ ಬಂದು ಹೇಳ್ತಾನಂತೆ, ನೋಡಪ್ಪ, ನಿನ್ನ ಏನು ಪರ್ವತ ನೋಡ್ತಾ ಇದೆಯಲ್ಲ, ಇದು ಭಸ್ಮದ ರಾಶಿ. ಇದೆಲ್ಲ ನಿನ್ನ ಚಿಕ್ಕಪ್ಪಂದ್ರು. ಬಂದವನು ಯಾರು ಅಂದ್ರೆ ಅಂಶುಮಂತ. ಯಾರು ಅಂತಂದ್ರೆ ಸಗರನಿಗೆ 2 ಹೆಂಡಂದಿರು. ಒಬ್ಬ ಮಗನಲ್ಲಿ ಅಸಮಂಜಸ ಹುಟ್ಟಿದ್ದ, ಕೇಶಿನಿಯಲ್ಲಿ ಅಸಮಂಜಸ ಹುಟ್ಟಿದ್ದ. ಆ ಅಸಮಂಜಸನ ಮಗ ಅಂಶುಮಂತ. ಸುಮತಿಯಲ್ಲಿ 60,000 ಜನ ಹುಟ್ಟಿದ್ರು. ಈ 60,000 ಜನರು ಇವನಿಗೆ ಚಿಕ್ಕಪ್ಪಂದ್ರ ಆಗ್ಬೇಕು. 60,000 ಜನ ಚಿಕ್ಕಪ್ಪಂದ್ರ ಅವನಿಗೆ. ಅಂಶುಮಂತ ಚಿಕ್ಕಪ್ಪಂದ್ರನ್ನ ನೋಡ್ತಾನೆ. ಸುಪರ್ಣ ಆ ಗರುಡ ಹೇಳ್ತಾನೆ, 60,000 ಜನರನ್ನ ಈ ಮಹರ್ಷಿ ತನ್ನ ಕಣ್ಣಿನ ಜ್ವಾಲೆಯಿಂದ ಭಸ್ಮ ಮಾಡಿಬಿಟ್ಟಿದ್ದಾನೆ. ಇದು ಆಗ್ಲೇಬೇಕಾದಂಥದ್ದು, ಇದು ಆಗಬೇಕಾಗಿತ್ತು. ಏನಾಗ್ಬೇಕೋ ಅದಾಗಿದೆ. ಹಾಗಾಗಿ ನೀನೊಂದು ಕೆಲಸ ಮಾಡು, ಇವರಿಗೆ ಸಾಧಾರಣ ನೀರು ತಂದು ಇಲ್ಲಿ ತರ್ಪಣ ಕೊಟ್ರೆ ಸಾಕಾಗುದಿಲ್ಲ. ಎಷ್ಟು 1 ಬಕೆಟ್ ತಂದು ಹಾಕ್ತೀಯ ಆ ಭಸ್ಮಕ್ಕೆ ನೀರು? ಪರ್ವತ ಆಗಿಬಿಟ್ಟಿದೆ ಅದು.
ಹಂಗಾಗಿ ಇವರಿಗೆ ತೃಪ್ತಿ ಆಗಬೇಕು ಅಂತಂದ್ರೆ ಇವರಿಗೆ ಏನ್ ಮಾಡ್ಬೇಕು, ನೀನು ಗಂಗೆಯನ್ನೇ ತಂದು ಇವರ ಮೇಲೆ ಸುರಿಬೇಕು, ಗಂಗೆಯನ್ನು ಸುರಿದ್ರಷ್ಟೇ ಇವರಿಗೆ ತೃಪ್ತಿ ಆಗ್ತದೆ ಅಂತ ಹೇಳಿ ಗರುಡ ಹೇಳ್ತಾನಂತೆ. ಆಯ್ತು ಅಂತ ಅವನು ಕುದುರೆ ತಗೊಂಡು ಸಗರನ ಮನೆಗೆ ಬರ್ತಾನೆ. ಬಂದು ಆ ಅಶ್ವಮೇಧ ಯಾಗವನ್ನು ಪೂರ್ತಿ ಮಾಡ್ತಾರೆ. ಪೂರ್ತಿ ಮಾಡಿ ಆಮೇಲೆ ಆ ಪಿತೃಗಳಿಗೆ ಹೆಂಗೆ ನಾವು ಗಂಗೆಯನ್ನು ತಂದು ತರ್ಪಣ ಕೊಡುದು ಅಂತ ಹೇಳಿ ಎಲ್ಲರೂ ಸಮಾಲೋಚನೆ ಮಾಡ್ತಾರೆ. ಆ ಸಮಾಲೋಚನೆ ಮಾಡಿ ಕೊನೆಗೆ ಗಂಗೆಯನ್ನ ಭೂಮಿಗೆ ತರಬೇಕು ಅಂದ್ರೆ ಏನ್ ಮಾಡ್ಬೇಕು, ಯಜ್ಞ ಮಾಡೋಣ ಅಂತ ಯಜ್ಞ ಮಾಡ್ತಾರೆ. ಬೇರೆ ಎಲ್ಲ ತಮ್ಮ ಕೈಲಾದ ಪ್ರಯತ್ನವನ್ನು ಮಾಡ್ತಾರಂತೆ. ಸಗರನ ಕೈಯಲ್ಲೂ ಆಗ್ಲಿಲ್ಲ, ತನ್ನ ಮೊಮ್ಮಗ ಅಂಶುಮಂತನ ಕೈಯಲ್ಲೂ ಆಗ್ಲಿಲ್ಲ. ಅಂಶುಮಂತನಿಗೆ ಮಗ ಹುಟ್ಟಿದ ದಿಲೀಪರಾಜ ಅಂತ, ಆ ದಿಲೀಪರಾಜನ ಕೈಯಲ್ಲೂ ಆಗ್ಲಿಲ್ಲ. ಕೊನೆಗೆ ದಿಲೀಪನಿಗೆ ಒಬ್ಬ ಮಗ ಹುಟ್ಟಿದ ಭಗೀರಥ ಅಂತ ಹೇಳಿ ಅವನು ಒಂದು ತಿಳ್ಕೊಳ್ತಾನಂತೆ, ಯಾವತ್ತು ಯಾವುದು ನಮ್ಮ ಕೈಯಿಂದ ಅಸಂಭವ ಅಂತ ಇರ್ತದೋ ಅದು ಸಂಭವ ಆಗಬೇಕು ಅಂತಂದ್ರೆ ಅದಕ್ಕೆ ತಪಸ್ಸೇ ಮಾರ್ಗ. ತಪಸ್ಸಿನಿಂದ ಯಾವುದು ಸಿಗದೇ ಇರುವ ವಸ್ತು ಅಂತಿಲ್ಲ, ಅದು ಸಿಕ್ಕೇ ಸಿಗ್ತದೆ. ಹಾಗಾಗಿ ನಾನು ತಪಸ್ಸು ಮಾಡ್ತೇನೆ ಅಂತ ಹೇಳಿ ತಾನು ಘೋರವಾದ ತಪಸ್ಸಿಗೆ ಅಂತ ಕೊಡ್ತಾನೆ. ತಾನು ತಪಸ್ಸನ್ನ ಮಾಡಿ ಕೊನೆಗೆ ಗಂಗೆಯನ್ನ ತರಿಸ್ತಾನೆ. ಆ ಗಂಗೆ ಯಾವ ರೀತಿ ತರಿಸ್ತಾನೆ, ಗಂಗೆಯನ್ನ ತರಬೇಕಾದ್ರೆ ಏನೆಲ್ಲ ವಿಘ್ನಗಳು ಬಂತು, ಗಂಗೆಯ ಈ ಮಹಾತ್ಮೆಯನ್ನ ಕೇಳಿದ್ರೆ ಏನೆಲ್ಲ ಪುಣ್ಯ ಬರುತ್ತದೆ ಅಂತ ಅನ್ನೋದನ್ನ ನಾಳೆ ಪ್ರವಚನದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನ ಇಲ್ಲಿಗೆ ಶ್ರೀಕೃಷ್ಣಾರ್ಪಣಮಸ್ತು. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೇ ರಘುನಾಥಾಯ ನಾಥಾಯ ಸೀತಾಯಾಃ ಪತಯೇ ನಮಃ. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಅನುಸೃತ ಸ್ವಭಾವಂ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು.